ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 83ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಇನ್ಕಮ್ ಟ್ಯಾಕ್ಸ್ ಪ್ಲಾನಿಂಗ್ ಹಾಗೂ ರಿಟರ್ನ್ ಫೈಲಿಂಗ್ ಫಾರ್ ಬಿಸ್ನೆಸ್ ಎಂಟರ್ಪ್ರೈಸಸ್. ವೀಕ್ಷಕರೇ, ನಿಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ ಸಂಚಿಕೆಯಲ್ಲಿ ಟ್ಯಾಕ್ಸ್ ಪ್ಲಾನಿಂಗ್ ಆ್ಯಂಡ್ ರಿಟರ್ನ್ ಫೈಲಿಂಗ್ ಬಗ್ಗೆ ನಾವು ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಹೆಚ್ಚಾಗಿ ನಾವು ಸ್ಯಾಲರಿಯವರು, ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ನವ್ರದ್ದು ವಿಷಯವನ್ನು ಸೂಕ್ತ ಯಾರ್ಯಾರು ಕ್ವಶನ್ ಕೇಳಿದ್ದಾರೆ ಅವರಿಗೆ ಸೂಕ್ತವಾಗಿ ನಮ್ಮ ಇಬ್ಬರು ಗಣ್ಯ ವ್ಯಕ್ತಿ ರಿಸೋರ್ಸ್ ಪರ್ಸನ್ಸ್ನವರು ಅದಕ್ಕೆಲ್ಲ ಸೂಕ್ತವಾಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಆದರೆ ಬಿಸ್ನೆಸ್ ದೋಸ್ ಹೂ ಆರ್ ಕಂಡಕ್ಟಿಂಗ್ ಬಿಸ್ನೆಸ್, ಅದು ಪ್ರೊಪ್ರೈಟರ್ಶಿಪ್ ಇರ್ಬೋದು, ಪಾರ್ಟ್ನರ್ಶಿಪ್ ಇರ್ಬೋದು, LLP ಇರ್ಬೋದು, ಅಥವಾ ನಿಮ್ಮ ಕಂಪೆನಿ ಇರ್ಬೋದು, ವೇರಿಯಸ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಎಂಟಿಟೀಸ್, ಅವ್ರಿಗೆ ಕೂಡ ಪ್ರತಿ ವರ್ಷ ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ. ಈ ವರ್ಷ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನನ್ನು ದೋಸ್ ಹೂ ಆರ್ ಹ್ಯಾವಿಂಗ್ ಟ್ಯಾಕ್ಸ್ ಆಡಿಟ್ ಬಿಫೋರ್ 31st ಅಕ್ಟೋಬರ್, ದೋಸ್ ಹೂ ಆರ್ ನಾಟ್ ಹ್ಯಾವಿಂಗ್ ಟ್ಯಾಕ್ಸ್ ಆಡಿಟ್ ಅಪ್ ಟು 30th ನವಂಬರ್ವರೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಆದರೆ ಲಾಸ್ಟ್ ಇಯರ್ ಇದು ಟ್ಯಾಕ್ಸ್ ಕಟ್ಟುವಾಗ ಯಾವುದೆಲ್ಲ ಪ್ರಿಕಾಷನ್ಸ್ ನಾವು ತಗೊಳ್ಬೇಕಾಗ್ತದೆ, ಹಾಗೂ ನೆಕ್ಸ್ಟ್ ಇಯರ್ ನಾವು ಟ್ಯಾಕ್ಸ್ ಕಟ್ಟಲಿಕ್ಕೆ ಯಾವುದೆಲ್ಲ ತಯಾರಿಯನ್ನು ಇವಾಗಲೇ ಮಾಡಬೇಕಾಗ್ತದೆ, ಇದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡಲಿದ್ದಾರೆ ನಮ್ಮೊಂದಿಗೆ ಇರುವರು ತಜ್ಞರು. ಪ್ರಪ್ರಥಮವಾಗಿ CA ಗುರುರಾಜ ಆಚಾರ್ಯ ಫ್ರಾಮ್ ಬ್ಯಾಂಗ್ಳೂರು. CA ಗುರುರಾಜ ಆಚಾರ್ಯ ಇವರ ಬಗ್ಗೆ ಇವರು ನಮ್ಮ ಆಲ್ರೆಡಿ 3-4 ಸಂಚಿಕೆಯಲ್ಲಿ ತಜ್ಞರಾಗಿ ಭಾಗವಹಿಸಿದ್ದಾರೆ. ಅದಕ್ಕೆ ನಾವು ಎಲ್ಲ ವೀಕ್ಷಕರ ಪರವಾಗಿ ಆಭಾರಿಯಾಗಿದ್ದೇವೆ ಸರ್. ಈಗ CA ಗುರುರಾಜ ಆಚಾರ್ಯ ಬಗ್ಗೆ ನಾವು ಹೇಳಿದ್ದೇವೆ, ಆಲ್ವೇಸ್ ರ್ಯಾಂಕ್ಸ್ ರೈನ್ಸ್ ಎಟ್ CA ಗುರುರಾಜ ಆಚಾರ್ಯ ಅಂತ. ಎಲ್ಲ BCom ಅಲ್ಲಿರ್ಬೋದು, CA ಅಲ್ಲಿರ್ಬೋದು, ಹಾಗೂ ಅವ್ರದ್ದು ICW ಅಲ್ಲಿರೋ ಎಲ್ಲ ಒಂದು ವಿಷಯಗಳಲ್ಲಿ ಅವರು ಯಾವುದೆಲ್ಲ ಎಕ್ಸಾಮ್ ಬರೆದಿದ್ದಾರೋ ಅದರಲ್ಲಿ ರ್ಯಾಂಕನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದ ಒಂದು ಕ್ಷಮತೆ ಕೂಡ ಅವರಲ್ಲಿ ಉಂಟು. ಅದಲ್ಲದೆ ಅವರು ನಮ್ಮೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿ ಯಾರು ಮಾಡ್ತಾರೆ ಅವರಿಗೆಲ್ಲ ಅನೇಕ ಒಂದು ರಿಸೋರ್ಸ್ ಪರ್ಸನ್ ಆಗಿ ಅನೇಕ ಕಾರ್ಯಾಗಾರಗಳನ್ನು ನಿರಂತರವಾಗಿ ನಡೆಸಿಕೊಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಹೇಳಲಿಕ್ಕೆ ನಮ್ಮ ದೇಶದಾದ್ಯಂತ ತುಂಬ ಹೆಮ್ಮೆ ಆಗ್ತದೆ. ಸೊ ಅದಲ್ಲದೆ ಇವತ್ತು ಎಲ್ಲರಿಗೂ ಟೀಚರ್ಸ್ ಡೇ ಬಗ್ಗೆ ನಾವು ಇವತ್ತು ಏನಂತ ಹೇಳಿದರೆ, ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಗ್ರೇಟ್ ಟೀಚರ್. ಅವರ ಒಂದು ಜನ್ಮದಿನವನ್ನು ಅವರು ಹೇಳಿದ ಪ್ರಕಾರ ಶಿಕ್ಷಕರ ದಿನಾಚರಣೆಯಾಗಿ ನಾವು ಆಚರಿಸ್ತಾ ಇದ್ದೇವೆ ಸೆಪ್ಟೆಂಬರ್ 5. ಈ ಸೆಪ್ಟೆಂಬರ್ 5 ಯಾಕೆ ನಮಗೆ ತುಂಬ ಮಹತ್ವ ಅಂತೇಳಿದರೆ, ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೂಡ ವೃತ್ತಿಪರರಾಗಿ ನಾವೆಲ್ಲರೂ ಕೂಡ ಟೀಚರ್ಸ್ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಯಾಕಂದರೆ ಎಲ್ಲ CA ವಿದ್ಯಾರ್ಥಿಗಳಿಗೆ ಥಿಯರಿ ಜ್ಞಾನ ಅಲ್ಲದೆ ಪ್ರಾಕ್ಟಿಕಲ್ ಜ್ಞಾನವನ್ನು ಕೂಡ ನಮ್ಮ ಆಫೀಸ್ನಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಉಣಬಡಿಸ್ತಾ ಇದ್ದೇವೆ. ನಮ್ಮ ಗುರುವಿನ ಎಲ್ಲ ಪಟ್ಟುಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಂಡು ಅವರು 3 ವರ್ಷ ಆರ್ಟಿಕಲ್ಶಿಪ್ ಆದ ಕೂಡಲೇ ದೇ ಆರ್ ಫಿಟ್ ಫಾರ್ ರೆಸ್ಯೂಮಿಂಗ್ ಎನಿ ಪೊಸಿಷನ್ ಇನ್ ಇಂಡಸ್ಟ್ರಿ ಆ್ಯಸ್ ವೆಲ್ ಆಸ್ ದೇ ಆರ್ ಫಿಟ್ ಫಾರ್ ಪ್ರಾಕ್ಟೀಸ್ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗ್ತದೆ. ಅದಕ್ಕೆ ನಾವು ಒಬ್ಬರು ಕೇಳಿದ್ರು, CA ಅಲ್ಲಿ ಪಾಸ್ ಆದರೆ ಏನು, ಫೇಲ್ ಆದರೆ ಏನು, ಯಾಕಂದ್ರೆ ರಿಸಲ್ಟ್ ಕಮ್ಮಿ ಅಂತ. ಆವಾಗ ನಾನೊಂದು ಹೇಳಿದೆ ಏನಂದರೆ, ಇಫ್ ಯು ಪಾಸ್ CA ಯು ಹ್ಯಾವ್ ಕಲರ್ಫುಲ್ ಲೈಫ್, ಇವನ್ ಇಫ್ ಯು ಫೇಲ್ CA ಯು ಹ್ಯಾವ್ ಸಕ್ಸಸ್ಫುಲ್ ಲೈಫ್ ಅಂತ. ಯಾಕಂದರೆ ಪಾಸ್ ಆದವನಿಗೂ ಫೇಲ್ ಆದವನಿಗೂ ಕೇವಲ ಒಂದು ಸಿಗ್ನೇಚರ್ ಇದು ವಿಷಯ ಬಿಟ್ಟರೆ ಬೇರೆ ಎಲ್ಲ ಜ್ಞಾನ ಅದೇ ಇರ್ತದೆ ಅಂತ ಹೇಳಲಿಕ್ಕೆ ಭಾಳ ಒಂದು ನಮ್ಮ ಪ್ರೊಫೆಷನ್ ಹೆಮ್ಮೆ ಆಗ್ತಾರೆ. ನಾವೆಲ್ಲರೂ ಈ CA ವಿದ್ಯಾರ್ಥಿಗಳಿಗೆ ಗುರುಗಳು ಹಾಗೂ ಒಂದು ಟೀಚರ್ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ. ನಮಗೆಲ್ಲರಿಗೂ ಚಾರ್ಟರ್ಡ್ ಅಕೌಂಟೆಂಟ್ ವೃತ್ತಿಯವರಿಗೆ ಕೂಡ ಎಲ್ಲರಿಗೂ ಗುರುಗಳಾಗಿ ನಮ್ಮ ಗುರುರಾಜ ಆಚಾರ್ಯರವರು ಇದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತಾರೆ. ಆದಿಶಂಕರಾಚಾರ್ಯರು ಹೇಳ್ತಾರೆ, ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅದೇ ರೀತಿ ನಮ್ಮ ಗುರುರಾಜರ ಆಚಾರ್ಯರ ಬಗ್ಗೆ ನಾವು ಸ್ವಲ್ಪ ಒಂದು ಚೇಂಜ್ ಮಾಡಿ ಹೇಳ್ತೇವೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುರಾಜ ಆಚಾರ್ಯೋಭ್ಯೋ ನಮಃ ಅಂತ ಹೇಳ್ತೇವೆ. ಸರ್, ಗುರುರಾಜ ಆಚಾರ್ಯ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅದೇ ರೀತಿ ನಮ್ಮ ಯಂಗ್ ಸ್ಟಾರ್ CA ಶ್ರೀವತ್ಸ ಭಟ್ ಇವರ ಬಗ್ಗೆ ನಾವು ಸ್ಥೂಲ ಪರಿಚಯವನ್ನು ಕಳೆದ ಸಂಚಿಕೆಯಲ್ಲಿ ಮಾಡಿದ್ದೇವೆ. ಕಳೆದ 4 ವರ್ಷಗಳಿಂದ ಮಂಗಳೂರಿನಲ್ಲಿ ಇವರು ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇವರ ಕಾರ್ಯಕ್ಷಮತೆ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಆಡಿಟ್ ಇರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಇರ್ಬೋದು, ಎಲ್ಲ ವಿಷಯಗಳಲ್ಲಿ ಉತ್ತಮ ಪರಿಣಿತಿಯಲ್ಲಿ ಹೊಂದಿ ಸತತವಾಗಿ ಅವರು ಕಳೆದ 4 ವರ್ಷಗಳಿಂದ ನಮ್ಮ ಮಂಗಳೂರಿನಲ್ಲಿ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಎಲ್ಲ ಅವರ ಗ್ರಾಹಕರಿಗೆ ಇರ್ಬೋದು, ಅವರ ಒಂದು ಎಲ್ಲ ಕಸ್ಟಮರ್ಸಿಗೆ ಉತ್ತಮ ರೀತಿಯಲ್ಲಿ ಒಂದು ಅಡ್ವೈಸ್ ಹಾಗೂ ಒಳ್ಳೆಯ ಒಂದು ಏನು ಹೇಳ್ತಾರೆ ಅವರ ಸೇವೆಯನ್ನು ಕೊಡ್ತಾ ಇದ್ದಾರೆ. ಯಂಗ್ಸ್ಟಾರ್ ಆಗಿ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಮೇಡನ್ ಸಂಚಿಕೆಯಲ್ಲಿ ಕೂಡ ಸೆಂಚುರಿ ಬಾರಿಸಿದ ಒಂದು ಕೀರ್ತಿ ನಮ್ಮ ಶ್ರೀವತ್ಸ ಭಟ್ ಅವರಿಗಿದೆ. ಶ್ರೀವತ್ಸ ಭಟ್, ನಿಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿನ್ನೆ ಟೀಚರ್ಸ್ ಡೇ ಆಗಿದೆ. ಬಹಳ ಒಂದು ಸಂತೋಷ ಏನೆಂದು ಹೇಳಿದರೆ 47 ಉತ್ತಮ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿ ನಮ್ಮ ದೇಶದಾದ್ಯಂತ ಎಲ್ಲರಿಗೂ ಸಿಕ್ಕಿದೆ. ಆ ಉತ್ತಮ 47 ರಾಷ್ಟ್ರ ಪ್ರಶಸ್ತಿಯಲ್ಲಿ ಬೆಳ್ತಂಗಡಿಯ ಗಣಿತ ಶಿಕ್ಷಕ ಯಾಕೂಬ್ ಕೊಯ್ಯೂರ್ ಅವರಿಗೆ ಕೂಡ ನಮ್ಮ ಒಂದು ಜಿಲ್ಲೆಗೆ ಸಂದಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ನಮ್ಮ ಇವರು ಬೆಳ್ತಂಗಡಿಯ ಗಣಿತ ಶಿಕ್ಷಕರಾದ ಯಾಕೂಬ್ ಕೊಯ್ಯೂರ್ ಇವರಿಗೆ ಈ ಒಂದು ನಮ್ಮ ಟೀಚರ್ಸ್ ಡೇ ಸಂದರ್ಭದಲ್ಲಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸರ್, ಈಗ ಪ್ರಪ್ರಥಮವಾಗಿ CA ಗುರುರಾಜಾಚಾರ್ಯ ಸರ್, ಈಗ ಕಳೆದ ಸಂಚಿಕೆಯಲ್ಲಿ ನಾವು ಸ್ಯಾಲ್ರಿ ಅವ್ರದ್ದು, ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಇದೆಲ್ಲ ಒಂದು ಏನೆಲ್ಲ ಅವ್ರದ್ದು ಸಮಸ್ಯೆ ಇರ್ಬೋದು ಅಥವಾ ಯಾವುದೆಲ್ಲ ರೀತಿಯಲ್ಲಿ ಇದೆ ವಾಟ್ ಆರ್ ದಿ ಡೂಸ್ ಆ್ಯಂಡ್ ಡೋಂಟ್ಸ್ ಅದರ ಬಗ್ಗೆ ಸಮಗ್ರ ಚರ್ಚೆಯನ್ನು ಮಾಡಿದೆ. ಈಗ ಬಿಸ್ನೆಸ್ ಮ್ಯಾನ್ ಬಗ್ಗೆ ನಾವು ಬರುವುದಾದರೆ ಸರ್, ಈಗ 2 ಕೋಟಿ ಟರ್ನ್ ಓವರ್ವರೆಗೆ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅಂತ ಒಂದು ಇಂಟ್ರೊಡ್ಯೂಸ್ ಆಗಿದೆ. ಆ ಪ್ರಿಸಂಪ್ಟಿವ್ ಟ್ಯಾಕ್ಸನ್ನು ಮೊನ್ನೆ ಬಜೆಟಲ್ಲಿ 5 ಕೋಟಿಗೆ ಏರಿಸಿದ್ದಾರೆ. ಅದು ನೆಕ್ಸ್ಟ್ ಇಯರ್ಗೆ ಅಪ್ಲಿಕೇಬಲ್. ಅದರ ಬಗ್ಗೆ ಒಂದು ವಾಟ್ ಈಸ್ ಪ್ರಿಸಂಪ್ಟಿವ್ ಟ್ಯಾಕ್ಸೇಷನ್ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟರೆ ಇಟ್ ವಿಲ್ ಬಿ ಗ್ರೇಟ್ ಸರ್. ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಹಾಗೂ ಟೀಚರ್ಸ್ ಡೇ ಶಿಕ್ಷಕರ ದಿನದ ಒಂದು ಶುಭಾಶಯಗಳನ್ನು ಹೇಳ್ತಾ, ಒಂದೆರಡು ವಿಷಯ ಮೊದಲು ನಾನು ಹೇಳಬೇಕಾದ್ರೆ, ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ನಮ್ಮ ದೇಶದ ಫಸ್ಟ್ ಪ್ರೆಸಿಡೆಂಟ್ ಆಗಿ ಅವರೊಂದು ಆಗಿದ್ದು ಎಲ್ಲ ವಿಷಯ ಗೊತ್ತಿದೆ. ರೀಸೆಂಟ್ ಆಗಿ ಅಂದ್ರೆ ಇವತ್ತು ಬೆಳಿಗ್ಗೆ ನಾನು ಫೇಸ್ಬುಕ್ ಅಲ್ಲಿ ನಮ್ಮ ಕುಡ್ಲದೇ ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಒಳ್ಳೆ ಸಂಚಿಕೆ ತಗೊಂಡ್ಬಂದ್ರು. ನಮ್ಮ ಕುಡ್ಲ ಟಿವಿ ಅವರು ಭಾರಿ ಒಂದು ವಿಶೇಷ ಅಂತ ಹೇಳಿದ್ರೆ, ಅಪಾರ್ಟ್ ಫ್ರಮ್ ಬಿಸ್ನೆಸ್ ಟಾನಿಕ್ ಇಸ್ ದ ಬೆಸ್ಟ್ ಟಾನಿಕ್ ದಟ್ ಯು ಆರ್ ಗಿವಿಂಗ್ ಫಾರ್ ಬಿಸ್ನೆಸ್. ಅದಲ್ಲದೆ ಎಲ್ಲ ನಮ್ಮ ಸೌತ್ ಕೇಂದ್ರದ ಧಾರ್ಮಿಕ ಇರ್ಬೋದು ಅಥವಾ ಅಲ್ಲಿಯ ಒಂದು ಕಲ್ಚರಲ್ ಏನೋ ಫಂಕ್ಷನ್ಸ್ ಇರ್ಬೋದು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಒಳ್ಳೆ ಒಳ್ಳೆ ಯೂಸ್ಫುಲ್ ಪ್ರೋಗ್ರಾಮ್ಸ್ ನ ಅವರು ತಗೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಸರ್ವೇಪಲ್ಲಿ ರಾಧಾಕೃಷ್ಣ ಅವ್ರದ್ದು ವಿಷಯ ನನಗೆ ಇವತ್ತು ಗೊತ್ತಾಗಿದ್ದು. ಅವ್ರು ಮೈಸೂರಿಂದ ಹೋಗಿದ್ದು ಅಂತ ಹೇಳಿ, ಅದ್ ಮುಂಚೆ ನನ್ಗೆ ಗೊತ್ತಿರ್ಲಿಲ್ಲ. ಮೈಸೂರಿಂದ ಅವರು ನ್ಯೂ ಡೆಲ್ಲಿಗೆ ಹೋಗಿದ್ದ ವಿಷಯ. ಅಂಡ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವ್ರದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ, ಅವರು ಸಂಸ್ಕೃತದಲ್ಲಿ ತುಂಬಾ ವಿದ್ವತ್ ಇದ್ದವರು. ನಮ್ಮ APJ ಅಬ್ದುಲ್ ಕಲಾಂನು ಅದೇ ತರ ಅವ್ರಿಗೂ ಒಳ್ಳೆ ಸಂಸ್ಕೃತದ ಒಂದು ಜ್ಞಾನ ಇತ್ತು. ಇವರಿಬ್ಬರದು ಅಂಶನು ನಾನು ನಾಯಕರಲ್ಲಿ ನೋಡ್ತಾ ಇದ್ದೇನೆ. ಸಂಸ್ಕೃತದಲ್ಲಿ ಸ್ಪೆಷಲಿಸ್ಟ್ ಕೊಟೇಶನ್ ಕೊಡೋದ್ರಲ್ಲಿ, ಅಂಡ್ APJ ಅಬ್ದುಲ್ ಕಲಾಂದು ಎಲ್ಲಾ ಕೋಟ್ಸ್ನು ಕೋಟಬಲ್ ಕೋಟ್ಸ್. ಅದೇ ತರ ನಾಯಕರು ಕೂಡ ಒಳ್ಳೆ ಕೊಟೇಶನ್ಸ್ ಕೊಡ್ತಾ ಇರ್ತಾರೆ. ಅಂಡ್ ಕೊಟೇಶನ್ಸ್ ಆರ್ ವೆರಿ ಇನ್ಸ್ಪೈರಿಂಗ್. ನಾವು ಅದರಿಂದ ಕಲಿಯುವಂತ ತುಂಬಾ ಇರ್ತದೆ. ನಂದು ಒಂದು ಹಾಬಿ ಇತ್ತು. ವಾಟ್ ಈಸ್ ಯುವರ್ ಹಾಬಿ ಅಂತ ಯಾರಾದ್ರೂ ಕೇಳಿದ್ರೆ, ಮೈ ಹಾಬಿ ಇಸ್ ಟು ಕಲೆಕ್ಟ್ ಕೊಟೇಶನ್ಸ್ ಅಂತ ಹೇಳಿ. ಈ ಕೊಟೇಶನ್ಸ್ ನಾನು ಸಣ್ಣ ಹುಡುಗರಿಗೆ ಹೇಳ್ಬೇಕು, ಇಲ್ಲಿ ಕೇಳ್ತಾರ ವೀಕ್ಷಕರಿಗೆ. ಇಟ್ ಈಸ್ ಆಲ್ವೇಸ್ ಇನ್ಸ್ಪೈರಿಂಗ್. ಫಾರ್ ಎಕ್ಸಾಂಪಲ್, ಒಂದು ವಿಷಯ ಹೇಳ್ತೇನೆ. ಡೀಪ್ ಇನ್ ದ ವುಡ್ಸ್ 2 roads parted and I took the one less traveled and that has made all the difference ಅಂತ ಹೇಳಿ. ಈ ತರ ಕೆಲವೆಲ್ಲ ಕೊಟೇಶನ್ಸ್ ನ ಕೇಳ್ತಾ ಇದ್ರೆ, I mean, if you sleep, your fortune also will sleep. ಕ್ಯಾ ಬಾತ್ ಹೈ ಸರ್. If you sleep, your fortune also sleeps ಅಂತ ಹೇಳಿ. ಈ ತರ ಕೆಲವು ಕೊಟೇಶನ್ಸ್, ಅದನ್ನ ನೋಡ್ಲಿಕ್ಕೆ ಇಟ್ ಮೇ ಬಿ ಕೊಟೇಶನ್ಸ್, ಯು ಪುಟ್ ಇಟ್ ಬಿಲೋ ಯರ್ ಡ್ರಾಯರ್ ಆರ್ ಬಿಲೋ ಯರ್ ಇನ್ ಫ್ರಂಟ್ ಆಫ್ ಯು ಇನ್ ಯುವರ್ ಕ್ಯಾಬಿನ್, ಇಟ್ ವಿಲ್ ಆಲ್ವೇಸ್ ಕೀಪ್ ಇನ್ಸ್ಪೈರಿಂಗ್. ಇದನ್ನ ಹೇಳ್ತಾ
ಇನ್ನೊಂದು ವಿಷಯ ಹೇಳ್ಬೇಕು, ಯಾರು ದ್ವಿಜ ಅಂತ ಹೇಳಿ. ಒಂದು ವಿಷಯ ನಾನು ಇವತ್ತು ಶುರು ಮಾಡೋ ಮುಂಚೆ ಹೇಳ್ಬೇಕು, ದ್ವಿಜ ಅಂದ್ರೆ ಯಾರು ಅಂತ ಹೇಳಿ. ದ್ವಿಜ ಅಂದ್ರೆ ನಾರ್ಮಲಿ ಬ್ರಾಹ್ಮಣರಿಗೆ ದ್ವಿಜ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ 2 ಸರ್ತಿ ಜನ್ಮ ಸಿಗ್ತದೆ. ಒಂದು ಸರ್ತಿ ಅವರು ತಾಯಿನ ಹೊಟ್ಟೆಯಿಂದ ಬಂದಾಗ, ಇನ್ನೊಂದು ಸರ್ತಿ ಅವರಿಗೆ ಉಪನಯನ ಆದಾಗ ಅಂತ ಹೇಳಿ. ಅದೇ ತರ ಒಂದು ಮನುಷ್ಯ ಎಷ್ಟು ಸರ್ತಿ ಸಾಯ್ತಾನೆ ಅಂತ ಹೇಳಿದ್ರೆ, ನನ್ನ ಮಗ ಹೇಳ್ತಾ ಇದ್ದ, ಅವನೆಲ್ಲ ತಿಳ್ಕೊಂಡಿದ್ದಂತೆ, ಒಂದು ಮನುಷ್ಯ ಸಾಯೋದು 2 ಸರ್ತಿ. ಒಂದು ಅವನು ನಿಜವಾಗ್ಲೂ ಸತ್ತಾಗ, ಅವನ ದೇಹ ಶರೀರದಿಂದ ಅವನ ಆತ್ಮ ಹೊರಗೆ ಹೋದಾಗ, ಇನ್ನೊಂದು ಸರ್ತಿ ಅವನ ಹೆಸರು ಯಾರ ಬಾಯಲ್ಲೂ ಬರದೇ ಇರುವಾಗ ಅಂತ. ದಟ್ ಮೀನ್ಸ್ ದ ಗುಡ್ ವರ್ಕ್ ವಿಚ್ ಹಿ ಹಸ್ ಡನ್. ಇವತ್ತು ನಾವು ಮಹಾತ್ಮ ಗಾಂಧಿ ಇರ್ಬೋದು, ವಿವೇಕಾನಂದ ಇರ್ಬೋದು, ಸರ್ವೇಪಲ್ಲಿ ರಾಧಾಕೃಷ್ಣ ಇರ್ಬೋದು, APJ ಅಬ್ದುಲ್ ಕಲಾಂ ಇರ್ಬೋದು, ಇವ್ರದೆಲ್ಲ ಹೆಸರನ್ನ ನಾವು ನೆನ್ಸ್ಕೊಳ್ತೇವೆ. ಏನೋ ಯಾಕೆ ಅಂತ ಹೇಳಿ, ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ದವ್ರು ಅಂತ ಹೇಳಿ. ಅದೇ ನಮ್ಮ ಒಂದು ಮುತ್ತಾತರ ಹೆಸರು ನಾವು ಎಷ್ಟು ನೆನ್ಪಿಟ್ಕೊಳ್ಳಿಕ್ಕಿಲ್ಲ. ನಾನು ಜನರಲ್ ಆಗಿ ಹೇಳ್ತಿರೋದು ಯಾಕೆ ಅಂತ ಹೇಳಿದ್ರೆ, ಬಹುಶಃ ಯಾರ್ಯಾರು ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡಿದ್ದಾರೆ ಅವರ ಒಂದು ಕಾಂಟ್ರಿಬ್ಯೂಷನ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್ ಅಂಡ್ ದೇರ್ ನೇಮ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್. ಆಸ್ ಲಾಂಗ್ ಆಸ್ ದೇರ್ ನೇಮ್ಸ್ ಆರ್ ರಿಮೆಂಬರ್ಡ್, ದೇ ವಿಲ್ ಲಿವ್ ಫಾರ್ ಎವರ್. ಅದೇ ತರ ಒಂದು ಸಂಚಿಕೆಯಲ್ಲಿ ಹೇಳ್ಬೇಕು, ನಾಯಕರು ಮತ್ತೆ ನಮ್ಮ ಕುಡ್ಲ ಒಂದು ಈ ಚಾನೆಲ್ ಸೆಲ್ಫ್ಲೆಸ್ ಆಗಿ ಬಿಸ್ನೆಸ್ ಅವರಿಗೆ ದೇ ಆರ್ ಗಿವಿಂಗ್ ಲಾಟ್ ಆಫ್ ಬೆನಿಫಿಟ್ಸ್. ಸೆಲ್ಫ್ಲೆಸ್ ಇದ್ದಾರೆ. ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಲಿ ಅಂತ ಹೇಳಿ ಹಾರೈಸ್ತಾ ನೀವು ಕೇಳಿರೋ ಕ್ವಶನ್ಗೆ ನಾನೀಗ ಉತ್ತರಿಸ್ತೇನೆ. ಈ ಪ್ರೆಸೆಂಟ್ ಟ್ಯಾಕ್ಸೇಷನ್ ಏನ್ ಮಾಡಿದ್ದಾರೆ ಸಣ್ಣ ಬಿಸ್ನೆಸ್ ಅವರಿಗೆ, ನಾನು ಯಾವಾಗ್ಲೂ ಅದನ್ನ ಲೋ BP ಅಂತ ಹೇಳೋದು. ಈ ಹೈ BP ಲೋ BP ಅಂತ ಹೇಳೋದು. BP ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಬ್ಲಡ್ ಪ್ರೆಷರ್. ಅದೇ ನಮ್ಮ ಒಂದು ಬಿಸ್ನೆಸ್ ನಲ್ಲಿ ಹೇಳೋದು BP ಮೀನ್ಸ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್. ಬಿಸ್ನೆಸ್ ಮತ್ತೆ ಪ್ರೊಫೆಷನ್ ಯಾರ್ಯಾರ್ದು ಕಮ್ಮಿ ಇತ್ತು, ಲೋ BP ಅಂದ್ರೆ ಕಮ್ಮಿ ಬಿಸ್ನೆಸ್ ಕಮ್ಮಿ ಪ್ರೊಫೆಷನ್ ಇದ್ದವರಿಗೆ ನೀವು ಹೆಚ್ಚಿನ ಒಂದು ಡೀಟೇಲ್ಸ್ ಬುಕ್ಸ್ ಮೇಂಟೈನ್ ಮಾಡೋದು ಬೇಡ, ಆಡಿಟ್ ಮಾಡೋದು ಬೇಡ. ನೀವು ಟರ್ನ್ ಓವರ್ ಮೇಲೆ ಇಷ್ಟು ಪರ್ಸೆಂಟೇಜ್ ನೀವು ಕೊಟ್ಬಿಟ್ರೆ ಆಯ್ತು, ಇಷ್ಟು ಪರ್ಸೆಂಟೇಜ್ ಇನ್ಕಮ್ ಅಂತ ಹೇಳಿ ತೋರಿಸಿ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಿದ್ರೆ ಆಯ್ತು ಅಂತ ಹೇಳ್ತಾರೆ. ಇದರಲ್ಲಿ ಬಿಸ್ನೆಸ್ ಗೆ ಬೇರೆ, ಪ್ರೊಫೆಷನ್ ಗೆ ಬೇರೆ. ಯಾರ ಪ್ರೊಫೆಷನ್ ಅಂದ್ರೆ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಷನ್, ಡಾಕ್ಟರ್ಸ್ ಪ್ರೊಫೆಷನ್, ಇಂಜಿನಿಯರ್ಸ್ ಪ್ರೊಫೆಷನ್, ಇದೆಲ್ಲ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಇರುವಂತವರು. ನಾನು ಜನರಲ್ ಯಾರ್ಯಾರಿಗೆ ಅಂದ್ರೆ ಈ ಸ್ಪೋರ್ಟ್ಸ್ ಪರ್ಸನ್ ಇಸ್ ಆಲ್ಸೋ ಕನ್ಸಿಡರ್ ಟು ಬಿ ಅ ಪ್ರೊಫೆಷನಲ್. ಅದೇ ತರ ಫಿಲ್ಮ್ ಆಕ್ಟರ್ಸ್ ಆರ್ ಕನ್ಸಿಡರ್ ಟು ಬಿ ಪ್ರೊಫೆಷನಲ್ಸ್. ಈ ತರದವ್ರಿಗೆಲ್ಲ ಯಾರ್ಯಾರಿಗೆ 50 ಲಕ್ಷ ಒಳಪಟ್ಟು ಅವರಿಗೆ ಪ್ರೊಫೆಷನಲ್ ಇನ್ಕಮ್ ಅಂತ ಹೇಳಿದ್ರೆ ಟರ್ನ್ ಓವರ್, ಅಲ್ಲಿ ಪ್ರೊಫೆಷನಲ್ ಟರ್ನ್ ಓವರ್ ಯಾರ್ಯಾರಿಗೆ 50 ಲಕ್ಷ ಒಳಪಟ್ಟಿದೆಯೋ ಅವ್ರದ್ದು ಪ್ರಾಫಿಟ್ ಕ್ಯಾನ್ ಬಿ ಶೋನ್ ಆಸ್ 50% ಆಫ್ ದೇರ್ ಟರ್ನ್ ಓವರ್. ಇಟ್ ಇಸ್ ಮಿನಿಮಮ್. ಉದಾಹರಣೆಗಾಗಿ ನಾನು 40 ಲಕ್ಷ ಯಾರ್ದು ಟರ್ನ್ ಓವರ್ ಇತ್ತೋ ಅವರು 50% ಆಫ್ 40 ಲಕ್ಷ ಅಂದ್ರೆ 20 ಲಕ್ಷದಷ್ಟು ಪ್ರಾಫಿಟ್ ತೋರಿಸಿದ್ರೆ ಮಿನಿಮಮ್ ಆಗಿ, ಅದಕ್ಕಿಂತ ಹೆಚ್ಚು ತೋರಿಸಬಹುದು. ಅವರು 20 ಲಕ್ಷದಿಂದ 40 ಲಕ್ಷವರೆಗೂ ತೋರಿಸಬಹುದು. 20 ತೋರಿಸಿ 40 ಲಕ್ಷವರೆಗೆ ತೋರಿದ್ರೆ ಅಂದ್ರೆ 20 ಲಕ್ಷ ಮಿನಿಮಮ್. ಅಪ್ ಟು ದೇರ್ ಟರ್ನ್ ಓವರ್ ದೇ ಕ್ಯಾನ್ ಶೋ ಇಫ್ ದೇ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಂಡಿಚರ್. ಅಷ್ಟನ್ನ ತೋರಿಸ್ಬಿಟ್ಟು ಈ 20 ಲಕ್ಷ ಮೇಲೆ ಅವರು ಟ್ಯಾಕ್ಸ್ ಕಟ್ಬಿಟ್ರೆ ಅವ್ರು ಬುಕ್ಸ್ ಮೇಂಟೈನ್ ಮಾಡೋದು ಬೇಡ, ಅವ್ರು ಆಡಿಟ್ ಮಾಡಿಸೋದು ಬೇಡ, ಅವ್ರ ಎಕ್ಸ್ಪೆಂಡಿಚರ್ ಏನಿದೆ ಅಂತ ಹೇಳಿ ಯಾರು ಕೇಳಲಿಕ್ಕೆ ಹೋಗಲ್ಲ. ಇದು ಪ್ರೊಫೆಷನಲ್ ಗೆ ಸಂಬಂಧಪಟ್ಟಿದ್ರು. ಇದನ್ನ ಸೆಕ್ಷನ್ 44ADA ಅಂತ ನಾವು ಹೇಳ್ತೇವೆ. ಬಿಸ್ನೆಸ್ ಬಗ್ಗೆ ನಾವು ಸರ್ ಬಿಸ್ನೆಸ್ ಬಗ್ಗೆ ನಮ್ಮ ಶ್ರೀವತ್ಸ ಭಟ್ರ ಹತ್ರ ಕೇಳುವ. ಬಿಸ್ನೆಸ್ ಬಗ್ಗೆ ಯಾರು ಪ್ರಿಸೆಂಪ್ಟಿವ್ ಅಲ್ಲಿ ಇದು ಮಾಡಬೇಕು ಸರ್? ಮೊದಲಾಗಿ ಟೀಚರ್ಸ್ ಡೇ ಹಬ್ಬದ ಶುಭಾಶಯಗಳು. ಇಬ್ಬರು ಗುರುಗಳ ಜೊತೆ ಕೂತ್ಕೊಂಡು ಮಾತಾಡ್ಲಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ ಸರ್. 44AD ಸರ್ ಹೇಳಿದಾಗೆ 44ADA ಪ್ರೊಫೆಷನ್ ಬಗ್ಗೆ ಗುರುರಾಜ್ ಸರ್ ಆಲ್ರೆಡಿ ಹೇಳಿ ಆಗಿದೆ. 44AD ಅಂದ್ರೆ ಸಣ್ಣ ಬಿಸ್ನೆಸ್ ಯಾರೆಲ್ಲ ಮಾಡ್ತಾ ಇದ್ದಾರೆ, ಲೋ BP ಅಲ್ಲಿ ಲೋ ಬಿಸ್ನೆಸ್ ಟರ್ನ್ ಓವರ್ ಯಾರ ಹತ್ರ ಉಂಟು ಅವರೆಲ್ಲ 44AD ಸೆಕ್ಷನ್ ಅಲ್ಲಿ ಅವರ ಇನ್ಕಮ್ ಅನ್ನ ತೋರಿಸಬಹುದು. ಯಾವ್ದದು? ಎಷ್ಟು ಟರ್ನ್ ಓವರ್ ಅಂದ್ರೆ ಬಿಲೋ 2 crores ಅಸೆಸ್ಮೆಂಟ್ ಇಯರ್ 1920 ಸರ್ ಹೇಳುವ ಪ್ರಕಾರ ಇನ್ಕಮ್ ಇಯರ್ 2019-20 ತನಕ 2 crores ಲಿಮಿಟ್ ಅನ್ನ ಇಟ್ಟಿದ್ದಾರೆ. ಟೋಟಲ್ ಟರ್ನ್ ಓವರ್ 2 crores ಕೆಳಗೆ ಇದ್ರೆ ಈಗ ಪ್ರೊಫೆಷನ್ ಅವರಿಗೆ ಮಿನಿಮಮ್ 50% ಹೇಗೆ ರೇಟ್ ಉಂಟು, ಅದೇ ತರ ಬಿಸ್ನೆಸ್ ನವರಿಗೆ ಮಿನಿಮಮ್ 8% ಆರ್ ಎಲ್ಲ ಇನ್ಕಮ್ ಅನ್ನ ಅವರು ನಾನ್ ಕ್ಯಾಶ್ ಟೈಪ್ ಅಲ್ಲಿ ಮಾಡಿದ್ರೆ, ಅಂದ್ರೆ ನೆಫ್ಟ್ ಇಲ್ಲಾದ್ರೆ ಈ ಥ್ರೂ ಡಿಜಿಟಲ್ ಮೋಡ್ ಮಾಡಿದ್ರೆ ಮಿನಿಮಮ್ 6% ತೋರಿಸಿದ್ರು
ಸಾಕು. ಅವರಿಗೆ 2% ಅನ್ನು ಒಂದು ರಿಯಾಯಿತಿಯಾಗಿ ಈಗ ಕ್ಯಾಶ್ ಟ್ರಾನ್ಸಾಕ್ಷನ್ ಅನ್ನು ಆದಷ್ಟು ಕಮ್ಮಿ ಮಾಡುವ ಇಂಟೆನ್ಷನ್ ಇಂದ ಕರೆಕ್ಟ್ ಅವರಿಗೆ 2% ಎಂಕರೇಜ್ಮೆಂಟ್ ಆಗಿ ಒಂದು ರಿಯಾಯಿತಿ ಕೊಟ್ಟಿದ್ದಾರೆ. ಸೊ 6% ಆಫ್ ದಿ ಟೋಟಲ್ ಟರ್ನ್ ಓವರ್ ಇನ್ಕಮ್ ತೋರಿಸಿದ್ರು ಸಾಕು. ಅವರಿಗೆ ಸರ್ ಹೇಳಿದಾಗೆ ಏನು ಬುಕ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಂತ ಇಲ್ಲ, ಮತ್ತೆ ಆಡಿಟ್ ಪುನಃ ಏನು ಆಡಿಟ್ ಇದು ಪ್ರಾಬ್ಲಮ್ ಬರಲ್ಲ. ಸೊ ಅದು 2 crores ಮೇನ್ ಬೇಸಿಕ್ ಲಿಮಿಟ್. ಅದರ ಮೇಲೆ ಪುನಃ ಈ ಬಜೆಟ್ ಅಲ್ಲಿ ಸಣ್ಣ ಚೇಂಜಸ್ ಆಗಿದೆ ಸರ್. ಓಕೆ, ನಾವು ಇದನ್ನು 44 AD ಮತ್ತೆ ಈ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಅನ್ನು ಮುಂದುವರಿಸ ಅದ್ರ ಮುಂಚೆ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ರಾಮರಾವ್, ಕೊಟ್ಟಾರ ಚೌಕಿಯಿಂದ. ರಾಮರಾಯರಿಗೆ ಕೊಟ್ಟಾರ ಚೌಕಿಯಿಂದ ನಮ್ಮ ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅಧ್ಯಕ್ಷರು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ಸ್ ಸರ್. ಇದು ನಿನ್ನೆ ಟೀಚರ್ಸ್ ಡೇ ಅಲ್ವಾ? ಹೌದು ಹೌದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನೀವು 3 ಜನ ಕೂಡ ಗುರುಗಳಾಗಿದ್ದೀರಿ. ಯಾಕಂದ್ರೆ ಸಾವಿರಾರು ವಿದ್ಯಾರ್ಥಿಗಳು CA 3 ವರ್ಷ ಆರ್ಟಿಕಲ್ಶಿಪ್ ನಲ್ಲಿ 3 years ಕರೆಯುವಾಗ ನೀವು ಅವರಿಗೆ ಮಾರ್ಗದರ್ಶಕರಾಗಿದ್ದೀರಿ. ಸೊ 3 ಜನರಿಗೂ ವಂದನೆ, ಅಭಿನಂದನೆ ಹಾಗೂ ಅಭಿವಂದನೆ. ಗುರುರಾಜರ ಹೆಸರಿನಲ್ಲಿಯೇ ಗುರು ಅಂತಿದೆ ಸ್ಟಾರ್ಟಿಂಗ್ ನಲ್ಲಿ. ಮತ್ತೆ SS ನಾಯಕರು ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಈಗ ಎಕ್ಸ್ಪರ್ಟ್ ಕಾಲೇಜ್ ಆಗಿ ಇಂಡಿಯಾ ಅಂಡ್ ಅಬ್ರಾಡ್ ಫೇಮಸ್ ಆಗಿದೆ. ಸೊ ಇದರಲ್ಲಿ ನನ್ನ ಸಜೆಷನ್, ಸೊ SS ನಾಯಕ್, ಗುರುರಾಜಾಚಾರ್ಯ, ಶ್ರೀವಾತ್ಸ ಭಟ್ 3 ಜನರಿಗೂ ಗುರು ವಂದನೆಗಳನ್ನು ಹೇಳ್ತಾ ನನ್ನ ಸಜೆಷನ್ ಒಂದುಂಟು ಸರ್. ನೀವು 3 ಜನರು ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ನಿಮ್ಮ ಮಕ್ಕಳಿಗೆಲ್ಲ ಹೇಳಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಒಂದು ಮಾಡಿದ್ರೆ ಒಳ್ಳೇದಂತ. ಮತ್ತೆ ಇತ್ತೀಚೆಗೆ IT ಕಚೇರಿ ಮಂಗಳೂರಿಂದ ಪಣಜಿಗೆ ಟ್ರಾನ್ಸ್ಫರ್ ಆಗೋದು ನ್ಯೂಸ್ ಉಂಟು. ಕೂಡಲೇ SS ನಾಯಕ್ ಲೀಡರ್ಶಿಪ್ ನಲ್ಲಿ ಲೆಕ್ಕ ಪರಿಶೋಧಕ ಸಂಘ ಒಂದು DV ಸದಾನಂದ ಗೌಡ್ರನ್ನು ಮೀಟ್ ಆಗಿ ಒಂದು ಪೆಟಿಷನ್ ಕೊಟ್ಟಿದ್ದೀರಿ. ಸೊ ಅದಕ್ಕೂ ನಿಮಗೆ ಆ ಕಾರ್ಯ ಸಕ್ಸಸ್ ಆಗ್ಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೇನೆ. ಒಂದು ವೇಳೆ ಅದು ಗೋವಾಕ್ಕೆ ಶಿಫ್ಟ್ ಆದ್ರೆ SS ನಾಯಕರು ಇನ್ನೊಂದು ಬ್ರಾಂಚ್ ಗೋವಾದಲ್ಲಿ ಓಪನ್ ಮಾಡ್ತಾರಾ ಅಂತ ಅವರಿಗೆ ಒಂದು ಪ್ರಶ್ನೆ. ಮತ್ತೆ ಉಳಿದವರಿಗೆ ನನ್ನ ಪ್ರಶ್ನೆ ಅಂದ್ರೆ ಆಸ್ ಯೂಶುವಲ್ ನಾವು ಕೇಳುದು, ವಾಟ್ ಈಸ್ ಸಿಂಪ್ಲಿಫೈಡ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ. ಇಫ್ ಬಿಸ್ನೆಸ್ ಟರ್ನ್ ಓವರ್ ಇಸ್ ಲೆಸ್ ದೆನ್ 2 crores 8% ಟ್ಯಾಕ್ಸ್ ಕರೆಕ್ಟ್ ಅಂತ. ಇನ್ನೊಂದು ಪ್ರೊಫೆಷನಲ್ಸ್ ಗೆ ಅಪ್ ಟು 50 lakhs ಟರ್ನ್ ಓವರ್ ಇದ್ರೆ 50% ಆಫ್ ಟರ್ನ್ ಓವರ್ ಇಸ್ ಟ್ರೀಟೆಡ್ as ಇನ್ಕಮ್ ಟ್ಯಾಕ್ಸ್. ಆದ್ರೆ ಬ್ಯಾಂಕ್ ನಲ್ಲಿ ಲೋನ್ ಕೊಡುವಾಗ ಟರ್ನ್ ಓವರ್ 2 ಕೋಟಿಗಿಂತ ಹೆಚ್ಚಾದ್ರೆ 40 lakhs ಲೋನ್ ವಿಲ್ ಬಿ ಗಿವನ್ ಅಂತಲ್ಲ. ಆದ್ರೆ ಟ್ಯಾಕ್ಸ್ ಪೇಯರ್ಸ್ಗೆ ಈ ಒಂದೊಂದು ಡಿಪಾರ್ಟ್ಮೆಂಟಿಗೂ ಒಂದೊಂದು ಫಿಗರ್ಸ್ ಕೊಡುದು ಕರೆಕ್ಟ್ ಅಲ್ವಾ? ಅದೊಂದು ತಾರತಮ್ಯ ಆಗ್ತದಲ್ವಾ ಅಂತ. ಮತ್ತೆ ಲಾಸ್ಟ್ ವೀಕ್ ಶ್ರೀ ಗುರುರಾಜಾಚಾರ್ಯ ಡೊನೇಟ್ ಅಂಡ್ ಸೇವ್ ಟ್ಯಾಕ್ಸ್, ಅದೊಂದು ಒಳ್ಳೆ ಸಜೆಷನ್. ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಮತ್ತು ನನ್ನ ಪ್ರಶ್ನೆಗಳು, ಬಿಕಾಸ್ ಆಫ್ ಕೊರೋನಾ ಸಮ್ ಎಂಪ್ಲಾಯೀಸ್ ಮೈಟ್ ಹ್ಯಾವ್ ಲಾಸ್ಟ್ ದ ಜಾಬ್ ದಿಸ್ ಇಯರ್. ದೇರ್ ಎಕ್ಸಿಸ್ಟಿಂಗ್ ಸೇವಿಂಗ್ಸ್ ಆರ್ ರಿಕ್ವೈರ್ಡ್ ಫಾರ್ ದೇರ್ ಲಿವ್ಲಿಹುಡ್. ಇಫ್ ದೇ ಪೇ ಟ್ಯಾಕ್ಸ್ ನೆಕ್ಸ್ಟ್ ಇಯರ್ with the penalty, whether the department will show any mercy. Next question, like former Union Finance Minister Jagajeevan Ram, if a senior citizen forget to submit returns, what will be the consequences? Next question, as per Supreme Court decision, married girls are eligible to get a share of father's property. Since it is a donation, is it taxable? If so, what is the percentage? ನಿನ್ನೆ ನಾನು ವಿಜಯ ಕರ್ನಾಟಕ ಪೇಪರ್ ನೋಡಿದೆ, ಸಲ್ಮಾನ್ ಖಾನ್ ಅವರು 3 ತಿಂಗಳ ಆಕ್ಟಿಂಗಿಗೆ 480 ಕೋಟಿ ಅವರಿಗೆ ಇದು ಸಂಭಾವನೆ ಕೊಡ್ತಾರಂತೆ. ಇದು ಇಷ್ಟು ಸಾಧ್ಯ ಉಂಟಾ? ಹಾಗಾದ್ರೆ ಅದಕ್ಕೆ ಟ್ಯಾಕ್ಸ್ ಎಷ್ಟು? ಮತ್ತು ನನ್ನ ಒಂದು ಸಜೆಷನ್ ಉಂಟು ಸರ್, ಈ ಮೇಜರ್ ಟ್ಯಾಕ್ಸ್ ಡಿಫಾಲ್ಟ್, ಈಗ ಕೆಲವು ಬ್ಯಾಂಕಿನಲ್ಲಿ ಲೋನ್ ಸರಿಯಾಗಿ ಕಟ್ಟಿದಿದ್ರೆ ಅವರು ಫೋಟೋ ಮತ್ತೆ ಹೆಸರನ್ನ ಪೇಪರ್ ಪಬ್ಲಿಷ್ ಮಾಡ್ತಾರೆ. ಹಾಗೆ ಮೇಜರ್ ಟ್ಯಾಕ್ಸ್ ಡಿಫಾಲ್ಟರ್ಸ್ ನೇಮ್ ಅಂಡ್ ಫೋಟೋ ಶುಡ್ ಬಿ ಪಬ್ಲಿಷ್ಡ್ ಇನ್ ನ್ಯೂಸ್ ಪೇಪರ್ಸ್. ಥ್ಯಾಂಕ್ ಯು ಸರ್. ಓಕೆ, ನಮ್ಮ ಯಾಮ್ರಾವ್ ಅವರು ಮ್ಯಾಂಗ್ಳೂರ್ ಪ್ರೊಡಕ್ಟಿವ್ ಕೌನ್ಸಿಲಿನ ಅಧ್ಯಕ್ಷರಾಗಿ ಪ್ರಶ್ನೆಗಳ ಸುರಿಮಳೆಯನ್ನು ಪ್ರತಿ ಸಂಚಿಕೆಯಲ್ಲಿ ಕೇಳ್ತಾ ಇದ್ದಾರೆ. ಬಹಳ ಉತ್ತಮ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ನಾವು ರಿಸೋರ್ಸ್ ಪರ್ಸನ್ ಆದರೂ ರಾಮರಾವ್ ಅವರು ಕೂಡ ನಮ್ಮ ಪಾರ್ಟ್ ಆಫ್ ಎಡಿಷನಲ್ ರಿಸೋರ್ಸ್ ಪರ್ಸನ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಪ್ರಶ್ನೆ ಕೇಳಲಿಕ್ಕೆ ಕೂಡ ಅದರ ಬಗ್ಗೆ ಆಳವಾದ ಅಧ್ಯಯನ ಮತ್ತು ಜ್ಞಾನ ಬೇಕಾಗ್ತದೆ. ರಾಮರಾಯರಿಗೆ ಈ ಒಂದು ಕಾರ್ಯಕ್ಕೆ ನಾವು ನಿಜವಾಗಿ ಅಭಿನಂದನೆಗಳನ್ನು ಹೇಳ್ತಾರೆ. ಸರ್, ಗುರುರಾಜಾಚಾರ್ಯ ಸರ್, 1 by 1, ಯಾಕಂದ್ರೆ ಇಂಥದೆಲ್ಲ ಗೂಗ್ಲಿಗಳಿಗೆ ನೀವೇ ಸಿಕ್ಸರ್ ಹೊಡಿಬೇಕಾಗ್ತದೆ. ಹೇಳಿ ಸರ್. ಮೊದಲನೇದಾಗಿ ನಾನು ರಾಮರಾಯರಿಗೆ ಇವತ್ತಿಂದ ಪ್ರೊಡಕ್ಟಿವ್ ರಾಮರಾವ್ ಅಂತ ಹೆಸರಿಡ್ತೇನೆ. ಅವರು ತುಂಬಾ ಪ್ರೊಡಕ್ಟಿವ್ ಕ್ವೆಶ್ಚನ್ಸ್ ಕೇಳ್ತಾರೆ. ಜಸ್ಟ್ ಲೈಕ್ ನಾಯಕರಿಗೆ ನಾನು ಡಾಕ್ಟರ್ ನಾಯಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಟಾನಿಕ್ ಕೊಡೋ ಮುಂಚೆ ಡಾಕ್ಟರ್ ಮಾತ್ರ ಟಾನಿಕ್ ಪ್ರಿಸ್ಕ್ರೈಬ್ ಮಾಡಬಹುದು. ಅದೇ ತರ ನಾಯಕರು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರೆ ಡಾಕ್ಟರ್ ನಾಯಕ್, ಅವರು ಪ್ರೊಡಕ್ಟಿವ್ ರಾಮರಾವ್ ಅಂತ ಹೇಳಿ.
ಇವ್ರ ಕ್ವಶನ್ ತುಂಬಾ ಒಳ್ಳೆ ಕ್ವಶನ್ಸ್ ಕೇಳಿದ್ದಾರೆ. ನಾನು ಫಸ್ಟ್ ಆಗಿ ಅವರೊಂದು ಒಳ್ಳೆ ಕ್ವಶನ್ ಕೇಳಿರೋದು ಈ ಮದುವೆ ಆಗಿರೋ ಹೆಂಗಸರಿಗೆ ಅವರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವ್ರಿಗೆ ಹಕ್ಕಿದೆ ಅಂತ ಹೇಳಿ ಗವರ್ಮೆಂಟ್ ಐ ಮೀನ್ ಸುಪ್ರೀಂ ಕೋರ್ಟ್ ಹೇಳಿದೆ. ಅಮೌಂಟ್ ಟ್ಯಾಕ್ಸ್ ಆಗುತ್ತಾ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇದು ಒಂದೇನಿದೆ, ಯಾವ್ದ್ಯಾವ್ದು ನಮ್ಗೆ ಇನ್ಹೆರಿಟೆನ್ಸ್ ನಲ್ಲಿ ಬರುತ್ತದೆ ಸೆಕ್ಷನ್ 210. ಇವಾಗ ನನಗೆ ನಾಯಕರು ಏನಾದ್ರೂ ದುಡ್ಡು ಕೊಟ್ರೆ ನನಗೆ ನಾಯಕರಿಗೆ ಸಂಬಂಧ ಇಲ್ಲ. ಸೊ ಆದ್ರಿಂದ whatever money I get from Mr. Nayak or any of my non-relatives will be taxed in my hands. ಅದೇ ತರ ನಾರ್ಮಲಿ ಸೆಕ್ಷನ್ 210 ಅಂತ ಹೇಳ್ತೇವೆ. ಅದರಲ್ಲಿ ಯಾರಿಗಾದ್ರೂ ನನಗೆ 50,000ಗಿಂತ ಹೆಚ್ಚು ದುಡ್ಡು ನನಗೆ ವಿದೌಟ್ ಪೇಯಿಂಗ್ ದ ಕನ್ಸಿಡರೇಷನ್ ಆರ್ ನನಗೆ ಐ ಹ್ಯಾವ್ ಪೇಡ್, ದುಡ್ಡು ಮಾತ್ರ ಅಲ್ಲ ಪ್ರಾಪರ್ಟಿ ತಗೊಳ್ತೇನೆ ಅಥವಾ ಒಂದು ಗೋಲ್ಡ್ ಸಿಕ್ಕಿದೆ, ನನಗೆ ಪ್ರಾಪರ್ಟಿ ತಗೊಳ್ಳುವಾಗ 1 ಕೋಟಿ ಪ್ರಾಪರ್ಟಿಗೆ ನಾನು 70 ಲಕ್ಷ ಕೊಟ್ಟು ತಗೊಂಡಿದ್ದೇನೆ ಅಂತ ಹೇಳಿದ್ರೆ ಈ ಎಷ್ಟು ಕಮ್ಮಿ ಕೊಟ್ಟಿದೆ ಇನ್ಅಡೆಕ್ವೇಟ್ ಕನ್ಸಿಡರೇಷನ್ ಅಂತ ನಾವು ಏನ್ ಹೇಳ್ತೇವೆ. ಆ ಇನ್ಅಡೆಕ್ವೇಟ್ ಕನ್ಸಿಡರೇಷನ್ 1 ಕೋಟಿ ಪ್ರಾಪರ್ಟಿಗೆ ನಾನು 70 ಲಕ್ಷಕ್ಕೆ ನಾನು ಸೆಕ್ಷನ್ 50C ಪ್ರಕಾರ ಅಲ್ಲ ಸರ್, ಅಲ್ಲ 56(2)10 ನಲ್ಲಿ 56 ನನಗೆ 30 ಲಕ್ಷದಷ್ಟು ನನಗೆ ನಾನು ಪರ್ಚೇಸ್ ಮಾಡೋನಿಗೆ ಇಟ್ ವಿಲ್ ಬಿ ಟ್ಯಾಕ್ಸ್ಡ್. ಅದೇ ತರ ಯಾವ್ದಾದ್ರು ಜ್ಯುವೆಲ್ರಿ ಸಿಕ್ಕಿದ್ರೆ ನನಗೆ ಯಾರಾದ್ರೂ ಹೀಗೆ ಜ್ಯುವೆಲ್ರಿ ನನಗೆ ಕೊಟ್ಬಿಟ್ರೆ ನನ್ನ ಕ್ಲೈಂಟ್ಸೇ ಬರೀಬಹುದು, ನನಗೆ ಜ್ಯುವೆಲ್ರಿ ತಂದು ನನಗೆ ಒಂದು ಹಾರ ಹಾಕಿದ್ರೆ ಅದನ್ನ ನಾನು ಇನ್ಕಮ್ ತರ ತಗೊಳ್ಬೇಕು. ವಾಚ್ ಕೊಟ್ರೆ ಹೇಗೆ ಸರ್? ವಾಚ್ ಕೊಟ್ರು ನಾನು ಇನ್ಕಮ್, ಬಿಕಾಸ್ ಇಟ್ಸ್ ಆಲ್ ಕನ್ಸಿಡರ್ಡ್ ಟು ಬಿ ಪರ್ಕ್ವಿಸಿಟ್ಸ್ ರಿಸೀವ್ಡ್ ಇನ್ ದ ಕೋರ್ಸ್ ಆಫ್ ಮೇಕಿಂಗ್ ಅ ಪ್ರೊಫೆಷನ್. ಆ ತರ ಬರುತ್ತೆ. ನನಗೆ ಯಾರಾದ್ರೂ ಕ್ಲೈಂಟ್ ಅಲ್ಲದೆ ನಾಯಕರು ಹಾಗೆ ನನಗೊಂದು ವಾಚ್ ಕೊಟ್ರೆ ಅದರಲ್ಲಿ 56(2)10 ನಲ್ಲಿ ನನಗೆ ಎಕ್ಸೆಂಪ್ಷನ್ ತಗೋಬಹುದು. ಪ್ರಾಪರ್ಟಿ ಅಲ್ಲ, ಮೂವಬಲ್ ಪ್ರಾಪರ್ಟಿ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಪ್ರಾಪರ್ಟಿ ಆಸ್ ಡಿಫೈನ್ಡ್ ಅಂಡರ್ 56(2)10. ಅದು ಸ್ವಲ್ಪ ಟೆಕ್ನಿಕಲ್ ಆಗಿರುವಂತ ಸಬ್ಜೆಕ್ಟ್. ನಾನು ಫಸ್ಟ್ ಹೇಳಿದೆ 50,000ಕ್ಕಿಂತ ಹೆಚ್ಚು ಯಾರಾದ್ರೂ ನನಗೆ ದುಡ್ಡು ಅಥವಾ ಪ್ರಾಪರ್ಟಿ ಅಥವಾ ಇಮೂವಬಲ್ ಪ್ರಾಪರ್ಟಿ ನನಗೆ ಕೊಟ್ರೆ ಫಾರ್ ನೋ ಕನ್ಸಿಡರೇಷನ್ ಆರ್ ಫಾರ್ ಇನ್ಅಡೆಕ್ವೇಟ್ ಕನ್ಸಿಡರೇಷನ್ ಇಟ್ ವಿಲ್ ಬಿ ಟ್ಯಾಕ್ಸ್ಡ್ ಆಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ನನ್ನ ಕೈಯಲ್ಲಿ. ಇದು ಹೇಳ್ತಾ ಕೆಲವರಿಗೆ ಇದು ಅನ್ಯಾಯ ಆಗುವುದಿಲ್ಲ. ಅಂದ್ರೆ ಇಫ್ ಐ ರಿಸೀವ್ಡ್ ಸಮಥಿಂಗ್ ಫ್ರಮ್ ಮೈ ರಿಲೇಟಿವ್ಸ್, ಆ ರಿಲೇಟಿವ್ಸ್ ಅಂತ ಹೇಳೋದು ದೇ ಹ್ಯಾವ್ ಡಿಫೈನ್ಡ್. ನನಗೆ ನನ್ನ ಹೆಂಡತಿ ಗಂಡ ಹೆಂಡತಿ ಸ್ಪೌಸ್ ಅಂತ ಹೇಳ್ತೇವೆ, ಅಥವಾ ನನ್ನ ಬ್ರದರ್ಸ್ ಸಿಸ್ಟರ್ಸ್ ಇಂದ ತಗೊಂಡಿರ್ಬೋದು, ಅಥವಾ ನನ್ನ ಲೀನಿಯಲಿ ಅಸೆಂಡೆಂಟ್ ಅಂದ್ರೆ ನನ್ನ ಆನ್ಸಿಸ್ಟರ್ಸ್ ಇಂದ ಬಂದಿರ್ಬೋದು, ನನ್ನ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯಿಂದ ಬಂದಿರ್ಬೋದು, ಅಥವಾ ನನ್ನ ಮಕ್ಕಳಿಂದ ಮಕ್ಕಳು ಮೊಮ್ಮಕ್ಕಳಿಂದ ಬಂದಿರ್ಬೋದು. ಅದೇ ತರ ನನ್ನ ಹೆಂಡತಿ ಅಣ್ಣ ತಮ್ಮಂದರಿಂದ ತಗೊಳ್ಬಹುದು, ಅಥವಾ ನನ್ನ ತಂದೆ ತಾಯಿ ಅಣ್ಣ ತಮ್ಮಂದ್ರು ಇಂದ ತಗೊಳ್ಬಹುದು. ಸರ್ ಅದನ್ನು ಯೋಗಾಸನ ಸ್ಟೈಲ್ ಅಲ್ಲಿ ಕೂಡ ಹೇಳ್ತಾರೆ. ಲೀನಿಯಲ್ ಅಸೆಂಡೆಂಟ್, ಲೀನಿಯಲ್ ಡಿಸೆಂಡೆಂಟ್, ಬ್ರದರ್ಸ್ ಆರ್ ಸಿಸ್ಟರ್, ಮತ್ತೆ ಸ್ಪೌಸ್ ಅಂಡ್ ಚಿಲ್ಡ್ರನ್. ಅದನ್ನ ನಾವು ಯೋಗಾಸನ ಸ್ಟೈಲ್ ಅಲ್ಲಿ ಕೂಡ ಹೇಳ್ಬೋದು ಸರ್. ಹೇಳಿ ಸರ್, ಕಂಟಿನ್ಯೂ ಮಾಡಿ ಸರ್. ಒಳ್ಳೆ ರೀತಿಯಲ್ಲಿ ಹೇಳಿದಿರಿ. ಇಷ್ಟು ಮಾತ್ರ ಅಲ್ಲದೆ ಅವರ ಹೆಂಡಂದ್ರು ಅಥವಾ ಗಂಡಂದ್ರು ಅವರು ಸಹ ಅವರಿಂದನೂ ನನಗೆ ದುಡ್ಡು ಬಂದ್ರೆ, ನನ್ನ ಹೆಂಡತಿಯ ತಂದೆ ತಾಯಿ, ನನ್ನ ಹೆಂಡತಿಯ ಮಕ್ಕಳಂದ್ರೆ ನನ್ನ ಮಕ್ಕಳೇ ಆಗ್ಬೇಕು, ಹೆಂಡತಿಯ ಮಕ್ಕಳು ಮೊಮ್ಮಕ್ಕಳಿಂದ ತಗೊಂಡ್ರೆ, ಸೊ ಆಲ್ ದೀಸ್ ಗಿಫ್ಟ್ ರಿಸೀವ್ಡ್ ವಿಲ್ ಬಿ ಎಕ್ಸೆಂಪ್ಟ್ ಫ್ರಮ್ 56(2)10. ಕರೆಕ್ಟ್. ಅದೇ ಯಾರಿಂದಾದ್ರೂ ಇನ್ಹೆರಿಟೆನ್ಸ್, ನನಗೆ ಇನ್ಹೆರಿಟೆನ್ಸ್ ಮಾಡಿದ್ದೀನಿ ಅಥವಾ ವಿಲ್ ಇಂದ ಯಾರಾದ್ರೂ ಬರೆದು ಇವ್ರಿಗೆ ಹೋಗ್ಬೇಕು, ಸಂಬಂಧ ಇಲ್ದಿದ್ರು ಸಹ ವಿಲ್, ಇನ್ಹೆರಿಟೆನ್ಸ್, ನನ್ನ ಮದುವೆ ಸಂಬಂಧ, ಯಾರ್ದಾದ್ರೂ ಮದುವೆ ಆಗುವಾಗ ಗಿಫ್ಟ್ ರಿಸೀವ್ ಆದ್ರೆ ಇಟ್ ವಿಲ್ ಆಲ್ಸೋ ಬಿ ಎಕ್ಸೆಂಪ್ಟ್. ದೀಸ್ ಆರ್ ದ ಜನರಲ್ ಎಕ್ಸೆಂಪ್ಷನ್ಸ್. ಅದೇ ತರ ರಾಮರಾಯರ್ ಕ್ವಶನ್ ಕೇಳಿದ್ರು, ಒಂದು ಮದುವೆ ಆದ ಹೆಂಗಸಿರ್ಬೋದು ಅಥವಾ ಮದುವೆ ಆಗದಿರೋ ಹೆಂಗಸಿರ್ಬೋದು, ಅವ್ರ ಪಿತ್ರಾರ್ಜಿತದಲ್ಲಿ ಬಂದಿರುವಂತಹ ಒಂದು ಆನ್ಸಿಸ್ಟ್ರಿಯಲ್ ಪ್ರಾಪರ್ಟಿ ಬಂದ್ರೆ ಟ್ಯಾಕ್ಸ್ ಆಗುತ್ತಾ ಅಂದ್ರೆ ಖಂಡಿತವಾಗಿಯೂ ಆಗುವುದಿಲ್ಲ. ಬಟ್ ಅದನ್ನು ಮಾರುವಾಗ ಮಾತ್ರ ಅದಕ್ಕೆ ಟ್ಯಾಕ್ಸ್ ಬರ್ತದೆ, ಅದನ್ನು ಅವರು ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದರ ಇಟ್ ಬಿಕಮ್ಸ್ ಎ ಸೆಪರೇಟ್ ಟ್ರಾನ್ಸಾಕ್ಷನ್. ಅದರ ಅವರಿಗೆ ಮಾರಿದ ಅಮೌಂಟ್ ಅಲ್ಲ, ಅವರಿಗೆ ಕಾಸ್ಟ್ ಟು ದಿ ಪ್ರೀವಿಯಸ್ ಓನರ್. ಅಂದ್ರೆ ಅವ್ರ ತಂದೆ ಕಾಸ್ಟ್ ಆಯ್ತು, ಅಥವಾ 2001 ನಲ್ಲಿ ನಾವು ಒಂದು ಕಟ್ ಆಫ್ ತಗೊಳ್ತೇವೆ, ಆ ಎರಡರಲ್ಲಿ ಯಾವ್ದು ಹೆಚ್ಚಿದೆ ಅಂತ ಹೇಳಿ ನೋಡ್ಕೊಂಡು ಅದನ್ನ ಕಾಸ್ಟ್ ಡಿಡಕ್ಷನ್ ಮಾಡ್ಕೊಂಡು ಕ್ಯಾಪಿಟಲ್ ಗೇನ್ಸ್ ಹೆಡಿಂಗ್ ನಲ್ಲಿ ಬರುತ್ತೆ. ಇನ್ನೊಂದು ವಿಷಯ ಹೇಳಿದ್ರು ಅವರು, ಟ್ಯಾಕ್ಸ್ ಡಿಫಾಲ್ಟ್ ಇದ್ರೆ ಅವ್ರನ್ನ ಜಸ್ಟ್ ಲೈಕ್ ಬ್ಯಾಂಕ್ ಅಲ್ಲಿ ನಾವು ವಿಲ್ಫುಲ್ ಡಿಫಾಲ್ಟರ್ಸ್ ನ ನೇಮಿಂಗ್ ಅಂಡ್ ಶೇಮಿಂಗ್ ಅಂತ ಹೇಳ್ತೀವಿ ನಾವು. ಅವ್ರು ಇಷ್ಟು ಜನ ಇಷ್ಟು ದುಡ್ಡು ಕೊಡ್ಲಿಲ್ಲ ಇವರು ಅಂತ ಹೇಳಿ ಅವ್ರ ಹೆಸರು ಫೋಟೋ ಎಲ್ಲ ಹಾಕ್ತೀವಿ ಅಂತ ಹೇಳಿ. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಸದ್ಯಕ್ಕೆ ನೇಮಿಂಗ್ ಅಂಡ್ ಶೇಮಿಂಗ್ ಇಸ್ ಹ್ಯಾಪನಿಂಗ್ ಇನ್ ದಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬೋರ್ಡ್. ಅದನ್ನ ನ್ಯೂಸ್ ಪೇಪರ್ ತಗೊಂಡ್ಬರೋದು ಒಳ್ಳೆ ಸಜೆಷನ್. ಅದೇ ತರ ಅವ್ರು ಹೇಳಿದ್ರು, ಸಲ್ಮಾನ್ ಖಾನ್ ವಿಷಯ ಹೇಳಿದ್ರು. ಸಲ್ಮಾನ್ ಖಾನ್ ಅವ್ರಿಗೆ 480 ಕೋಟಿ ಬಂದಿದೆ, ಆದ್ರಿಂದ ಅದಕ್ಕೆ ಏನು ಟ್ಯಾಕ್ಸ್ ಆಗುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಅಕೌಂಟ್ ಪೇ ಚೆಕ್ ಅಲ್ಲಿ ಅಕೌಂಟೆಡ್ ಮನಿಯಾಗಿ ಬಂದಿದ್ರೆ ಅವ್ರಿಗೆ TDS ಮಾಡೇ ಕೊಟ್ಟಿರ್ತಾರೆ, ಅವ್ರ ಅದ್ರ ಮೇಲೆ ಟ್ಯಾಕ್ಸ್ ಖಂಡಿತವಾಗಿಯೂ ಕೊಟ್ಟಿರ್ತಾರೆ. ಇನ್ನು ಅದಕ್ಕಿಂತ ಹೆಚ್ಚು ನಾವು ಇಲ್ಲಿ ಕುತ್ಕೊಂಡು ಸಲ್ಮಾನ್ ಖಾನ್ ಎಷ್ಟು ಟ್ಯಾಕ್ಸ್ ಕಟ್ತಾರೆ ಅಂತ ಹೇಳಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ.
ನಾಲ್ಕನೇದವ್ರು ಹೇಳಿದ್ರು ಸೀನಿಯರ್ ಸಿಟಿಸನ್ಸ್ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಮರ್ತೋದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ. ಈಗ ಒಂದು ವಿಷಯ, ಎಲ್ರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದು ಬೇಡ. ಯಾರ್ಯಾರಿಗೆ ಇನ್ಕಮ್ ಇದೆಯೋ, ನಾವ್ ಹೇಳಿದ್ವಿ ಮುಂಚೆನೆ ಹೇಳಿದ್ರೆ 2.5 ಲಕ್ಷಕ್ಕಿಂತ ಹೆಚ್ಚು ಯಾರ್ಯಾರಿಗೆ ಇನ್ಕಮ್ ಇದೆಯೋ ಅವ್ರು ಮಾತ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೇಕು. ಇದಲ್ಲದೆ ಹೋದ್ ಸಂಚಿಕೆಯಲ್ಲಿ ಒಂದು ಹೇಳೋದು ನಾನು ಮರ್ತೋಗಿದ್ದೆ, ಇದಲ್ಲದೆ ಯಾರ್ಯಾರಿಗೆ ಇನ್ಕಮ್ ಇಲ್ದಿದ್ರು ಕೆಲವೊಂದು ರಿಟರ್ನ್ಸ್ ನ ಕಂಪಲ್ಸರಿ ಅವ್ರು ಫೈಲ್ ಮಾಡ್ಬೇಕು. ಯಾರ್ಯಾರು ಅಂತ ಹೇಳಿದ್ರೆ, ಯಾರಿಗೆ 1 ಕೋಟಿಗಿಂತ ಹೆಚ್ಚು ಕರೆಂಟ್ ಅಕೌಂಟ್ ನಲ್ಲಿ ಡೆಪಾಸಿಟ್ ಮಾಡಿರ್ತಾರೆ, ಅಥವಾ 2 ಲಕ್ಷಕ್ಕಿಂತ ಹೆಚ್ಚು ಫಾರಿನ್ ಟ್ರಾವೆಲ್ ಗೆ ಎಕ್ಸ್ಪೆಂಡಿಚರ್ ಮಾಡಿರ್ತಾರೆ, ಅಥವಾ 1 ಲಕ್ಷಕ್ಕಿಂತ ಹೆಚ್ಚು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿರ್ತಾರೆ, ಅವ್ರದ್ದೇ ಇರ್ಬೋದು ಬೇರೆಯವ್ರದ್ದು ಇರ್ಬೋದು ಎಲೆಕ್ಟ್ರಿಸಿಟಿ ಬಿಲ್, ಅಥವಾ ಫಾರಿನ್ ಟ್ರಾವೆಲ್, ನನ್ನ ನಾಯಕರಿಗೆ ಫಾರಿನ್ ಟ್ರಾವೆಲ್ ಕಳಿಸ್ಲಿಕ್ಕೆ ನಾನ್ ಕಟ್ಟಿರ್ತೇನೆ ಅಂತ ಹೇಳಿದ್ರೆ ನಾನ್ ಫೈಲ್ ಮಾಡ್ಬೇಕು. ಅದನ್ನ ಇನ್ಕಮ್ ಕಮ್ಮಿ ಇದ್ರು, ಇನ್ಕಮ್ 2.5 ಲಕ್ಷಕ್ಕಿಂತ ಕಮ್ಮಿ ಇದ್ದ ಪಕ್ಷದಲ್ಲಿನೂ ನಾನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೇಕು. ಇದೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇನ್ನೊಂದು ಅವ್ರು ಹೇಳಿದ್ರು, ಬ್ಯಾಂಕ್ ನಲ್ಲಿ ಬಾರಿ ಒಂದು ಒಳ್ಳೆ ಹೇಳಿದ್ರು, ಯಾರಿಗಾದ್ರೂ ನಾವು ಇನ್ಫಾರ್ಮೇಶನ್ ಕೊಡುವಾಗ ಒಂದೇ ಇನ್ಫಾರ್ಮೇಶನ್ ಕೊಡ್ಬೇಕು. ಬ್ಯಾಂಕಿಗೆ ನಾವು ಹೆಚ್ಚು ಇನ್ಕಮ್ ತೋರಿಸ್ಬಿಟ್ಟು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ನಾವು ಕಮ್ಮಿ ಇನ್ಕಮ್ ತೋರಿಸ್ಬಿಟ್ಟು ಟ್ಯಾಕ್ಸ್ ಕಟ್ಟಿ ಬ್ಯಾಂಕ್ ಅಲ್ಲಿ ಹೆಚ್ಚಿ ಲೋನ್ಗೋಸ್ಕರ ಅದು ಅವರ ವಿಷಯ ಅದಲ್ಲ. ಈಗ ಏನಂದ್ರೆ ಅಪ್ ಟು 2 crore ಟರ್ನ್ ಓವರ್ ಪ್ರಿಸಂಪ್ಟಿವ್ ಟ್ಯಾಕ್ಸೇಷನ್ ಇರುವಾಗ ನಾವು 8% ಆರ್ 6% ವಾಟ್ ಎವರ್ ಅಪ್ಲಿಕಬಲ್ ವಿ ವಿಲ್ ಫೈಲ್ ಟು ರಿಟರ್ನ್. ಅದರಲ್ಲಿ ಸಿಂಪ್ಲಿಫೈಡ್ ಟರ್ನ್ ಓವರ್ ಪ್ರೂಫ್ ಇದ್ದರೆ ಪ್ರೂಫ್, GST ರಿಟರ್ನ್ ಇರ್ಬೋದು, ಮತ್ತು ಅದರ ಮೇಲೆ ಇಷ್ಟು ರೇಟ್ ಮತ್ತು ಟ್ಯಾಕ್ಸ್ ಫೈಲ್ ಮಾಡಿ ಕ್ಲೋಸ್ ಮಾಡೋದು. ಬಟ್ ಬ್ಯಾಂಕಲ್ಲಿ ಈಗ 2 ಕೋಟಿ ಲಿಮಿಟ್ ಇರುವಾಗ 40 ಲಕ್ಷ ಓಡಿ ತಗೊಳ್ತಾರೆ ಅಲ್ವಾ? 40 ಲಕ್ಷ ಓಡಿ ತಗೊಳ್ಳುವಾಗ ನಾರ್ಮಲಿ ನಾವು ಹೇಳೋದು, ಬ್ಯಾಂಕ್ ನಲ್ಲಿ ನಾವು ಓಡಿ ತಗೊಳ್ಳುವಾಗ 20% ಆಫ್ ದ ಟರ್ನ್ ಓವರ್ ಅಷ್ಟು ಎಲಿಜಿಬಲ್ ಇರ್ತದೆ. ಕರೆಕ್ಟ್, ಮಿನಿಮಮ್. ಅದು ಬೇರೆ ಕಡೆಯಲ್ಲಿ ಹೋಲ್ಡಿಂಗ್ ಮೆಥಡ್ ಅಲ್ಲಿ ಜಾಸ್ತಿ ಬರ್ಬೋದು, ಬಟ್ 20% ಇಸ್ ದ ಮಿನಿಮಮ್. ಆವಾಗ 25 lakhs ಅಂಡ್ ಎಬೋವ್ ಇದ್ರೆ ಬ್ಯಾಂಕಿನವರು ಆಡಿಟೆಡ್ ಬ್ಯಾಲೆನ್ಸ್ ಶೀಟ್, ಆಡಿಟ್ ರಿಪೋರ್ಟ್ ಫಾರ್ ನಾನ್ ಕಾರ್ಪೊರೇಟ್ ಬಾರೋವರ್ಸ್ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ನಾವು ಅದು ಆಡಿಟ್ ಮಾಡಬೇಕಾಗ್ತದಲ್ಲ ಸರ್, ಅದರ ಬಗ್ಗೆ ಅವರು ಕೇಳಿದ್ರು. ಇನ್ಕಮ್ ಟ್ಯಾಕ್ಸ್ ಹೇಳುತ್ತೆ ಆಡಿಟ್ ಮಾಡೋದು ಬೇಡ ಅಂತ ಹೇಳಿ. ಇಫ್ ದ ಬ್ಯಾಂಕ್ it has to be audited, I am afraid bank because lenders can always put additional conditions. Correct. If the bank is to get it audited, now ಹೇಳಿದ 20% of the turnover is given by Nayak committee recommendation. ಅದು ಇನ್ನೊಬ್ಬರ ನಾಯಕ್ ಕಮಿಟಿ ರೆಕಮೆಂಡೇಶನ್ ಅಂತ ಹೇಳಿ ನಿಮ್ಮ ಹೆಸರು ಸೇಮ್ ಹೆಸರು ಇರೋದ್ರಿಂದ ನಾಯಕ್ ಕಮಿಟಿಯಲ್ಲಿ ಹೇಳಿದ್ದು 20% ಟರ್ನ್ಓವರ್. ಬಟ್ ಇಫ್ ದ ಬ್ಯಾಂಕ್ ಹೇಳುತ್ತೆ ನನಗೆ ಆಡಿಟೆಡ್ ಮಾಡಿ ಕೊಡಿ ಅಂತ ಹೇಳಿದ್ರೆ, ಅವಾಗ ಆಡಿಟ್ ಬುಕ್ಸ್ ಮೇಂಟೈನ್ ಮಾಡಿ ಆಡಿಟ್ ಮಾಡಿ ಕೊಡ್ಬೇಕು. ಯಾಕಂದ್ರೆ ಸಾಲ ಕೊಡುವವನು ಏನೇನ್ ಕಂಡೀಷನ್ ಹೇಳ್ತಾನೋ ಅದನ್ನೆಲ್ಲ ಪೂರೈಸೋದು ಸಾಲ ತಗೊಂಡವನ ಒಂದು ಹಿ ಹ್ಯಾಸ್ ಟು ಕಂಪ್ಲೈ ವಿತ್ ದಿ ಕರೆಕ್ಟ್. ರಾಮರಾಯರ ಕೇಳಿದ್ರು ಸಿಂಪ್ಲಿಫೈಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂದ್ರೆ ಏನು ಅಂತ. ಇವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಹಲವಷ್ಟು 7 ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಇದೆ. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ 1 ಅಂತ ಹೇಳಿದ್ರೆ ಸಹಜ ಅಂತ ಹೇಳಿ, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ 4 ಅಂತ ಹೇಳಿದ್ರೆ ಸುಲಭ ಅಂತ ಹೇಳಿ, ಅದಕ್ಕೆ ಸುಗಮ ಅಂತ ಹೇಳಿ. 1 and 4 ಆರ್ ಸಪೋಸ್ ಟು ಬಿ ವೆರಿ ಕಮ್ಮಿ ಪೇಜಸ್, 2 ಪೇಜ್ 5 ಪೇಜ್ ನಲ್ಲಿ ಮುಗಿದು ಹೋಗುವಂತಹ ಒಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಈ ಯಾರು ಪ್ರಿಸಂಪ್ಟಿವ್ ಟ್ಯಾಕ್ಸ್ ನಲ್ಲಿ ಬರ್ತಾರೋ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನಂಬರ್ 4 ITR 4 ನಲ್ಲಿ ಫೈಲ್ ಮಾಡಿದ್ರೆ ಸಾಕು. ಅದರಲ್ಲಿ ಬರೀ 5 ಪೇಜ್ ರಿಟರ್ನ್ ಇದೆ. ಅದನ್ನ ಅವರು ದಿ ಬಿಸ್ನೆಸ್ ಮ್ಯಾನ್ ಹಿಮ್ಸೆಲ್ಫ್ ಕ್ಯಾನ್ ಫಿಲ್, ಅಥವಾ ಇವತ್ತು ಟ್ಯಾಕ್ಸ್ ರಿಟರ್ನ್ ಪ್ರಿಪೇರರ್ಸ್ ಅಂತ ಹೇಳಿದ್ದಾರೆ, ಅವ್ರ ಹತ್ರ ಮಾಡಿಸಬಹುದು, ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಬರ್ಬೋದು, ಅಥವಾ ಅವರು ಸಾಫ್ಟ್ವೇರ್ ನಲ್ಲಿ ನೋಡ್ಕೊಂಡು ಅವರೇ ಮಾಡಬಹುದು. ಅದಕ್ಕೆ ITR 4 ಅಂತ ಹೇಳಿ ಅದನ್ನ ಸುಗಮ ಅಂತ ಹೇಳ್ತಾರೆ. ಸುಗಮವಾಗಿ ಫೈಲ್ ಮಾಡ್ಲಿಕ್ಕೆ ಒಂದು ಹೆಸರೇ ಇಟ್ಟಿದ್ದಾರೆ ಸುಗಮ ಅಂತ ಹೇಳಿ. ಅದೇ ITR 1 ಸಹಜ, 2 ಪೇಜ್ ರಿಟರ್ನ್. ಅದು ಯಾರಿಗೆ ಅಂತ ಹೇಳಿದ್ರೆ 50 ಲಕ್ಷಕ್ಕಿಂತ ಒಳಗಡೆ ಇನ್ಕಮ್ ಇರುವಂತವ್ರು, 50 ಲಕ್ಷ ಒಳಗಡೆ ಇನ್ಕಮ್ ಇರುವಂತವ್ರು, ಬಟ್ ಅವರಿಗೆ ಬಿಸ್ನೆಸ್ ಇನ್ಕಮ್ ಇರಬಾರ್ದು, ಬರೀ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆರ್ ಹೌಸ್ ಪ್ರಾಪರ್ಟಿ ಇರುವಂತವ್ರು ITR 1 ನಲ್ಲಿ ಮಾಡಬಹುದು. ಇನ್ನೊಂದು ವೀಕ್ಷಕರ ಕರೆ ಉಂಟು, ಒಂದು ಅಟೆಂಡ್ ಆಗುವ. ಹಲೋ ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿನ ಮಾತಾಡೋದು. ರಾಮಕೃಷ್ಣ ರಾಯರಿಗೆ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಶಾಸ್ತ್ರೀಯ ಶುಭಾಶಯಗಳು. ಥ್ಯಾಂಕ್ಸ್. ನಮಗೆಲ್ಲ ಮಾಧ್ಯಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಕಲಿಸಿದಿರಿ. ಹಾಗಾಗಿ ನೀವೇ ನಮ್ಮ ಲೇಟೆಸ್ಟ್ ಗುರುಗಳು. ನೀವೇ ಅಲ್ಲ, ನಮ್ಗೆ ಶಾಲಾ ಶಿಕ್ಷಣ ಇಲ್ಲದಿದ್ರು ಮಾಧ್ಯಮದಲ್ಲಿ ನಮಗೆ ಮಾತಾಡಲಿಕ್ಕೆ ಕಲಿಸಿದವರು ನೀವು ನಮ್ಮ ಗುರುಗಳಾಗಿದ್ದೀರಿ. ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಪ್ರಶ್ನೆ, ಈಗ ಬಿಸ್ನೆಸ್ ಪರ್ಸನ್ಸ್ಗೆಲ್ಲ ಟ್ಯಾಕ್ಸ್ ಕೊಡ್ತಾರೆ, ಟ್ಯಾಕ್ಸ್ ಉಂಟು ಕಟ್ಲಿಕ್ಕೆ ವ್ಯಾಪಾರ ಮಾಡುವವರಿಗೆಲ್ಲರಿಗೂ. ಅದೇ ರೈತರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ವಾ ಅಂತ. ಈಗ ರೈತರು ವಾಣಿಜ್ಯ ಬೆಳೆಗಳನ್ನು ಬೆಳೀತಾರೆ, ಅಡಿಕೆ, ಏಲಕ್ಕಿ,
ಕಾಫಿ ಹೀಗೆ ತುಂಬಾ ಬೆಳೀತಾರೆ. ಅದನ್ನು ಅವರು ಮಾರಾಟ ಮಾಡ್ತಾರಲ್ಲ, ಅವರಿಗೆ ಇನ್ಕಮ್ ಟ್ಯಾಕ್ಸ್ ಇಲ್ವಾ? ಇದ್ರೆ ಅವರು ಯಾವ ರೀತಿ ಕಟ್ತಾರೆ ಹೇಗೆ ಅಂತ ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ. ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದ್ರಿ ಶ್ರೀವತ್ಸ ಭಟ್. ಈಗ ರೈತರಿಗೆ ಟ್ಯಾಕ್ಸ್ ಉಂಟಾ ಅಂತ, ಅಗ್ರಿಕಲ್ಚರ್ ಇನ್ಕಮಿಗೆ ಟ್ಯಾಕ್ಸ್ ಉಂಟಾ, ಅದರ ಬಗ್ಗೆ ಹೇಳಿ. ಉಂಟು ಸರ್. ಈಗ ಅಗ್ರಿಕಲ್ಚರ್ ಇನ್ಕಮ್ ಅಂದ್ರೆ ಆಲ್ಮೋಸ್ಟ್ 90% ಆಫ್ ದಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಅವರು ಎಕ್ಸೆಂಪ್ಟ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ಇನ್ಕಮ್ ಅನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ 2-3 ಕಮರ್ಷಿಯಲ್ ಕ್ರಾಪ್ಸ್, ಈಗ ಯಾರು ಕಮರ್ಷಿಯಲ್ ಕ್ರಾಪ್ಸ್ ಮಾಡ್ತಾರೆ, ಕಾಫಿ, ರಬ್ಬರ್ ಮತ್ತೆ ಟೀ, ಇಂತಹ ಕ್ರಾಪ್ಸ್ಗೆ ಇನ್ಕಮ್ ಟ್ಯಾಕ್ಸ್ ಬರ್ತದೆ. ಅದರಲ್ಲಿ ಪುನಃ ಟೆಕ್ನಿಕಲ್ ಬೈಫರ್ಕೇಶನ್ಸ್ ಬಂದು ಕಾಫಿಗೆ ವೆದರ್ ಕ್ಯೂರ್ಡ್ ಆರ್ ನಾನ್ ಕ್ಯೂರ್ಡ್ ಅಂತಹ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ರೇಟ್ ಅಲ್ಲಿ ಇನ್ಕಮ್ ಅನ್ನು ತಗೊಳ್ತಾರೆ ಸರ್. ಅದರ ಮೇಲೆ ನಾರ್ಮಲ್ ಸ್ಲ್ಯಾಬ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬರ್ತದೆ. ಓಕೆ, ಬಹಳ ಒಂದು ಉತ್ತಮ. ಬಟ್ ಅಗ್ರಿಕಲ್ಚರಲ್ ಇನ್ಕಮ್ ಆಸ್ ಇಟ್ ಈಸ್, ಅದು ಈ ವಾಣಿಜ್ಯ ಬೆಳೆಯಲ್ಲಿ ಇದು ಕಾಫಿ, ರಬ್ಬರ್, ಟೀ ಬಿಟ್ರೆ ಬೇರೆ ಎಲ್ಲ ಎಕ್ಸಂಪ್ಷನ್. ಓಕೆ, ಅದು ಅಗ್ರಿಕಲ್ಚರಲ್ ಇನ್ಕಮ್ ಬೈ ಇಟ್ ಸೆಲ್ಫ್ ಈಸ್ ಎಕ್ಸಂಪ್ಟ್. ಬಟ್ if a person has taxable income along with the agricultural income, then agricultural income tax exempted ಆದ್ರೂ ಆ ಇನ್ಕಮ್ ಅನ್ನು ಕ್ಲಬ್ ಮಾಡಿ ಉಳಿದ ಟ್ಯಾಕ್ಸ್ ಮೇಲೆ ರೇಟ್ ಆಫ್ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಅಲ್ವಾ ಸರ್? ಗುರುರಾಜಾಚಾರ್ಯ ಸರ್, ನಿಮ್ಮ ಒಂದು ಇದರ ಬಗ್ಗೆ ಒಂದು ಹೇಳ್ಬೋದಾ? ಇದು ಏನಂದ್ರೆ ಕಾಫಿ ಬೆಳೆಯೋರ್ಗು ನಾರ್ಮಲಿ ಸೆಕ್ಷನ್ 10 ಸಬ್ಸೆಕ್ಷನ್ 1 ನಲ್ಲಿ, ಸೆಕ್ಷನ್ 10 ಇಸ್ ಅ ಸೆಕ್ಷನ್ ವಿಚ್ ಸೇಸ್ ವಾಟ್ ಆರ್ ಆಲ್ ದಿ ಎಕ್ಸೆಂಪ್ಟೆಡ್ ಇನ್ಕಮ್ಸ್. ಅದರಲ್ಲಿ 10 ಸಬ್ಸೆಕ್ಷನ್ 1 ನಲ್ಲಿ ಆಲ್ಫಾಬೆಟಿಕಲ್ ಆಗಿ ಆರ್ಡರ್ ಹೋಗುವಾಗ ಎ ಅಂತ ಫಸ್ಟ್ ಬರುತ್ತೆ. ಅಗ್ರಿಕಲ್ಚರಲ್ ಇನ್ಕಮ್ ಇಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಂತ ಹೇಳ್ತಾರೆ. ಎನಿ ಅಗ್ರಿಕಲ್ಚರಲ್ ಇನ್ಕಮ್ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕಾಫಿ, ಟೀ, ರಬ್ಬರ್ ಸಹ ಇಟ್ಸ್ ಎಕ್ಸೆಂಪ್ಟ್ ಕಂಪ್ಲೀಟ್ಲಿ. ಬಟ್ ಯಾಕೆ ನಾವು ಕಾಫಿ, ಟೀ, ರಬ್ಬರ್ಗೆ ಸ್ಪೆಸಿಫಿಕ್, ಬೇರೆ ನೀವು ಅಕ್ಕಿ ಬೆಳೆಸಬಹುದು, ಗೋಧಿ ಬೆಳೆಸಬಹುದು, ಬೇರೆ ನಾವು ಊರಿನಲ್ಲಿ ಏನ್ ಬೆಳೆಸಿದ್ರು ತರಕಾರಿ ಬೆಳೆಸಬಹುದು, ಅದನ್ನೆಲ್ಲ ಮಾರ್ಬಿಟ್ಟು ನಿಮ್ಗೆ 10 ಲಕ್ಷ, 1 ಕೋಟಿ, 10 ಕೋಟಿ ಎಷ್ಟೇ ಇನ್ಕಮ್ ಬರಲಿ, ನಾವೊಂದು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಯಾರಾದ್ರೂ ರಿಚ್ ಅಗ್ರಿಕಲ್ಚರಿಸ್ಟ್ ಇದ್ರೆ ಅವರಿಗೆ ಟ್ಯಾಕ್ಸ್ ಮಾಡಬೇಕು. ಬಿಕಾಸ್ ಈಕ್ವಾಲಿಟಿ ಬರಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಟ್ಯಾಕ್ಸ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ ನನಗೆ ಒಂದು ರೈತರು ನಾನು TV 9 ನಲ್ಲಿ ಮಾತಾಡುವಾಗ ಹೇಳಿದ್ರು, ತೋರಿಸಿ ಯಾರಿದ್ದಾರೆ ರಿಚ್ ಅಗ್ರಿಕಲ್ಚರಿಸ್ಟ್ ಅಂತ ಹೇಳ್ಬಿಟ್ಟು. ಇದಾರೆ ನಮ್ಮ ಸೌತ್ ಇಂಡಿಯಾ, ಸೌತ್ ಕೇಂದ್ರದಲ್ಲಿ ಕಮ್ಮಿ. ಅದೇ ನೀವು ಪಂಜಾಬ್ಗೆಲ್ಲ ಹೋದ್ರೆ ತುಂಬಾ ರಿಚ್ ಅಗ್ರಿಕಲ್ಚರಿಸ್ಟ್ ಇದ್ದಾರೆ. ಎಲ್ಲ ಅಗ್ರಿಕಲ್ಚರಲ್ ಇನ್ಕಮ್ಗೂ ಎಕ್ಸೆಂಪ್ಟ್, ದೇರ್ ಇಸ್ ನೋ ಟ್ಯಾಕ್ಸ್. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲೇ ಉಂಟು ಸರ್, ಅಗ್ರಿಕಲ್ಚರ್ ಇನ್ಕಮಿಗೆ ಟ್ಯಾಕ್ಸ್ ಹಾಕಬಾರ್ದಂತ. ಸೊ ಆದ್ರಿಂದ ಎನಿ ಆಕ್ಟ್ ಕೆನಾಟ್ ಸೂಪರ್ಸೀಡ್ ಕಾನ್ಸ್ಟಿಟ್ಯೂಷನ್. ಅದನ್ನ ಅಮೆಂಡ್ ಮಾಡಬಹುದು. ಕಾನ್ಸ್ಟಿಟ್ಯೂಷನ್ ಅಮೆಂಡ್, GST ಹೇಗೆ ಅಮೆಂಡ್ ಮಾಡಿದ್ರು ಅದನ್ನ ಅಮೆಂಡ್ ಮಾಡಬಹುದು. ಬಟ್ ಇದು ರೈತರಿಗೆ ಒಳ್ಳೇದಲ್ಲ. ಇದು ಅಂದ್ರೆ ರಿಚ್ ರೈತರಿಗೆ ಟ್ಯಾಕ್ಸ್ ಮಾಡಬೇಕು. ಕೆಲವರೆಲ್ಲ ರೈತರಿಗೆ ದೇ ಹ್ಯಾವ್ ಗಾಟ್ ಬೆಂಜ್ ಕಾರ್ ಅಂಡ್ ಆ ತರದವರಿಗೆಲ್ಲ ಟ್ಯಾಕ್ಸ್ ಮಾಡಬೇಕು ಅಂತ ಹೇಳಿ ಒಂದು ನಾವು ಹೇಳ್ತಾ ಇದ್ದಿದ್ದು, ಅದಿರ್ಲಿ ಅದೊಂದು ಸೈಡ್ಗೆ. ಬಟ್ ಶ್ರೀವತ್ಸ ಅವ್ರು ಹೇಳಿದ್ದು ಕಾಫಿ, ಟೀ, ರಬ್ಬರ್. ಇದು ಕಾಫಿ, ಟೀ, ರಬ್ಬರ್ ನಾವು ಹಿಂಗ್ ಕಿತ್ಬಿಟ್ಟು, ಕಾಫಿ ಬೀಜನ ಕಿತ್ಬಿಟ್ಟು ಹೀಗೆ ಮಾರ್ಕೆಟ್ ನಲ್ಲಿ ಮಾರಲ್ಲ. ಅದನ್ನ ನಾವು ಮತ್ತೆ ಅದನ್ನ ಬೀಜನ ತೆಗೆದು, ಫ್ರೂಟ್ಸ್ ನ ತೆಗೆದು ಅದನ್ನ ಪ್ರಾಸೆಸ್ ಮಾಡ್ತೇವೆ. ಸೊ ಹಾಗಾಗಿ ಪ್ರಾಸೆಸಿಂಗ್ ಆಕ್ಟಿವಿಟಿ ಇಸ್ ಕನ್ಸಿಡರ್ಡ್ ಟು ಬಿ ಇಂಡಸ್ಟ್ರಿಯಲ್ ಆಕ್ಟಿವಿಟಿ. ಅದೇ ತರ ಟೀನ ನಾವು ಗಿಡದಿಂದ ಕಿತ್ಬಿಟ್ಟು ಟೀ ಆಗಿ ಮಾರಲ್ಲ ನಾವು. ಅದನ್ನ ಮತ್ತೆ ರೋಸ್ಟ್ ಮಾಡ್ಬಿಟ್ಟು, ಡ್ರೈ ಮಾಡ್ಬಿಟ್ಟು, ಪೌಡರ್ ಮಾಡಿ ಆ ತರ ಮತ್ತೆ ಮಾರೋದ್ರಿಂದ ದೇರ್ ಇಸ್ ಅನ್ ಎಲಿಮೆಂಟ್ ಆಫ್ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ವಿತ್ ಇನ್ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟಿ. ರಬ್ಬರ್ನು ಹಾಗೆ, ನಾವು ಇದನ್ನ ಸುಮ್ಮನೆ ನಾವು ಗಿಡದಿಂದ ರಬ್ಬರ್ ಕ್ಯಾಪ್ಚರ್ ಮಾಡ್ಬಿಟ್ಟು ಮಾರಲ್ಲ, ಅದನ್ನ ಮತ್ತೆ ಶೀಟ್ ಮಾಡ್ಬಿಟ್ಟು ಅದನ್ನ ಪ್ರಾಪರ್ ಶೇಪ್ ತಂದು ಮಾರ್ತೇವೆ. ಆದ್ರಿಂದ ಈ ಕಾಫಿ, ಟೀ, ರಬ್ಬರ್ ನ ಬಿಕಾಸ್ ದೇರ್ ಇಸ್ ಅನ್ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಇನ್ವಾಲ್ವ್ಡ್, ದೇ ಹ್ಯಾವ್ ಗಿವನ್ ಅ ಪರ್ಸೆಂಟೇಜ್ ಆಫ್ ದ ಓವರ್ ಆಲ್ ಟರ್ನ್ ಓವರ್ ನಲ್ಲಿ ನಿಮಗೆ 40%, 50% ಇಸ್ ಕನ್ಸಿಡರ್ಡ್ ಟು ಬಿ ಇಂಡಸ್ಟ್ರಿಯಲ್ ಆಕ್ಟಿವಿಟಿ ಅಂತ. ಆ ಆಕ್ಟಿವಿಟಿ ಮೇಲೆ ದೇ ವಿಲ್ ಟ್ಯಾಕ್ಸ್ ಯು. ಅದರ್ವೈಸ್ ಪ್ಯೂರ್ ಅಗ್ರಿಕಲ್ಚರಲ್ ಇನ್ಕಮ್ ಫ್ರಮ್ ಎನಿ ಆಕ್ಟಿವಿಟಿ ಇಸ್ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್. ಬಹಳ ಉತ್ತಮವಾಗಿ ವರ್ಣನೆ ಮಾಡಿದ್ರೆ. ಇದರ ಬಗ್ಗೆ ನಾವು ಮುಂದುವರಿಸುವ. ಇನ್ನೊಬ್ರು ವೀಕ್ಷಕರ ಕರೆ ಉಂಟು. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾನು KJ ಪೈ ಅಂತ, ಬೆಂಗಳೂರಿಂದ. KJ ಪೈ ಫ್ರಮ್ ಬ್ಯಾಂಗ್ಳೂರ್. ನಿಮ್ಮ ಪ್ರಶ್ನೆ ಕೇಳಬಹುದಾ KJ ಪೈ ಅವರೇ? ಎಸ್ ಸರ್. ಏನಂದ್ರ ಇದು ಸಿಂಪ್ಲಿಫೈಡ್ ಸ್ಕೀಮ್ ಇದೆಲ್ಲ, ಪ್ರಿಸೆಂಟಿವ್ ಟ್ಯಾಕ್ಸ್ ಫೈಲಿಂಗ್. ಹೌದು. ಎಸ್ಪೆಷಲಿ ಫಾರ್ ಡಾಕ್ಟರ್ಸ್ ಅದು 50% ಆಫ್ ದ ಇನ್ಕಮ್ ಅಂತ ಒಂದು ಇದೆ. ಹೌದು. ಅದ್ರ ಬಗ್ಗೆ ಯಾಕಂದ್ರೆ ಅವರಿಗೆ ಎಷ್ಟು ಎಕ್ಸ್ಪೆಂಡಿಚರ್ ಇರುತ್ತೆ 50% ಅಂತ ನನ್ಗೊಂದು ಡೌಟ್, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಸರ್. ಓಕೆ, ಬಹಳ ಉತ್ತಮ ಪ್ರಶ್ನೆ. ಈಗ ನಾವು ಆಲ್ರೆಡಿ ಅದರ ಬಗ್ಗೆ ಹೇಳಿದ್ದೇವೆ. ಶ್ರೀವತ್ಸ ಅವರೇ, ಅದೇ ಪ್ರೊಫೆಷನಲ್ಸ್, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಆರ್ಕಿಟೆಕ್ಟ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಅಡ್ವೊಕೇಟ್ ಇರ್ಬೋದು, ಆ್ಯಂಡ್ ಇಂಟೀರಿಯರ್ ಡಿಸೈನರ್ ಇರ್ಬೋದು, ಸ್ಪೋರ್ಟ್ಸ್ ಪರ್ಸನ್ ಇರ್ಬೋದು. ಇದು ಒಂದು ನೋಟಿಫೈಡ್ ಪ್ರೊಫೆಷನ್ ಅಂತ. ಈ ನೋಟಿಫೈಡ್ ಪ್ರೊಫೆಷನ್ ಅವರಿಗೆ ಅಪ್ ಟು 50 lakhs ಟರ್ನ್ ಓವರ್ ಇದ್ದರೆ ಪ್ರಿಸಂಪ್ಟಿವ್ ಸ್ಕೀಮಲ್ಲಿ
ಮಿನಿಮಮ್ 50% ಕಟ್ಟಬೇಕಂತ ಉಂಟು. ಅದರ ಬಗ್ಗೆ ಹೇಳಿ. ಹೌದು ಸರ್, ಈಗ 44 ADA ನಾವು ಮೊದಲಾಗಿ ಮಾತಾಡಿರುವ ಸೆಕ್ಷನ್ ಇವತ್ತು. ಅದರಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ನಮ್ಮ ಇಡೀ ವರ್ಷ ಫೈನಾನ್ಷಿಯಲ್ ಇಯರ್ ಅಲ್ಲಿ ಟರ್ನ್ ಓವರ್ 50 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನಾವು 50% ಇನ್ಕಮ್ ಅನ್ನು ತೋರಿಸಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬಹುದು. ಹೌದು, ಪ್ರಿಸಂಪ್ಟಿವ್ ಅಲ್ಲಿ ಒಂದು ಕ್ಲಾಸ್ ಉಂಟು. That is the minimum 50%, or if it is more, you can declare more also. More also. ಅವರ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ವೆದರ್ ಡಾಕ್ಟರ್ಸ್ ಹ್ಯಾವ್ 50% ಎಕ್ಸ್ಪೆನ್ಸಸ್ ಇರ್ತದಾ ಅಂತ ಅವರು ಕೇಳಿದ್ದು. ಹಾಗೆ ಅಲ್ಲ, ಅದಕ್ಕೆ ನಾರ್ಮಲಿ ಹೇಗಂತ ಹೇಳಿದ್ರೆ, ನನ್ನ ಒಂದು ಭಾವನೆ ಏನಂತ, ಗುರುರಾಜಾಚಾರ್ಯ ಸರ್, ಹಲೋ, ನೀವು ನಮ್ಮೆಲ್ಲ ಗುರುಗಳಲ್ಲ ಹೇಳಿ, ಡಾಕ್ಟರ್ಸ್ಗೆ 50% ಖರ್ಚುಂಟ ಕೇಳ್ತಾರ, ಅದ್ರ ಕೇಳಿ. ಅದು ಇರ್ಲಿಲ್ಲ ಅಂತ ಹೇಳಿದ್ರೆ, ಇರ್ಲಿಲ್ಲ ಅಂತ ಈಗ ಒಂದು ಯಾರಿಗೆ ನಾನು ಹೇಳ್ದಲ್ಲ 40 ಲಕ್ಷದಷ್ಟು ಟರ್ನ್ ಓವರ್ ಇದ್ದ ಒಂದು ಡಾಕ್ಟರ್ಗೆ ಅವ್ರಿಗೆ 20 ಲಕ್ಷ ಅಥವಾ ಆಕ್ಚುಲ್ ತೋರಿಸ್ಬೇಕು. ಅವ್ರ ಎಕ್ಸ್ಪೆಂಡಿಚರ್ 3 ಲಕ್ಷನೇ ಇದ್ರೆ ಹಿ ಹ್ಯಾಸ್ ಟು ಶೋ, ಅವ್ರಿಗೆ ಆಪ್ಷನ್ ಇಲ್ಲ ನಾನು 20 ಲಕ್ಷನೇ ತೋರಿಸ್ತೀನಿ ಅಂತ. 3 ಲಕ್ಷ ಖರ್ಚು ಇದ್ದ ಪಕ್ಷದಲ್ಲಿ 37 ಲಕ್ಷದಷ್ಟು ಇನ್ಕಮ್ ತೋರಿಸಲೇಬೇಕು. ಇಲ್ಲದಿದ್ರೆ ಅವ್ರು 20 ಲಕ್ಷನೇ ತೋರಿದ್ರೆ 17 ಲಕ್ಷದ ಮೇಲೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್. ಅಂಡ್ ನಾರ್ಮಲ್ ಟ್ಯಾಕ್ಸ್ ಅಲ್ಲ, ವಿ ವಿಲ್ ಚಾರ್ಜ್ 78% ಇನ್ಕಮ್ ಟ್ಯಾಕ್ಸ್. ನಾಳೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದಕ್ಕೊಂದು ಉಪಾಯ ಏನಂದ್ರೆ, ಅದಕ್ಕೊಂದು ಉಪಾಯ ಏನಂತ ಹೇಳಿದ್ರೆ, ಅದು ಪ್ರಿಸಂಪ್ಟಿವ್ ಟ್ಯಾಕ್ಸ್ ಮಾಡಿದವರು ಕೂಡ ಒಂದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಥವಾ ಒಂದು ಬ್ಯಾಲೆನ್ಸ್ ಶೀಟ್ ಮಾಡೋದು ಉತ್ತಮ. ಆ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಅವರ ಓಪನಿಂಗ್ ಕ್ಯಾಪಿಟಲ್ ಮತ್ತು ಎಲ್ಲ ಅಸೆಟ್ ಸೈಡ್ ತೋರಿಸಿ, ಲಯಬಿಲಿಟಿಯಲ್ಲಿ ಯಾವುದೆಲ್ಲ ಲಯಬಿಲಿಟಿಯಲ್ಲಿ ತೋರಿಸಿ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗ್ ಅಂತ ನಾವು ಹೇಳ್ತೇವೆ. ಆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಆಫ್ ಬುಕ್ ಕೀಪಿಂಗಲ್ಲಿ ಅಸೆಟ್ಸ್ ಜಾಸ್ತಿ ಇದ್ದು ಲಯಬಿಲಿಟಿ ಕಮ್ಮಿ ಇದ್ದರೆ, ಆ ಡಿಫರೆನ್ಸ್ ಇನ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಇನ್ಕಮ್. ಅದಕ್ಕೆ ಪುನಃ ನಾವು ಅವ್ರದ್ದು ಪರ್ಸನಲ್ ಡ್ರಾಯಿಂಗ್ ಏನಿದ್ರೆ ಅದನ್ನು ಆ್ಯಡ್ ಮಾಡಿ ಅದನ್ನು ಇನ್ಕಮ್ ಅಂತ ತೋರಿಸ್ಬೇಕಾಗ್ತದೆ ಅಲ್ವಾ ಸರ್? ದಟ್ ಈಸ್ ದ ಬೆಸ್ಟ್ ಸಿಸ್ಟಮ್ ಅಲ್ವಾ? ಖಂಡಿತ. ನಾವು ಬುಕ್ಸ್ ಮೇಂಟೈನ್ ಮಾಡೋದು ಬೇಡ ಅಂತ ಹೇಳಿದ್ರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಹಾಕೊಳ್ಳೋದು ಖಂಡಿತ ಒಳ್ಳೇದು. ಅದರಲ್ಲಿ ಬಿಲ್ಡಪ್ ಆಗಿದೆ, ನನಗೆ 50% ಬಿಲ್ಡಪ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ನನಗೆ ಲೆಟಸೇ ಇನ್ನೊಂದು ಕೇಸ್ ಹೇಳ್ತೇನೆ. ನಾನು 40 ಲಕ್ಷಕ್ಕೆ ನನಗೆ 10 ಲಕ್ಷನೇ ಪ್ರಾಫಿಟ್ ಇತ್ತು, 30 ಲಕ್ಷ ಖರ್ಚು ಆಕ್ಚುಲ್ ಆಗಿದೆ ಅಂತ ಹೇಳಿದ್ರೆ, ಅಂತ ದೇ ಕ್ಯಾನ್ ಗೆಟ್ ದೇರ್ ಬುಕ್ಸ್ ಆಫ್ ಅಕೌಂಟ್ಸ್ ಆಡಿಟೆಡ್. ಕರೆಕ್ಟ್. ದಟ್ ನನ್ 10 ಲಕ್ಷನೇ ಪ್ರಾಫಿಟ್ ಇರೋದು, ಆದ್ರಿಂದ ನನಗೆ 10 ಲಕ್ಷದ ಮೇಲೆ ಇನ್ಕಮ್ ಕಂಪಲ್ಸರಿ ಆಡಿಟ್ ಮಾಡಿ ರಿಟರ್ನ್ ಫೈಲ್ ಮಾಡಬೇಕಾಗ್ತದೆ. ಇಫ್ ಇಟ್ ಈಸ್ ಲೆಸ್ ದನ್ 50%, ಇವನ್ ಲಾಸ್ ಇದ್ರೆ ಕೂಡ ಅವ್ರು ಮಾಡಬೇಕಾಗ್ತದೆ. ಲಾಸ್ ಇದ್ರೆ ಅದು ಬೇರೆ ಪ್ರಶ್ನೆ, ಅದು ಮಾಡ್ಬೇಕಾ ಬೇಡ ಅಂತ ಹೇಳಿ ದಟ್ಸ್ ಅ ಲೀಗಲ್ ಡಿಬೇಟಬಲ್ ಇಶ್ಯೂ. ಬಿಕಾಸ್ ನೀವು ಲಾಸ್ ನ ನೆಕ್ಸ್ಟ್ ಇಯರ್ ಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಹೇಳಿ ಆದ್ರೆ ನೀವು ಮಾಡಬೇಕು. ಅದರ್ವೈಸ್ ಯು ಡೋಂಟ್ ಹ್ಯಾವ್ ಟು ಡೂ. ಬೇಸಿಕ್ ಎಕ್ಸೆಂಪ್ಷನ್ ಅಪ್ ಟು 2.5 lakhs, ಲಾಸ್ ಇನ್ಕ್ಲೂಡ್ಸ್ ಅಪ್ ಟು 2.5 lakhs ಒಳಗೆ ಬರುತ್ತದೆ, ಬೇಕಿದ್ರೆ ಮಾತ್ರ ಮಾಡಬಹುದು ಅಂತ ಹೇಳಿ. ಸೊ ಹಾಗಾಗಿ ಒಂದು ಪ್ರಶ್ನೆ ಬರುತ್ತೆ ಇದರಲ್ಲಿ. ಇನ್ನೊಂದು ವಿಷಯ ನೀವು ಹೇಳಿ ಕರೆಕ್ಟ್ ಆಗಿ ಹೇಳಿದ್ರಿ, ಬ್ಯಾಲೆನ್ಸ್ ಶೀಟ್ ಹಾಕಿ ಎಷ್ಟು ಕ್ಯಾಪಿಟಲ್ ಬಿಲ್ಡಪ್ ಆಗಿದೆ. ನಿಮ್ದು 25 ಲಕ್ಷಕ್ಕೆ ಬಿಲ್ಡಪ್ ಆದ್ರೆ ಖಂಡಿತವಾಗಿ 25 ಲಕ್ಷದಷ್ಟು ತೋರಿಸಿ. ಸೊ ಖರ್ಚು ಇರ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಪ್ರಾಫಿಟ್ ಇತ್ತೋ ಅಷ್ಟು ಪ್ರಾಫಿಟ್ 20 ಅಲ್ಲ, ಎಷ್ಟು ಇದೆಯೋ ಅಷ್ಟುವರೆಗೂ ಮಾಡ್ಬಿಟ್ಟು ಅಷ್ಟಕ್ಕೂ ಟ್ಯಾಕ್ಸ್ ಕಟ್ಬೇಕು. ಇನ್ನೊಂದು ಬಿಸ್ನೆಸ್ ಅವರಿಗೆ ಪ್ರೆಸೆಂಟಿವ್ ಟ್ಯಾಕ್ಸೇಷನ್ ಶ್ರೀವತ್ಸ ಮಾತಾಡಿದ್ರು, ಅಲ್ಲಿ ನೀವು ಕರೆ ಇಲ್ಲ ಅಂತ ಹೇಳಿದ್ರೆ ನಾನು ಅದನ್ನ ಮುಂದುವರಿಸ್ತೇನೆ. ಯಾರಿಗೆ ಅಂತ ಹೇಳಿದ್ರೆ ಎಲ್ರಿಗೂ ಬರಲ್ಲ, ಎಲ್ಲ ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ಬರಲ್ಲ. ಇದು ಪ್ರೊಪ್ರೈಟರಿಶಿಪ್ ಅಂದ್ರೆ ಇಂಡಿವಿಜುವಲ್ಸ್, ಪಾರ್ಟ್ನರ್ಶಿಪ್ ಮತ್ತು HUF. ಇದು 3 ಯಾರ್ಯಾರು ಬಿಸ್ನೆಸ್ ನ ಈ ಒಂದು ಆರ್ಗನೈಸೇಷನ್ ಅಂದ್ರೆ ಈ ಒಂದು ರೂಪದಲ್ಲಿ ಮಾಡ್ತಾ ಇರ್ತಾರೆ, ಪ್ರೊಪ್ರೈಟರ್ಶಿಪ್ ಕನ್ಸರ್ನ್, ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ HUF, ಇವ್ರಿಗೆ 3 ಮಾತ್ರ 2 ಕೋಟಿವರೆಗೆ ಬಿಸ್ನೆಸ್ ಮಾಡೋರಿಗೆ, 2 ಕೋಟಿ ಟರ್ನ್ ಓವರ್ ಇರುವಂತಹ ಬಿಸ್ನೆಸ್ ಗೆ 8% ಅಥವಾ 6% ನೀವು ಡಿಜಿಟಲ್ ಮೋಡ್ ಅಂತ ಹೇಳಿದ್ರೆ, ಅದು ಅಕೌಂಟ್ ಪೇ ಚೆಕ್, ಅಕೌಂಟ್ ಪೇ ಡ್ರಾಫ್ಟ್ ಅಲ್ಲಿ ಅದು ಡಿಜಿಟಲ್ ಆಗಲ್ಲ. ನನಗೆ ಅಕೌಂಟ್ ಪೇ ಚೆಕ್, ಅಕೌಂಟ್ ಪೇ ಡ್ರಾಫ್ಟ್ ಅಲ್ಲಿ ಬಂದ್ರು ಸಹ ಅದ್ರ ಮೇಲೂ ನಾನು 6% ಪ್ರಾಪರ್ ಬ್ಯಾಂಕಿಂಗ್ ಚಾನಲ್, ಪ್ರಾಪರ್ ಬ್ಯಾಂಕಿಂಗ್. ನಾನು ಪರ್ಮಿಟೆಡ್ ಮೋಡ್ಸ್ ಅಂತ ಹೇಳೋದು. ಪರ್ಮಿಟೆಡ್ ಮೋಡ್ಸ್ ಅಂತ ಹೇಳಿದ್ರೆ ಅಕೌಂಟ್ ಪೇ ಚೆಕ್, ಅಕೌಂಟ್ ಪೇ ಡ್ರಾಫ್ಟ್, ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ ಸಿಸ್ಟಮ್ ಆಫ್ ದ ಬ್ಯಾಂಕ್ ECS ಅಂತ ಹೇಳಿ ಮಾಡ್ತೇವೆ, ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇದು NEFT, BHIM, UPI, all of these are considered as permitted modes. ಈ permitted mode ನಲ್ಲಿ ಬಂದ್ರೆ ನನ್ನ ಟರ್ನ್ ಓವರ್ let us say is 1 crore. 1 crore, entire 1 crore I have received through permitted modes. Then I have to show 6 lakhs as my total income or higher. ನೀವು ಹೇಳಿದ ಪ್ರಕಾರ ನನಗೆ actually or higher, whichever is
ಆರ್ ಮೋರ್ ತೋರಿಸ್ಬಿಟ್ಟು ಐ ಡೋಂಟ್ ಹ್ಯಾವ್ ಟು ಮೇಂಟೈನ್ ಡೀಟೇಲ್ ಬುಕ್ಸ್ ಆಫ್ ಅಕೌಂಟ್ಸ್, ವೋಚರ್ಸ್, ಬಿಲ್ಸ್ ಯಾವ್ದು ಮೇಂಟೈನ್ ಮಾಡೋದು ಬೇಡ. ನಾನು ಅದ್ರ ಮೇಲೆ ನಾನು ಟ್ಯಾಕ್ಸ್ ಕಟ್ಬಿಟ್ರೆ ಐ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಗುಡ್ ಸಿಟಿಸನ್. ಬಹಳ ಒಂದು ಉತ್ತಮ ಸರ್. ಇದು ಈಗ ಶ್ರೀವತ್ಸ ಭಟ್, ಈಗ ಇವರು ಪ್ರೊಫೆಷನ್ ಬಗ್ಗೆ ಆಯಿತು, ಈಗ ಬಿಸ್ನೆಸ್ ಬಗ್ಗೆ ಕೂಡ ಅಪ್ ಟು 2 crore ಟರ್ನ್ ಓವರ್ ಇದ್ದರೆ ಅದು 6 or 8%ಗಿಂತ ಆಕ್ಚುಯಲ್ ಇನ್ಕಮ್ ಜಾಸ್ತಿ ಇದ್ರೆ ಆವಾಗ ಅವರು ಜಾಸ್ತಿ ಆಫರ್ ಮಾಡಬೇಕಾಗ್ತದೆ. ಸರ್ ನೀವು ಹೇಳಿದ ಹಾಗೆ ಒಂದು ಅಸೆಟ್ಸ್ ಅಂಡ್ ಲಯಬಿಲಿಟಿ ಒಂದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿ ಎಷ್ಟು ಕ್ಯಾಪಿಟಲ್ ಬಿಲ್ಡಪ್ ಆಗಿದೆ, ಅದರಲ್ಲಿ ಎಷ್ಟು ಸೋರ್ಸ್ ಕಮ್ಮಿ ಕಾಣ್ತದೆ, ಡ್ರಾಯಿಂಗ್ಸ್ ಎಲ್ಲ ಆಡ್ ಮಾಡಿ ಅಷ್ಟು ಇನ್ಕಮ್ ಅನ್ನು ಅವರು ಡಿಕ್ಲೇರ್ ಮಾಡಬೇಕಾಗ್ತದೆ ಮಿನಿಮಮ್. ಸೊ ಅದು 6 or 8% ಗಿಂತ ಜಾಸ್ತಿ ಇದ್ರೆ ಅಷ್ಟೇ ಅವರು ಡಿಕ್ಲೇರ್ ಮಾಡೋದು ಉತ್ತಮ. ಓಕೆ, KJ ಪೈ ಅವರು ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಈಗ ನಮ್ಮದು ಅಗ್ರಿಕಲ್ಚರಲ್ ಇನ್ಕಮ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇತ್ತು ಸರ್. ಹೆಚ್ಚಿನವರ ತಲೆಯಲ್ಲಿ ಅಗ್ರಿಕಲ್ಚರಲ್ ಇನ್ಕಮ್ ಅಂದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ ಅಂತೇಳಿ. ಅಗ್ರಿಕಲ್ಚರಲ್ ಇನ್ಕಮಿಗೆ 2 requisites. ಎನಿ ಇನ್ಕಮ್ ಡಿರೈವ್ಡ್ ಫ್ರಾಮ್ ಲ್ಯಾಂಡ್ ವಿಚ್ ಈಸ್ ಸಿಟುವೇಟೆಡ್ ಇನ್ ಇಂಡಿಯಾ and used for the purpose of agriculture. Any income derived from such land, ಆ ಒಂದು ಪ್ರಾಡಕ್ಟ್ ಬಂದಾಗ ನಾರ್ಮಲ್ ಕೋರ್ಸ್ ಆಫ್ ರುಟೀನಲ್ಲಿ ವಾಟ್ ಎವರ್ ದೇ ಮೇಕ್ ಪ್ರೊಸೆಸಿಂಗ್ ಆ್ಯಂಡ್ ಸೆಲ್ ಟು ಮೇಕ್ ಇಟ್ ಫಿಟ್ ಫಾರ್ ಮಾರ್ಕೆಟಿಂಗ್, ಆವಾಗ ಕೂಡ ಅದಕ್ಕೆ ಕೂಡ ಟ್ಯಾಕ್ಸ್ ಬರುವುದಿಲ್ಲ. ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡಿದರೆ ಮಾತ್ರ ಬರ್ತದೆ. ಅದಕ್ಕೆ ನಾವು ಮುಂಚೆ ಇನ್ಕಮ್ ಟ್ಯಾಕ್ಸ್ ಕಲಿಸುವಾಗ ನನ್ನ ಮಕ್ಕಳಿಗೆ ಹೇಳೋದಿತ್ತು, ಪ್ಯಾಡಿ ಫೀಲ್ಡಲ್ಲಿ ಭತ್ತವನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಭತ್ತ ಮಾರಿದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಪ್ಯಾಡಿ ಫೀಲ್ಡಲ್ಲಿ ಭತ್ತವನ್ನು ತಂದು ಅಕ್ಕಿ ಮಿಲ್ಲಲ್ಲಿ ಅಕ್ಕಿ ಮಾಡಿ ನಾವು ಮಾರಿದರೆ ಟ್ಯಾಕ್ಸ್ ಇಲ್ಲ. ಅದೇ ನಾವು ಅಕ್ಕಿಯನ್ನು ತಗೊಂಡು ನಮ್ಮ ಹೋಟ್ಲಲ್ಲಿ ಇಡ್ಲಿ ಮಾಡಿ ಮಾರಿದರೆ ಟ್ಯಾಕ್ಸ್ ಬರ್ತದೆ ಅಂತೇಳಿ. ಯಾಕಂದರೆ ಅದು ನಾರ್ಮಲಿ ಎಂಗೇಜ್ಡ್ ಬೈ ಎ ಫಾರ್ಮರ್ ಫಾರ್ ಮೇಕಿಂಗ್ ದ ಪ್ರಾಡಕ್ಟ್ ಫಿಟ್ ಫಾರ್ ಮಾರ್ಕೆಟಿಂಗ್ ಬರುವುದಿಲ್ಲ ಅಂತೇಳಿ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಖಂಡಿತ ನೀವು ಒಳ್ಳೆ ರೀತಿಯಲ್ಲಿ ಹೇಳಿದಿರಿ. ಅಷ್ಟು ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಹೇಳಿದ್ರೆ ಇನ್ಕಮ್ ಡಿರೈವ್ಡ್ ಔಟ್ ಆಫ್ ಲ್ಯಾಂಡ್, ಡಿರೈವ್ಡ್ ಔಟ್ ಆಫ್ ಲ್ಯಾಂಡ್ ಅದನ್ನು ನಾನೇ ಬಿತ್ತಿ ನಾನೇ ಜನರಲ್ ಫಾರೆಸ್ಟ್ ಪ್ರೊಡ್ಯೂಸ್ ನಲ್ಲಿ ಬರುವಂತಹ ಸೇಲ್ ಆಫ್ ಟಿಂಬರ್ಸ್ ಎಲ್ಲ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಅಗ್ರಿಕಲ್ಚರಲ್ ಇನ್ಕಮ್. ಕರೆಕ್ಟ್. ಒನ್ ಶುಡ್ ನಾನೇ ಊಳಿ ಅದನ್ನ ಅದರಿಂದ ಬೆಳೆಸಿ, ಅದಂದ್ರೆ ಟ್ರೀಸ್ ಆಫ್ ಸ್ಪಾಂಟೇನಿಯಸ್ ಗ್ರೋತ್ ಇಫ್ ಇಟ್ ಈಸ್ ದೇರ್ ಅಂಡ್ ಇಫ್ ಯು ಕಟ್ ಅಂಡ್ ಸೆಲ್. ಈಗ ಎಸ್ಟೇಟ್ ಅಲ್ಲಿ 2 ನಮೂನೆ ಟೀ ಇರ್ತದೆ ಟ್ರೀ. ಏನಂದ್ರೆ ಈ ಕಾಫಿ ಗಿಡಕ್ಕೆ ಶೇಡ್ ಬರಬೇಕಂತ ಇವರು ಸಿಲ್ವರ್ ಓಕ್ ಬೇರೆ ಎಲ್ಲ ಟ್ರೀ ನಡ್ತಾರೆ, ಅದನ್ನು ನಟ್ಟು ಅದನ್ನು ಸೇಲ್ ಮಾಡಿದರೆ ಬರುವುದಿಲ್ಲ. ಅದೇ ರೀತಿ ಮುಂಚಿಂದ ಈ ನಮ್ಮ ಹಲಸು ಹೆಬ್ಬೆಲಸು ಮುಂಚಿಂದೆಲ್ಲ ಆಲ್ರೆಡಿ ನಾವು ನಡದೆ ತನ್ನಷ್ಟಕ್ಕೆ ಗ್ರೋ ಆಗಿ ಬಂದರೆ, ಯಾಕಂದ್ರೆ ನಮ್ಮ ಎಫರ್ಟ್ ಇಲ್ಲ ಅದರಲ್ಲಿ, ಅದನ್ನು ಮಾರಿದರೆ ಅದಕ್ಕೆ ಟ್ಯಾಕ್ಸ್ ಬರ್ತದೆ ಅಲ್ವಾ ಸರ್? ಎರಡನೇದು ಅಷ್ಟು ಲ್ಯಾಂಡ್ ರೆಂಟ್ ಕೊಟ್ಟು ಅಗ್ರಿಕಲ್ಚರಲ್ ಲ್ಯಾಂಡ್ ರೆಂಟ್ ಕೊಟ್ಟು ರೆಂಟ್ ಡಿರೈವ್ಡ್ ಔಟ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ಅನ್ ಅಗ್ರಿಕಲ್ಚರಲ್ ಇನ್ಕಮ್. ಎಸ್ ಸರ್, ಅದು ಪ್ರೊವೈಡೆಡ್ ದಟ್ ಟೆನೆಂಟ್ ಶುಡ್ ಯೂಸ್ ಇಟ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸಸ್. ನಾನು ಲ್ಯಾಂಡ್ ಅಗ್ರಿಕಲ್ಚರಲ್ ಲ್ಯಾಂಡ್ ಕೊಟ್ಬಿಟ್ಟು ಅವನು ಅದರಲ್ಲಿ ಇಂಡಸ್ಟ್ರಿ ಮಾಡ್ತಾನೆ ಅಂತ ಹೇಳಿದ್ರೆ ದೆನ್ ಇಟ್ ಇಸ್ ನಾಟ್. ಅಲ್ಲ ಸರ್, ಕೆಲವು ಟೆಂಟ್ ಮಾಡಿ ಏನಾದರೂ ಬಾಡಿಗೆ ಕೊಡೋದು ಅಂಥದ್ದೆಲ್ಲ ಮಾಡಿದ್ರೆ ಆಗುದಿಲ್ಲ. ಇಟ್ ಶುಡ್ ಬಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಪರ್ಪಸ್ ಇಸ್ ಅಗ್ರಿಕಲ್ಚರ್ ಆಗಬೇಕು. ಇವನ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿದ್ರೆ ಕೂಡ ಬೇರೆಯವ್ರದ್ದು ಇದನ್ನು ನಾವು ಬಾಡಿಗೆ ತಕೊಂಡು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಿ ಸೇಲ್ ಮಾಡಿದ್ರೆ ಕೂಡ ಅದಕ್ಕೆ ಬರುವುದಿಲ್ಲ ಅಲ್ವಾ ಸರ್? ಖಂಡಿತ. ಈ ಇನ್ಕಮ್ ನಲ್ಲಿ ಒಂದು ನಾವು ತಿಳ್ಕೊಬೇಕು, ಈಗ ನಾಯಕರಿಗೆ ಅಥವಾ ನನಗೆ ನಮ್ದು ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆ, ನಮಗೂ ಅಗ್ರಿಕಲ್ಚರಲ್ ಇನ್ಕಮ್ ಬಂದ್ರೆ ದಟ್ ಅಗ್ರಿಕಲ್ಚರಲ್ ಇನ್ಕಮ್ ಫಾರ್ ಅ ಪ್ರೊಫೆಷನಲ್ ಇಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ಎಕ್ಸೆಂಪ್ಟ್. ಬಟ್ ದಟ್ ಇನ್ಕಮ್ ನಾಯಕರು ಅವಾಗಲೇ ಹೇಳಿದ್ದಾರೆ ವಿಲ್ ಹ್ಯಾವ್ ಟು ಬಿ ಕನ್ಸಿಡರ್ಡ್ ಇನ್ ಮೈ ಟೋಟಲ್ ಇನ್ಕಮ್ ಫಾರ್ ರೇಟ್ ಪರ್ಪಸಸ್. ಈಗ ನನಗೆ 7 ಲಕ್ಷ ನನ್ನ ರೆಗ್ಯುಲರ್ ಟ್ಯಾಕ್ಸಬಲ್ ಇನ್ಕಮ್ ಇದ್ದ ಪಕ್ಷದಲ್ಲಿ ಒಂದು 10 ಲಕ್ಷದಷ್ಟು ನನಗೆ ಅಗ್ರಿಕಲ್ಚರಲ್ ಇನ್ಕಮ್ ಇದ್ರೆ ನಂದು ಟೋಟಲ್ ಇನ್ಕಮ್ ವಿಲ್ ಬಿ ಕನ್ಸಿಡರ್ಡ್ ಆಸ್ 17 ಲಕ್ಷ. 17 ಲಕ್ಷಕ್ಕೆ ಒಂದು ಟ್ಯಾಕ್ಸ್ ಕಂಪ್ಯೂಟ್ ಮಾಡಿ ಆಮೇಲೆ 10 ಲಕ್ಷ ಅಗ್ರಿಕಲ್ಚರಲ್ ಇನ್ಕಮ್ ಮೇಲೂ ಒಂದು ಟ್ಯಾಕ್ಸ್ ಕಂಪ್ಯೂಟ್ ಮಾಡ್ತಾರೆ. ಆ 10 ಲಕ್ಷದ ಮೇಲೆ ಇನ್ಕಮ್ ಟ್ಯಾಕ್ಸ್ ಏನ್ ಕಂಪ್ಯೂಟ್ ಮಾಡ್ತಾರೆ ದಟ್ ವಿಲ್ ಬಿ ಡಿಡಕ್ಟೆಡ್ ಔಟ್ ಆಫ್ ಮೈ ಟೋಟಲ್ ಟ್ಯಾಕ್ಸ್ ಅಂಡ್ ದ ನೆಟ್ ಟ್ಯಾಕ್ಸ್ ವಿಲ್ ಹ್ಯಾವ್ ಟು ಬಿ ಪೇಡ್. ಇದರಿಂದ ಏನಾಗುತ್ತೆ ಅಂದ್ರೆ ನಾನು 7 ಲಕ್ಷದಲ್ಲಿ ಇದ್ರೆ ನಾನು 20% ಬ್ರಾಕೆಟ್ ನಲ್ಲಿ ಬರುವನು ಈಗ 30% ಬ್ರಾಕೆಟ್ ಬರ್ತೇನೆ. ಸೊ ಎನಿ ಪರ್ಸನ್ ಹ್ಯಾವಿಂಗ್ ಅನ್ ಅಗ್ರಿಕಲ್ಚರಲ್ ಇನ್ಕಮ್ ಆಫ್ ಮೋರ್ ದೆನ್ 5,000 rupees has this agricultural income has to be considered in my tax calculation for rate purpose ಅಂತ ಹೇಳ್ತೇವೆ ನಾವು. ಸೊ ಗಮನಕ್ಕೆ ಎಲ್ಲರೂ ತಿಳ್ಕೋಬೇಕು. ಓಕೆ, ಬಹಳ ಒಂದು ಉತ್ತಮವಾಗಿ ಅಗ್ರಿಕಲ್ಚರಲ್ ಇನ್ಕಮ್ ಬಗ್ಗೆ ವರ್ಣನೆ ಮಾಡಿದ್ರಿ. ಈಗ ಸರ್ ಗುರುರಾಜಾಚಾರ್ಯ ಸರ್, ಈಗ ಇನ್ಕಮ್ ಟ್ಯಾಕ್ಸ್ನಲ್ಲಿ
ತುಂಬ ಒಂದು ರಿಸ್ಟ್ರಿಕ್ಷನ್ಸ್ ಉಂಟು ಕ್ಯಾಶ್ ಟ್ರಾನ್ಸಾಕ್ಷನಿಗೆ, ಮತ್ತು ಡಿಸೆಲವೆನ್ಸ್ ಎಲ್ಲ ಉಂಟು 40A3 ಬಗ್ಗೆ. ಆ ಡಿಸೆಲವೆನ್ಸ್ ಯಾವಾಗೆಲ್ಲ ಅಂದರೆ ಅದನ್ನು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ನೀವು ತಗೊಳ್ಳಬಾರ್ದು ವೆನ್ ಯು ಆರ್ ಫೈಲಿಂಗ್ ಯುವರ್ ರಿಟರ್ನ್. ಅಂಥ ಯಾವುದೆಲ್ಲ ಎಕ್ಸ್ಪೆನ್ಸಸ್ಸನ್ನು ನಾವು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗಿ ತಗೊಳ್ಳಬಾರದು. ಒಂದು ವೇಳೆ ತೆಗೆದುಕೊಂಡರೆ ವಾಟ್ ಆರ್ ದಿ ಪೆನಲ್ ಕಾನ್ಸಿಕ್ವೆನ್ಸಸ್, ಅದರ ಬಗ್ಗೆ ಒಂದು ಹೇಳ್ಬೋದು ಸರ್? ಇದರಲ್ಲಿ ಒಂದು ವಿಷಯ ನಾವು ತಿಳ್ಕೋಬೇಕು. ಅಕೌಂಟಿಂಗ್ ಇನ್ಕಮ್ ಅಂತ ನಾವೇನ್ ಹೇಳ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಬರುವಂತಹ ಒಂದು ಪ್ರಾಫಿಟ್, ದಟ್ ಈಸ್ ನಾಟ್ ದ ಟ್ಯಾಕ್ಸಬಲ್ ಇನ್ಕಮ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಾವು ಪ್ರಿಪೇರ್ ಮಾಡಿ ಸೇಲ್ಸ್ ನಾವು ಹೇಳ್ತೀವಿ ನಮ್ದು ಟರ್ನ್ ಓವರ್ ಎಷ್ಟಿದೆ, 4 ಕೋಟಿ 7 ಕೋಟಿ ಇದೆ ಟರ್ನ್ ಓವರ್. ಎಕ್ಸ್ಪೆಂಡಿಚರ್ ಎಷ್ಟಿದೆ, 5 ಕೋಟಿ 6.5 ಕೋಟಿ ಎಕ್ಸ್ಪೆಂಡಿಚರ್ ಇದೆ, 6.5 ಕೋಟಿ ಎಕ್ಸ್ಪೆಂಡಿಚರ್ ಇದೆ. 50 ಲಕ್ಷ ಅಕೌಂಟಿಂಗ್ ಪ್ರಾಫಿಟ್. 50 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಬೇಕು ನಾವು ನಾರ್ಮಲಿ. ನಾವು ತಿಳ್ಕೊಂಡಿದ್ದೆ 50 ಲಕ್ಷ ಒಂದು ಪ್ರಾಫಿಟ್ ಇದೆ, 50 ಲಕ್ಷದ ಮೇಲೆ ನಾನು ಟ್ಯಾಕ್ಸ್ ಕಟ್ಬೇಕು ಅಂತೇಳಿ. ಹಾಗಲ್ಲ. ಈ 6.5 ಕೋಟಿ ಎಕ್ಸ್ಪೆಂಡಿಚರ್ ಏನಿದೆ, ದಟ್ ಇಸ್ ಫಸ್ಟ್ ಆಫ್ ಆಲ್ 6.5 ಕೋಟಿ ಎಕ್ಸ್ಪೆಂಡಿಚರ್ ನಾವು ನೋಡ್ತೇವೆ ವೆದರ್ ಇಟ್ ಇಸ್ ಆಲ್ ಎಕ್ಸ್ಪೆಂಡಿಚರ್ ಇನ್ ಕನೆಕ್ಷನ್ ವಿತ್ ದ ಬಿಸ್ನೆಸ್. ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಇದೆ ಮಾತ್ರ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆನ್ ಎಕ್ಸ್ಪೆಂಡಿಚರ್. ಅಂದ್ರೆ ಹೋಲಿ ಅಂಡ್ ಎಕ್ಸ್ಕ್ಲೂಸಿವ್ಲಿ ಸ್ಪೆಂಟ್ ಫಾರ್ ದ ಪರ್ಪಸ್ ಆಫ್ ಕ್ಯಾರಿಂಗ್ ಆನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಈಗ ನಾನು ಆ 6.5 ಕೋಟಿಯಲ್ಲಿ ನಾನೊಂದು ಕ್ಲಬ್ಗೆ ಒಂದು ಎಂಟ್ರೆನ್ಸ್ ಫೀ ಅಂತ ಹೇಳ್ಕೊಟ್ಟಿರ್ತೇನೆ, ನನ್ನ ಪರ್ಸನಲ್ ಎಕ್ಸ್ಪೆಂಡಿಚರ್. ಅಥವಾ ನಾನು ಮನೆಗೆ ಒಂದು ಏನಾದ್ರೂ ಒಂದು ಟಿವಿ ತಗೊಂಡಿರ್ತೇನೆ, ಅಥವಾ ಒಂದು ಸೋಫಾ ತಗೊಂಡಿರ್ತೇನೆ, ಅಥವಾ ಮನೆಗೆ ಕಾಫಿ ಟೀ ಖರ್ಚು ಹಾಕಿರ್ತೇನೆ. ದೋಸ್ ಆರ್ ಆಲ್ ಸಪೋಸ್ ಟು ಬಿ ಡ್ರಾಯಿಂಗ್ಸ್ ಅಂಡ್ ನಾಟ್ ಎಕ್ಸ್ಪೆಂಡಿಚರ್. ಸೊ ಇನ್ಕಮ್ ಟ್ಯಾಕ್ಸ್ ನಮಗೆ ಸೆಕ್ಷನ್ 30, 31, 32, 30 ಅಲ್ಲಿ ಹೇಳ್ತಾರೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ಬಿಲ್ಡಿಂಗ್, 31 ಅಲ್ಲಿ ಹೇಳ್ತಾರೆ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ಪ್ಲಾಂಟ್ ಅಂಡ್ ಮಿಷನರಿ, 32 ಅಲ್ಲಿ ಡಿಪ್ರಿಸಿಯೇಷನ್. ಅದೇ ತರ 35 ಅಲ್ಲಿ ಕೆಲವು ಸ್ಪೆಸಿಫಿಕ್ ಎಕ್ಸ್ಪೆನ್ಸಸ್ ಹೇಳ್ತಾರೆ. ಜನರಲ್ ಆಗಿ 36 ಮತ್ತೆ 37, ಸೆಕ್ಷನ್ 37 ಇಸ್ ಅವರ್ ಸೇವಿಂಗ್ ಸೆಕ್ಷನ್. Section 37, any other expenditure which is incurred wholly and exclusively for the purpose of business will be allowed as a business expenditure. Okay. ಮತ್ತೊಂದು ಸರ್ತಿ ಹೇಳ್ತಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಾನು ಒಂದು ಕಂಪ್ಯೂಟರ್ ತಗೊಳ್ತೇನೆ, ಬಿಸ್ನೆಸ್ ಗೋಸ್ಕರನೇ ಕಂಪ್ಯೂಟರ್ ತಗೊಳ್ತೇನೆ 50 ಲಕ್ಷದಷ್ಟು, ಅದನ್ನ ನಾನು ಖರ್ಚು ಅಂತ ಹೇಳಿ ಹಾಕ್ಲಿಕ್ಕೆ ಆಗಲ್ಲ. ದಟ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅಸೆಟ್ ಸೈಡ್ ಇಟ್ಬಿಟ್ಟು ಅದ್ರ ಮೇಲೆ ನನ್ನ ಡಿಪ್ರಿಸಿಯೇಷನ್ 40% ಆಫ್ 50 ಲಕ್ಷ, 20 ಲಕ್ಷ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅನ್ ಎಕ್ಸ್ಪೆಂಡಿಚರ್ ಫಾರ್ ದಿಸ್ ಇಯರ್. ಅದೇ ತರ ನೆಕ್ಸ್ಟ್ ಇಯರ್ 30 ಲಕ್ಷದ ಮೇಲೆ 20%, ಅದೇ ತರ ನನಗೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಸೊ ಅದು ಡಿಪ್ರಿಸಿಯೇಷನ್ ಮೂಲಕ ಬರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಪರ್ಸನಲ್ ಎಕ್ಸ್ಪೆಂಡಿಚರ್, ಎನಿ ಪೇಮೆಂಟ್ ಮೇಡ್ ಟು ಅ ಪೊಲಿಟಿಕಲ್ ಪಾರ್ಟಿ ಫಾರ್ ಅಡ್ವರ್ಟೈಸ್ಮೆಂಟ್ ವಿಲ್ ಆಲ್ಸೋ ನಾಟ್ ಬಿ ಅಲೌಡ್. ಅದೇ ತರಹ CSR ಎಕ್ಸ್ಪೆಂಡಿಚರ್, ಯಾವ್ದಾದ್ರು ಒಂದು ಕಂಪನಿಗೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ಅವರು ಒಂದು ಕಂಪನಿ ಲಾ ಹೇಳುತ್ತೆ 2% ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ, ಆ ಎಕ್ಸ್ಪೆಂಡಿಚರ್ ಆಲ್ಸೋ ವಿಲ್ ನಾಟ್ ಬಿ ಅಲೌಡ್ ಫಾರ್ ಇನ್ಕಮ್ ಟ್ಯಾಕ್ಸ್. ಸರ್, ಒಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ. ಹಲೋ. ಹಾ, ನಮಸ್ತೆ ಸರ್. ನಮಸ್ತೆ. ಯಾರು ಮಾತಾಡೋದಮ್ಮ? ನಾನು ಗುಂಡ್ಲುಪೇಟೆಯಿಂದ ಮಾತಾಡ್ತಿರೋದು, ಮೇಘನಾ ಅಂತ. ಮೇಘನ ಅಂತ. ಎಲ್ಲಿ? ಗುಂಡ್ಲುಪೇಟೆ. ಹೌದು. ನಿಮ್ಮ ಪ್ರಶ್ನೆ ಕೇಳ್ಬೋದಾ ಮೇಡಮ್? ಆದ್ರೆ ನೀವು ಈ ರೀತಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಲ್ಲ, ಏನಕ್ಕೆ ಸರ್ ಅದೆಲ್ಲ? ಯಾವುದು? ಹಲೋ ಹಲೋ, ಇದು ಕಟ್ಟಾಗಿದೆ, ಕರೆ ಕಟ್ಟಾಗಿದೆ. ವಿ ವಿಲ್ ಕಂಟಿನ್ಯೂ ಪುನಃ ಬಂದಾಗ ರಿಸೀವ್ ಮಾಡುವಾಗ. ಓಕೆ ಸರ್, ನೀವೀಗ ಮಾತಾಡ್ತಾ ಇದ್ರಿ ಯಾವುದೆಲ್ಲ ಅಲೌಡ್, ಯಾವುದೆಲ್ಲ ಅಲೌಡ್ ಅಲ್ಲ ಅಂತ. ಶ್ರೀವತ್ಸ ಭಟ್ರೆ, ನಿಮ್ಮದು ಪ್ರಕಾರ ಯಾವ್ದು ಅಲೌಡ್, ಯಾವ್ದು ಅಲೌಡ್ ಅಲ್ಲ ಬಿಸ್ನೆಸ್ ಎಕ್ಸ್ಪೆಂಡಿಚರ್? ಆಕ್ಚುಲಿ ಸರ್ ಸ್ಟಾರ್ಟ್ ಮಾಡಿದಾಗೆ ಎಲ್ಲ ಎಕ್ಸ್ಪೆನ್ಸಸ್ 37 ಅಂಡರ್ ಸೆಕ್ಷನ್ 37 ತನಕ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪೆನ್ಸಸ್ ಯಾವುದು ಅಲೌಡ್ ಅಂತ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಹೇಳ್ತಾರೆ. ಸೆಕ್ಷನ್ 40 ಮೇಲೆ ಯಾವುದೆಲ್ಲ ಈ ಎಕ್ಸ್ಪೆನ್ಸಸ್ ಡಿಸಅಲೌಡ್ ಅಂತ ಸ್ಟಾರ್ಟ್ ಆಗ್ತದೆ. ಸೆಕ್ಷನ್ 40 ಇಂದ ಸ್ಟಾರ್ಟ್ ಆಗಲೇ 40A ಅಲ್ಲಿ ಈಗ TDS ನಮ್ಗೆ ಮಾಡುವಂತ ಒಂದು ಈಗ ಅದರ ಮುಂಚೆ ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ. ಹಲೋ. ಯಾರು ಮಾತಾಡೋದು? ನಾನು KSN ಮೂರ್ತಿ ಅಂತ, ಬೆಂಗಳೂರಿನಿಂದ. ಗುರಾಚಾರ್ಯಗೆ ಒಂದು ಕ್ವಶನ್ ಇದೆ. ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ಪ್ರಶ್ನೆ ಏನಂದ್ರೆ, ಇನ್ಕಮ್ ಟ್ಯಾಕ್ಸ್ ನಲ್ಲಿ ಈಗ ಒಂದು ಕಂಪನಿ ನಾನು ವೆಹಿಕಲ್ ತಗೊಂಡೆ, ವೆಹಿಕಲ್ ಡಿಪ್ರಿಸಿಯೇಷನ್ ನ ಕ್ಲೈಮ್ ಮಾಡ್ಬೋದಾ ಲಾಭದಲ್ಲಿ? ಫರ್ಮ್ಗೆ, ನಾಟ್ ಕಂಪನಿ. ಓಕೆ, ಇನ್ ದ ಫರ್ಮಾ ಅಥವಾ ಪಾರ್ಟ್ನರ್ಶಿಪ್ ಕಂಪನಿಯಾ? ಪಾರ್ಟ್ನರ್ಶಿಪ್ ಫರ್ಮ್. ಓಕೆ, ಇಟ್ ಇಸ್ ನಾಟ್ ಅ ಕಂಪನಿ. ಓಕೆ, ಅದರ ಬಗ್ಗೆ ಎಲಿಜಿಬಲ್ ಟು ಟೇಕ್ ಎ ಡಿಪ್ರಿಸಿಯೇಷನ್ ಆನ್ ಎಕ್ಸ್ಪೆಂಡಿಚರ್
and investment of the vehicles. ಓಕೆ If I purchase for the company purpose and company name, Okay. ಅಲ್ಲ firm name. ಓಕೆ ಗುರುರಾಜಾಚಾರ್ಯ ಸರ್ ಹೇಳಿ. ಪುರಾಜಾಚಾರ್ಯ. KSN ಮೂರ್ತಿ ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಇದು ಪ್ರಿಸಂಪ್ಟಿವ್ ಟ್ಯಾಕ್ಸ್ ನಲ್ಲಿ ನಾವು ಗುಡ್ ಮಾರ್ನಿಂಗ್ ಗುರುರಾಜಾಚಾರ್ಯ. 8% ಅಂತ ಹೇಳಿ ನಾವು ಮುಂಚೆನೆ ಹೇಳಿದ್ವಿ. ಈ 8% ಅಂತ ಹೇಳಿ ನಾವು ಹೇಳಿದ್ವಲ್ಲ, 1 ಕೋಟಿ ಯಾರು 2 ಕೋಟಿ ಒಳಗಡೆ ಇದೆಯೋ ಅವ್ರು 8% ಫರ್ಮ್ಗೆ ಅಲ್ಲ, ಇದು ಪಾರ್ಟ್ನರ್ಶಿಪ್ ಫರ್ಮಿಗೆ ಅವ್ರು ವೆಹಿಕಲ್ ತಗೊಂಡ್ರೆ, ಇನ್ವೆಸ್ಟ್ಮೆಂಟ್ ತಗೊಂಡ್ರೆ ಡೆಪ್ರಿಸಿಯೇಷನ್ ಬರ್ತದ ಇಲ್ವೋ ಅವ್ರು ಕೇಳುದು. ಹೇಳ್ತೇನೆ, coming under presumptive taxation where he going 8%, ಆ 8% ಒಳಗಡೆನೆ ಡಿಪ್ರಿಸಿಯೇಷನ್ ಬಂತು ಅಂತ ಲೆಕ್ಕ. ಹೌದು. ಮತ್ತೆ ಅದ್ರ ನಂತರ ಮತ್ತೇನ್ ಎಕ್ಸ್ಪೆಂಡಿಚರ್ ಇರಲ್ಲ. ಆಯ್ತು. ಪ್ರಿಸಂಪ್ಟಿವ್ ಅಲ್ಲದಿದ್ರೆ ಆಕ್ಚುಯಲ್ P&L ಡ್ರಾ ಎಲ್ಲ ಮಾಡಿದ್ರೆ ಅವ್ರು ರೆಗ್ಯುಲರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿ ಅವರು ಆಡಿಟ್ ಮಾಡಿಸಿ ತಗೊಂಡ್ರೆ ಖಂಡಿತವಾಗಿಯೂ ಡಿಪ್ರಿಸಿಯೇಷನ್ ಇಸ್ ಅನ್ ಅಲೌಬಲ್ ಎಕ್ಸ್ಪೆಂಡಿಚರ್. ನಾನು ಸೆಕ್ಷನ್ 32 ಅಂತ ಅವಾಗಲೇ ಹೇಳ್ದಲ್ಲ, ಸೆಕ್ಷನ್ 32 ಅಲೌಸ್ ಡಿಪ್ರಿಸಿಯೇಷನ್. ಎಂಟೈರ್ ಮೋಟರ್ ಕಾರ್ ಅವ್ರೊಂದು 10 ಲಕ್ಷದಷ್ಟು ಮೋಟರ್ ಕಾರ್ ತಗೊಂಡ್ರೆ ಈ ವರ್ಷದಲ್ಲಿ ಭಾರಿ ವಿಶೇಷ, ಈ ವರ್ಷದಲ್ಲಿ ಡಿಪ್ರಿಸಿಯೇಷನ್ ಇಫ್ ಯು ಪರ್ಚೇಸ್ಡ್ ಎ ಮೋಟರ್ ವೆಹಿಕಲ್ ಎನಿ ಟೈಮ್ ಆಫ್ಟರ್ 23rd of August 2019 ಅಪ್ ಟು 31/3/2020 ಇದು ಈ ನಡುವೆ ಪರ್ಚೇಸ್ ಮಾಡಿದ್ರೆ ನಿಮಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ವಿಲ್ ಬಿ 35%. ಅದರ್ವೈಸ್ ನಾರ್ಮಲ್ ಇಟ್ ಇಸ್ 15%. ಸೊ ಆ ರೇಟ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ಮುಂದುವರಿಬಹುದು. ಸೊ ಇಫ್ ಯು ಆರ್ ಕಮಿಂಗ್ ಅಂಡರ್ ಪ್ರೆಸೆಂಟಿವ್ ಟ್ಯಾಕ್ಸೇಷನ್, ಆ ಪ್ರೆಸೆಂಟಿವ್ ಇನ್ಕಮ್ ಒಳಗಡೆ ಆ 8% ನಾನು ಹೇಳಿದಲ್ಲ, ಆ 92% ಇಸ್ ಅನ್ ಎಕ್ಸ್ಪೆಂಡಿಚರ್, ಆ 92% ಒಳಗಡೆ ಡಿಪ್ರಿಸಿಯೇಷನ್ ಬಂದ್ಬಿಡು. ಹೌದು. ಅಂದ್ರೆ ಈಗ ಹಲೋ KSN ಮೂರ್ತಿ ಅವ್ರು ಲೈನ್ ಅಲ್ಲಿ ಇದ್ದೀರಾ? ಹಲೋ ಹಲೋ. ಈಗ ಅದರಲ್ಲಿ ಒಂದು ಸರ್, ಆ ವೆಹಿಕಲ್ ಅನ್ನು ಅವರು fully and wholly and exclusively should be used for the purpose of business or profession. ಸಪೋಸ್ ಅದು ಪರ್ಸನಲ್ ಯೂಸ್ ಮಾಡಿದ್ರೆ ಏನಾಗ್ತದೆ ಸ್ವಲ್ಪ, ಈಗ ಏನಾಗ್ತದೆ, ಈಗ ವೆಹಿಕಲ್ ಇರುವಾಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಅದೇ ವೆಹಿಕಲ್, ಆಫೀಸಿಗೆ ಹೋಗ್ಲಿಕ್ಕೂ ಅದೇ ವೆಹಿಕಲ್, ಆವಾಗ ಏನ್ ಮಾಡ್ತೀವಿ ಸಿವರ್ಸ್ ಬಿಟ್ಟು ಆವಾಗ ನಾವು ಅಷ್ಟು ಪ್ರಪೋರ್ಷನ್ ಅನ್ನ ಆಡ್ ಬ್ಯಾಕ್ ಅಂದ್ರೆ ಇನ್ಕಮಿಗೆ ಆಡ್ ಮಾಡುವಂತದೊಂದು ಆಡ್ ಬ್ಯಾಕ್ ಮಾಡುವ ಡಿಸಲೌ ಎಕ್ಸ್ಪೆನ್ಸ್ ಆಗ್ತದೆ ಸರ್ ಅಷ್ಟು. ಓಕೆ ಓಕೆ ಓಕೆ. 1/10 ಯೂಶುವಲಿ 1/10 or 2/10 ಅಂದ್ರೆ 10% ಆಫ್ ದಿ ಡೆಪ್ರಿಸಿಯೇಷನ್ ನಾವು ಅವ್ರು ಎಷ್ಟು ಯೂಸ್ ಮಾಡ್ತಾರೆ ಅದರ ಪ್ರಕಾರ ಅದು ಡಿಪೆಂಡ್ಸ್ ಅಂತ ಹೇಳಿ ಅಲ್ವಾ? ಓಕೆ ಸರ್, ಈಗ 48 ಡಿಸಲವೆನ್ಸ್ ಉಂಟು, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಈ ಡಿಪ್ರಿಸಿಯೇಷನ್ ಇದೆ ಅಲ್ವಾ, ಡಿಪ್ರಿಸಿಯೇಷನ್ ಇಂಟ್ರೆಸ್ಟ್ ಅದನ್ನ ನಾವು ಪ್ರಪೋರ್ಷನೇಟ್ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ನಾವು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಕಾರ್ನ ದೇವಸ್ಥಾನಕ್ಕಾದ್ರೂ ತಗೊಂಡು ಹೋಗ್ಬೋದು, ಇನ್ನೊಂದು ಸಪ್ಲೈಯರ್ ಹತ್ರನಾದ್ರೂ ತಗೊಂಡು ಹೋಗ್ಬೋದು. ಇಟ್ಸ್ ಅ ಫಿಕ್ಸ್ಡ್ ಎಕ್ಸ್ಪೆಂಡಿಚರ್. ಆದ್ರಿಂದ ವಾಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಪರ್ಸನಲ್ ಎಲಿಮೆಂಟ್ ಇಸ್ ದ ರಿಪೇರ್ಸ್ ಎಲಿಮೆಂಟ್ ಆರ್ ಪೆಟ್ರೋಲ್ ಕನ್ಸಂಪ್ಷನ್. ಅಷ್ಟು ಮಾತ್ರ ನಾವು ಪರ್ಸನಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ಬೋದು. ಫಿಕ್ಸ್ಡ್ ಎಕ್ಸ್ಪೆಂಡಿಚರ್ ವಾಟ್ ಇಸ್ ಅಲೌಡ್ ಫಾರ್ ಬಿಸ್ನೆಸ್ ಕೆನಾಟ್ ಬಿ ಟೇಕನ್ ಔಟ್ ಪೋರ್ಷನ್ ಫಾರ್ ದಿ ಪರ್ಸನಲ್. ದಟ್ ಇಸ್ ದ ಕೇಸ್ ಡನ್ ಅಂಡ್ ಇಟ್ ಹಸ್ ಬೀನ್ ಅಲೌಡ್. ಅಷ್ಟು ಮಾತ್ರ ಅಲ್ಲದೆ ಇನ್ನು ಡಿಸಲವೆನ್ಸಸ್. ಸರ್ ಈಗ ಅವ್ರದ್ದು ಲೈನ್ ಅಲ್ಲಿ ಇದ್ದಾರೆ ನಮ್ಮ ಮೂರ್ತಿ ಅವರು, ಬೆಂಗಳೂರಿನವರು. ಹಲೋ ಹಲೋ. ಈಗ ಕಂಪನಿಗಾಗಿ ಅದು ಫರ್ಮಿಗಾಗಿ ವೆಹಿಕಲ್ ತಗೊಂಡಿದ್ದು, ಹೌದು, ಫರ್ಮಿನ ಕೆಲಸಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ ನಾವು. ಅದರಲ್ಲಿ 20% ಆಫ್ ದಿ ಕ್ಯಾಪಿಟಲ್ ಡಿಪ್ರಿಸಿಯೇಷನ್ ಕೊಡಲ್ವಾ ನಮ್ಗೆ? ಅಲ್ಲ, ಈಗ 35 ನೀವು ಲಾಸ್ಟ್ ಇಯರ್ ಆಗಸ್ಟ್ ನಂತರ ಮಾರ್ಚ್ ವರೆಗೆ ಬೈ ಮಾಡಿದಿದ್ರೆ 15% ಇದ್ದದ್ದು, ಆ 15%ಗೆ ಅತಿರಿಕ್ತವಾಗಿ ಇನ್ನು 20% ಅಂದ್ರೆ 35% ಕ್ಲೈಮ್ ಮಾಡಬಹುದು ಲಾಸ್ಟ್ ಇಯರ್ ಆದ್ರೆ. 35 ಅದು ಪ್ರೊವೈಡೆಡ್. ಯಾವುದು ಅಲ್ಲ, ಹಿಂದೆ ತಗೊಂಡಿದ್ರೆ ಒಂದು 3 years ಬ್ಯಾಕ್ ಇದ್ರೆ 15% ನೀವು ತಗೊಳ್ಬಹುದು ಅಷ್ಟೇನಾ? ಹೌದೌದು ಹೌದು. ಅಲ್ಲ, ಅದು ನೀವು ನೋಡಿ, ಡೆಪ್ರಿಸಿಯೇಷನ್ ಕಮ್ಮಿ ತಕೊಳ್ಳಿ ಹೆಚ್ಚು ತಕೊಳ್ಳಿ ನಿಮ್ಗೆ ಲಾಸ್ ಆಗುದಿಲ್ಲ. ಯಾಕಂದ್ರೆ ಆ ವರ್ಷ ನಿಮ್ಗೆ 15% ಆದ್ರೆ ಅದ್ರ WDV ಅಷ್ಟು ಕಮ್ಮಿ ಇರುವುದಿಲ್ಲ. ನೆಕ್ಸ್ಟ್ ಇಯರ್ ನಿಮ್ಗೆ ಅದ್ರದ್ದು ಬೆನಿಫಿಟ್ ಸಿಗ್ತದೆ. ಡೆಪ್ರಿಸಿಯೇಷನ್ ಅನ್ನೋದು ಆ ವರ್ಷಕ್ಕೆ ನಿಮ್ಗೆ ಜಾಸ್ತಿ ಬೆನಿಫಿಟ್ ಸಿಗದಿದ್ರೆ ಸಬ್ಸಿಕ್ವೆಂಟ್ ಇಯರ್ಗೆ ನಿಮ್ಗೆ ಬೆನಿಫಿಟ್ ಸಿಗ್ತದೆ. ಅದು ಯಾವಾಗಲೂ ನಿಮ್ಗೆ ನೋಡಿ, ಇದು ವೆರಿ ಸಿಂಪಲ್ ಇನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ. ಫಾರ್ ದ ಪರ್ಪಸ್ ಆಫ್ ಜನರೇಟಿಂಗ್ ಇನ್ಕಮ್ ಎನಿ ಎಕ್ಸ್ಪೆಂಡಿಚರ್ ಮೇಡ್ wholly and exclusively for the purpose of carrying on the business or profession, entire expenses is allowed including depreciation. ಮತ್ತೆ ಇವರು ಹೇಳಿ, ನಮ್ಮ ಗುರುರಾಜಾಚಾರ್ಯ ಸರ್ ಹೇಳಿದ್ರು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತೆ ಡೆಪ್ರಿಸಿಯೇಷನ್. ಇವನ್ ನೀವು ಪರ್ಸನಲ್ ಯೂಸ್ ಮಾಡಿದ್ರು ಕೂಡ 100% ಅಲೌಡ್ ಫಾರ್ ಬಿಸ್ನೆಸ್. ಬೇರೆ ಪೆಟ್ರೋಲ್ ರಿಪೇರಿ ಅಂಥದ್ದೆಲ್ಲ ಇದ್ರೆ ಮಾತ್ರ, ವೇರಿಯಬಲ್ ಎಕ್ಸ್ಪೆಂಡಿಚರ್ ಇದ್ರೆ ಮಾತ್ರ ಒಂದು 10% 20% ನೀವು ಪರ್ಸನಲ್ ಯೂಸ್ ಮಾಡಿದ್ದಕ್ಕೆ ಡಿಸಲೋ ಆಗ್ತದೆ ಅಷ್ಟೇ. ಹೌದು.
ಹೋಪ್ ವಿ ಹ್ಯಾವ್ ಕ್ಲಾರಿಫೈಡ್ ಯುವರ್ ಡೌಟ್. ನಾರ್ಮಲ್ ಡಿಪ್ರಿಸಿಯೇಷನ್ 15%, 23rd ಮಾರ್ಚ್ ಇಂದ 35 ಸರಿ ಅಲ್ಲ 30%. ಅದೇ 30, 15 ಪ್ಲಸ್ 15. ಓಕೆ. ಆ ಅಡಿಷನಲ್ ಡೆಪ್ರಿಸಿಯೇಷನ್ 20% ಓನ್ಲಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ವೇರ್ ಯು ಆರ್ ಡೂಯಿಂಗ್ ಇನ್ವೆಸ್ಟ್ಮೆಂಟ್ ಇನ್ ಮೆಷಿನರಿ. ಹೌದು, ಪ್ಲಾಂಟ್ ಅಂಡ್ ಮೆಷಿನರಿ. ಓಕೆ. ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದ್ರು ನಮ್ಮ ಮೂರ್ತಿಯವರು, ಧನ್ಯವಾದಗಳು ಸರ್. ಈಗ ಅದೇ 48 ಡಿಸೆಲೆವೆನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇತ್ತು. ಯಾವುದೆಲ್ಲ ಡಿಸೆಲೆವೆನ್ಸ್ ಇತ್ತು ಅದರ ಬಗ್ಗೆ ಹೇಳ್ಬೋದಾ? ತುಂಬಾ ಡಿಸೆಲೆವೆನ್ಸಸ್ ಇದೆ. ನಾನು 2-3 ಮುಖ್ಯವಾಗಿ ಹೇಳ್ತೇನೆ. ಒಂದು ಸೆಕ್ಷನ್ 40A3 ಅಂತ ಹೇಳಿ ಶ್ರೀವತ್ಸ ಅವರಿಗೆ ಹೇಳ್ತಾ ಇದ್ರು. 40A3 ಅಂತ ಹೇಳಿದ್ರೆ ನಾವು ಬಿಸ್ನೆಸ್ ನಲ್ಲಿ ಹೇಳ್ತೇವೆ ಕ್ಯಾಶ್ ಕಸಕ್ಕೆ ಸಮಾನ. ಆದಷ್ಟು ಕ್ಯಾಶ್ ಅಲ್ಲಿ ಕಮ್ಮಿ ಖರ್ಚು ಮಾಡಿ. ಎಷ್ಟು ಕಮ್ಮಿ ಅಂತ ಹೇಳಿದ್ರೆ, ಯಾವ್ದಾದ್ರು ನಾನೊಂದು ಪರ್ ಪರ್ಸನ್, ಒಂದು ಜನಕ್ಕೆ 10,000ಕ್ಕಿಂತ ಹೆಚ್ಚು ಪರ್ ಡೇ ಪರ್ ಪರ್ಸನ್ ನಾನು ಕೊಟ್ಟ ಪಕ್ಷದಲ್ಲಿ ದಟ್ ಎಕ್ಸ್ಪೆಂಡಿಚರ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅನ್ ಎಕ್ಸ್ಪೆಂಡಿಚರ್. ನಾನು ನನ್ನ ಎಕ್ಸಾಂಪಲ್ ಅಲ್ಲಿ 7 ಕೋಟಿ ಟರ್ನ್ ಓವರ್, 6.5 ಕೋಟಿ ಡಿಪ್ರಿಸಿಯೇಷನ್, ಬೇರೆ ಎಲ್ಲ ಎಕ್ಸ್ಪೆಂಡಿಚರ್ ತಗೊಂಡು 50 ಲಕ್ಷ ಪ್ರಾಫಿಟ್ ಇತ್ತು ಅಂತ ಇಟ್ಕೊಳ್ಳುವ. ಈ 6.5 ಕೋಟಿಯಲ್ಲಿ ನಾನ್ ನೋಡ್ತೇನೆ ಒಂದು 10 ಲಕ್ಷದಷ್ಟು ಎಕ್ಸ್ಪೆಂಡಿಚರ್ ಕ್ಯಾಶ್ ನಲ್ಲಿ ಕೊಟ್ಟಿದ್ದೇನೆ. ಒಂದೇ ಜನಕ್ಕೆ ಒಂದು ನಾನೇನೋ ಪರ್ಚೇಸ್ ಮಾಡ್ಬಿಟ್ಟು ಅವ್ನಿಗೆ 10 ಲಕ್ಷ ಕ್ಯಾಶ್ ನಲ್ಲಿ ಕೊಟ್ಬಿಟ್ಟಿದ್ದೇನೆ. ಅಂದ್ರೆ 40A3 ಹೇಳುತ್ತೆ ಇಫ್ ಯು ಹ್ಯಾವ್ ಪೇಡ್ ಎನಿ ಎಕ್ಸ್ಪೆಂಡಿಚರ್ ಇನ್ ಕ್ಯಾಶ್ ಅದರ್ ದನ್ ಪರ್ಮಿಟೆಡ್ ಮೋಡ್ಸ್, ನಾಟ್ ನೆಸೆಸರಿಲಿ ಇನ್ ಕ್ಯಾಶ್, ಜರ್ನಲ್ ಎಂಟ್ರಿ ಆದ್ರೂ ಆಗ್ಬೋದು, ಅದೊಂದು ಸಪರೇಟ್ ಸಬ್ಜೆಕ್ಟ್ ನಾವು ಹೇಳ್ತೇವೆ. ಈಗ ಸದ್ಯಕ್ಕೆ ಕ್ಯಾಶ್ ಅಂತ ಹೇಳುವ. ಇಫ್ ಯು ಹ್ಯಾವ್ ಪೇಡ್ ಮೋರ್ ದನ್ 10,000 rupees ಪರ್ ಪರ್ಸನ್ ಪರ್ ಡೇ, ದಟ್ ಎಕ್ಸ್ಪೆಂಡಿಚರ್ ಟುಗೆದರ್ ವಿಲ್ ನಾಟ್ ಬಿ ಅಲೌಡ್ ಫಾರ್ ದಿ will not be considered as an expenditure. ಅದನ್ನ ಸೆಕ್ಷನ್ 40A3 ಅಲ್ಲಿ ಹೇಳ್ತೇವೆ. ಓಕೆ. ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡೋದು? ನಾನು ಕೃಷ್ಣಮೂರ್ತಿ ಹೇಳಿ ಮಂಗಳೂರಿನಿಂದ ಮಾತಾಡೋದು. ಕೃಷ್ಣಮೂರ್ತಿ ಮಂಗಳೂರಿನಿಂದ. ನಿಮ್ಮ ಪ್ರಶ್ನೆ ಕೇಳ್ಬೋದಾ ಕೃಷ್ಣಮೂರ್ತಿ ಅವರೇ? ಹೌದು ಸರ್, ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನಾನೊಂದು 3 ಪ್ರಶ್ನೆ ಇದೆ. ನಾನು ಇದನ್ನ ಹೇಳ್ತೇನೆ, ಮತ್ತೆ ನಾನು ಆನ್ಸರ್ ಟಿವಿಯಲ್ಲಿ ನೋಡ್ತೇನೆ. ಆಯ್ತು. ನನ್ನ ಪ್ರಶ್ನೆ ಒಂದೇ, ಈ ಕ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದು ಇಮ್ಮೂವಬಲ್ ಪ್ರಾಪರ್ಟಿ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಕ್ಯಾಶ್ ಅಲ್ಲಿ ಅಡ್ವಾನ್ಸ್ ಎಲ್ಲ ಪೇಮೆಂಟ್ ಮಾಡಿದ್ರೆ ಅದಕ್ಕೆ ಯಾವ ರೀತಿ IT ಗೈಡ್ಲೈನ್ಸ್ ಇದೆ ಇನ್ಕಮ್ ಟ್ಯಾಕ್ಸ್, ವೆದರ್ ಯಾಕಂದ್ರೆ ದೇರ್ ಇಸ್ ಸಮ್ ಕನ್ಫ್ಯೂಷನ್ ಅಮಂಗ್ ಬೈಯರ್ಸ್. ಕೆಲವೊಮ್ಮೆ 20,000 ನಾವುಕ್ಕಿಂತ ಜಾಸ್ತಿ ಇದ್ರೆ ಇಟ್ ಶುಡ್ ಬಿ ಥ್ರೂ ಚೆಕ್. ಸಮ್ ಟೈಮ್ಸ್ ಇಲ್ಲ ಅಡ್ವೊಕೇಟ್ ಕೆಲವರು ಹೇಳ್ತಾರೆ ಇಲ್ಲ 2 ಲಕ್ಷದವರೆಗೆ ತೊಂದರೆ ಇಲ್ಲ, ಇಟ್ ಕ್ಯಾನ್ ಬಿ ಪೇಡ್ ಇನ್ ಕ್ಯಾಶ್. ದೇರ್ ಆರ್ ಸಮ್ ಅಕೇಶನ್ಸ್ ಕೆಲವರು ಹೇಳ್ತಾರೆ ಇವ್ ತೊಂದರೆ ಇಲ್ಲ, 2 ಲಕ್ಷ ಅಲ್ಲ 5 ಲಕ್ಷ ಆದ್ರೂ ಸಹ ಕ್ಯಾಶ್ ಅಲ್ಲಿ ಕೊಡ್ಬೋದು. ಸೊ ಈ ಬಗ್ಗೆ ವಾಟ್ IT ಗೈಡ್ಲೈನ್ಸ್ ಇಸ್ ಒಂದು ನನ್ನ ಪ್ರಶ್ನೆ. ಎರಡನೇ ಪ್ರಶ್ನೆ, ಇವಾಗ ಹೌಸಿನ ನಾವು ತಗೊಂಡ್ರೆ ಕನ್ಸ್ಟ್ರಕ್ಷನ್ ಪೀರಿಯಡ್ ಇರ್ತದೆ ಒಂದು 2 years. ದೇರ್ ವಿಲ್ ಬಿ ಮಾರಟೋರಿಯಂ, ಅದರ ನಂತರ ನನ್ನ EMI ಸ್ಟಾರ್ಟ್ ಆಗ್ತದೆ. ಅಂತ ಸಂದರ್ಭದಲ್ಲಿ ಈ ಮಾರಟೋರಿಯಂ ಪೀರಿಯಡ್ ಅಂತ ಏನ್ ಹೇಳ್ತೇವೆ, ಆ ಪೀರಿಯಡ್ ಅಲ್ಲಿ ಇಂಟ್ರೆಸ್ಟ್ ಬಂದ್ರೆ ವೆದರ್ ಇಟ್ ಕ್ಯಾನ್ ಬಿ ಕ್ಲೇಮ್ಡ್ ಅಂಡರ್ IT when I file IT return, whether exemption of anything can be availed under IT rules. ಇನ್ನೊಂದು ನನ್ನ ಲಾಸ್ಟ್ ಪ್ರಶ್ನೆ, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಒಂದು 2 ಪಾರ್ಟ್ನರ್ಸ್ ಅಥವಾ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಅವರು ಇಂಡಿವಿಜುವಲ್ ಹೌಸಿಂಗ್ ಲೋನ್ಸ್ ತಗೊಳ್ತಾರೆ ಟು ಪರ್ಚೇಸ್ ಹೌಸ್. ಈಗ ನಾನೊಂದು ಫರ್ಮಿನ ಪಾರ್ಟ್ನರ್ ಆದ್ರೆ ಐ ವಿಲ್ ಬೈಯಿಂಗ್ ಒನ್ ಹೌಸ್ ಇನ್ ಮೈ ಪರ್ಸನಲ್ ನೇಮ್. ಅಂತ ಸಂದರ್ಭದಲ್ಲಿ ಅದನ್ನ ನಾನು ನನ್ನ IT ರಿಟರ್ನ್ ಇಂಡಿವಿಜುವಲ್ ಅಂತ ತೋರಿಸಬಹುದು, ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಲಿಕ್ಕೆ ಸಹ ಅದರಲ್ಲಿ ಏನಾದ್ರು ಆಪ್ಷನ್ಸ್ ಉಂಟಾ, ಅಥವಾ ಆ ರೀತಿ ಮಾಡೋದು ಯಾವ ರೀತಿ ನನಗೆ ಬೆನಿಫಿಟ್ ಅಥವಾ ಡಿಸ್ಅಡ್ವಾಂಟೇಜ್? ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದಿರಿ ಕೃಷ್ಣಮೂರ್ತಿ ಅವರೇ. ಅದಕ್ಕೆ ನಾವೀಗ 1 by 1 ಆನ್ಸರ್ ಹೇಳ್ತೇವೆ. ಸರ್, ಈಗ ಒಂದು ಇಮ್ಮೂವೇಬಲ್ ಪ್ರಾಪರ್ಟಿ, ಇವಾಗಲೇ ನೀವು ಹೇಳಿದ್ರೆ ಕ್ಯಾಶ್ ಅನ್ನೋದು ಕಸಕ್ಕೆ ಸಮಾನ ಆಗಿದೆ ಈಗ ಅಂತೇಳಿ ಅಲ್ವಾ? ನನ್ನ ಪ್ರಕಾರ ಈಗ ನೀವು ಇಮ್ಮೂವೇಬಲ್ ಪ್ರಾಪರ್ಟಿ ಆಫ್ಟರ್ 30th June 2016 ಅಲ್ವಾ, ಅದರ ನಂತರ ಯಾವುದೇ ಇಮ್ಮೂವೇಬಲ್ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಇಫ್ ಇಟ್ ಈಸ್ ಮೇಡ್ ಇನ್ ಕ್ಯಾಶ್, ಐ ಥಿಂಕ್ ದಟ್ ಎಂಟೈರ್ ಅಮೌಂಟ್, ಅದ್ರ ಬಗ್ಗೆ ನೀವು ಹೇಳಿ ಸರ್. ಇದೇನಾಗುತ್ತೆ, ತಗೊಳ್ಳೋರ ಲೆಕ್ಕ ಕೊಡೋರ್ ಲೆಕ್ಕ, ಯಾರ್ದು ಪ್ರಾಪರ್ಟಿ ಸೆಲ್ ಮಾಡ್ತಾ ಇದ್ದಾರೆ. ನಾನೀಗ ಪ್ರಾಪರ್ಟಿ ಕೃಷ್ಣಮೂರ್ತಿ ಅವರಿಗೆ ಸೇಲ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಅಂದ್ರೆ ನಾನ್ ಸೆಲ್ಲರ್. ಹೇಳುತ್ತೆ cannot take more than 20,000 rupees in cash. I cannot take more than 20,000 rupees. ಇದರಲ್ಲಿ 2 ಕನ್ಫ್ಯೂಷನ್ ಇದೆ. 20,000 ನ 2 lakhs ಅಂತ ಹೇಳಿ, 2 lakhs ಗೆ ಸೆಕ್ಷನ್ 269 ST ಅಂತ ಹೇಳಿ, ಸೆಕ್ಷನ್ 269 SS ಹೇಳುತ್ತೆ 20,000. And section 269 SS says whatever transactions are covered in 269 SS will not be covered again in 269 ST. ಅಂತಂದ್ರೆ ಈ 269 ST will not be applicable for sale of immovable property. Immovable property ಗೆ ನಾನು ಸೇಲ್ ಮಾಡೋನು I cannot take more than 20,000 rupees in cash.
ಸೊ ನನ್ನ ಪ್ರಕಾರ ಇಟ್ ಶುಡ್ ಬಿ 20,000 rupees and not 2 lakhs. And ಕೃಷ್ಣಮೂರ್ತಿ ಅವ್ರ ಪ್ರಕಾರ ಅಂದ್ರೆ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಹೀಸ್ ಪೇಯಿಂಗ್, ಲೆಟ್ ಅಸ್ ಸೇ ಹೀಸ್ ಪೇಯಿಂಗ್ 2 lakhs in cash, 20 lakhs in cash. There is no problem. But he's a businessman. If he is a businessman, ನಾವು ಸೆಕ್ಷನ್ 40A(3) ಅಲ್ಲಿ ಹೇಳಿದ್ವಲ್ಲ, 40A(3) ಅಲ್ಲಿ ಅದೇ ತರ ನಮಗೆ ಸೆಕ್ಷನ್ 43 ಅಂತಿದೆ. ಸೆಕ್ಷನ್ 43 ಅಲ್ಲಿ ಎನಿ more than 10,000 rupees in cash will not enter the cost of the asset. Nale it will not be considered as his cost. Avaru, let us say transaction value is 60 lakhs and he has paid 10 lakhs in cash. Nanna point of view, ನಾನು 10 lakhs cash ತಗೊಂಡ ಕೂಡಲೇ 10 lakhs ನನಗೆ ಪೆನಾಲ್ಟಿ ಕಟ್ಟಬೇಕು. 10,000 ನಾನು 20,000ಕ್ಕಿಂತ ಹೆಚ್ಚು ನಾನು ಕ್ಯಾಶ್ ಅಲ್ಲಿ ತಗೊಳ್ಳೋ ಹಾಗಿಲ್ಲ. Equivalent amount of which is dealt in penalty. ನನಗೆ ತಗೊಂಡ ಪಕ್ಷದಲ್ಲಿ 20,000ಕ್ಕಿಂತ ಹೆಚ್ಚು ತಗೊಳ್ಳೋ ಹಾಗಿಲ್ಲ ಸರ್. ಅದು ಕೊಡುವವನಿ ಪೆನಾಲ್ಟಿಯಾ ತಕೊಂಡವನಿ ಪೆನಾಲ್ಟಿಯಾ? ಕ್ಯಾಶ್ ನನಗೆ 10 ಲಕ್ಷ ನಾನು ಕ್ಯಾಶ್ ಅಲ್ಲಿ ತಗೊಂಡಿರೋದ್ರಿಂದ ಐ ಹ್ಯಾವ್ ಟು ಪೇ ಪೆನಾಲ್ಟಿ ಆಫ್ 10 ಲಕ್ಷ ರೂಪಾಯಿ. ಅದೇ your point of view, he's buying the property. ಅವ್ರದ್ದು ಪ್ರಾಪರ್ಟಿ 60 ಲಕ್ಷ ಕೊಟ್ಟಿದ್ರು, ಅವ್ರಿಗೆ ಬರೀ 50 ಲಕ್ಷ ವಿಲ್ ಎಂಟರ್ ದಿ ಕಾಸ್ಟ್ ಆಫ್ ದಿ ಅಸೆಟ್. 10 ಲಕ್ಷ ವಿಲ್ ನಾಟ್ ಎಂಟರ್ ದ ಕಾಸ್ಟ್ ಆಫ್ ಅಸೆಟ್. ನಾಳೆ ದಿನ ಅವ್ರ ಪ್ರಾಪರ್ಟಿ ಸೇಲ್ ಮಾಡುವಾಗ 80 ಲಕ್ಷಕ್ಕೆ ಸೇಲ್ ಮಾಡುವಾಗ 80 ಮೈನಸ್ 50 ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಕಾಸ್ಟ್ ಅಂಡ್ ಟ್ಯಾಕ್ಸ್ ವಿಲ್ ಹ್ಯಾವ್ ಟು ಬಿ ಪೇಡ್ ಆನ್ 80 ಮೈನಸ್ 50 ಆಲ್ದೋ he has paid 60. ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್, ಇನ್ ಎಕ್ಸೆಸ್ ಆಫ್ rupees 20,000 ನಾಟ್ ಓನ್ಲಿ ಸಿಂಗಲ್ ಅಗ್ರಿಗೇಟ್ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಾಗ 20,000ಕ್ಕಿಂತ ಕ್ಯಾಶ್ ಪೇಮೆಂಟ್ ಅಲ್ಲಿ ಮಾಡಲಿಕ್ಕೆ ಇಲ್ಲ. ಮಾಡಿದ್ರೆ ಅದು ಪೆನಲ್ ಕಾನ್ಸಿಕ್ವೆನ್ಸಸ್ ಬರ್ತದಂತ ನೀವು ಹೇಳುದು ಅಲ್ವಾ ಸರ್? ಕ್ಯಾಶ್ ಕಸಕ್ಕೆ ಸಮಾನ ಅಲ್ವಾ? ನಾನು ಮತ್ತೆ ಅದಷ್ಟೇ ದುಡ್ಡು ನನಗೆ ವಾಪಸ್ ಕಟ್ಟಬೇಕು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಹೌದು, ಅದು ಜನ ಹೇಳ್ತಾರೆ ನೋಡಿ, ಗಾಯದ ಮೇಲೆ ಬರೆ ಎಳೆದಂತೆ ಅಂತೇಳಿ. ಅದು ಮಾಡಿದ್ರೆ ನಿಮ್ಗೆ ಪುನಃ ಈಕ್ವಲೆಂಟ್ ಅಮೌಂಟ್ ಪೆನಾಲ್ಟಿ ಬರ್ತದೆ ಯಾರು ರಿಸೀವ್ ಮಾಡ್ತಾರೆ ಅವರಿಗೆ ಅಲ್ವಾ ಸರ್? ಓಕೆ. ಈಗ ಹೌಸಿಂಗ್ ಲೋನ್ ಇದು ಇಂಟ್ರೆಸ್ಟ್ ಮೊರಿಟೋರಿಯಂ ಬಗ್ಗೆ ಕೇಳಿದ್ರು. ಈಗ ಮನೆ ಕಟ್ಟುವಾಗ ಅವರು ಲೋನ್ ತೆಗಿತಾರೆ, 2 ವರ್ಷ ಮನೆ ಕಂಪ್ಲೀಟ್ ಆಗುದಿಲ್ಲ. ಆ ಮೊರಿಟೋರಿಯಂ ಪೀರಿಯಡ್ ಇದು ಇಂಟ್ರೆಸ್ಟ್ ಆಯಾ ವರ್ಷ ರಿಟರ್ನ್ ಫೈಲ್ ಮಾಡುವಾಗ ತಗೊಳ್ಳಿಕ್ಕೆ ಆಗ್ತದಾ? ತಗೊಳ್ಳಿಕ್ಕೆ ಆಗದಿದ್ರೆ ಅದನ್ನ ಏನು ಮಾಡಬಹುದು ಅಂತ ಅವ್ರು ಕೇಳ್ತಾರೆ. ಜಸ್ಟ್ ಡಿಸ್ಕ್ಲೋಸರ್ ಮಾತ್ರ ಮಾಡ್ಲಿಕ್ಕೆ ಆಪ್ಷನ್ ಉಂಟು. ಮೊರಟೋರಿಯಂ ಇಂಟ್ರೆಸ್ಟ್ ಎಷ್ಟು ಅಂತ ಡಿಸ್ಕ್ಲೋಸ್ ಆಗ್ತದೆ. ಆದ್ರೆ ನಮಗೆ ಈ ಡಿಡಕ್ಷನ್ ಕೊಡುವ ಸೆಕ್ಷನ್ 23A 23B ಅಲ್ಲಿ ಅದರಲ್ಲಿ ಡಿಡಕ್ಷನ್ ಮನೆ ಕಂಪ್ಲೀಟ್ ಆಗುವ ತನಕ ಡಿಡಕ್ಷನ್ ಸಿಗಲ್ಲ. ಇನ್ ದ ಇಯರ್ ಆಫ್ ಕಂಪ್ಲೀಷನ್, ಈಗ ಮಾರ್ಚ್ 31ಕ್ಕೆ ಕಂಪ್ಲೀಟ್ ಆದ್ರೂ ಆ ವರ್ಷದ ಇಡೀ ಇಂಟ್ರೆಸ್ಟ್ ನಾವು ಆ ವರ್ಷ ಕ್ಲೇಮ್ ಮಾಡಬಹುದು. ಆ ವರ್ಷದ್ದು ಕ್ಲೇಮ್ ಮಾಡಬಹುದು. ಮತ್ತೆ ಈ ಮೊರಿಟೋರಿಯಂ ಪೀರಿಯಡ್ ಇಂಟ್ರೆಸ್ಟ್ ನಮ್ದು ಲಾಸ್ ಕ್ಯಾರಿ ಫಾರ್ವರ್ಡ್ ಇದ್ದಾಗೆ ಅದು ಸಬ್ಸಿಕ್ವೆಂಟ್ ಇಯರ್ಸ್ ಆ ವರ್ಷದ ಇಂಟ್ರೆಸ್ಟ್ ಗೆ ಇದ್ರ 1/5 5 ಇಯರ್ಸ್ ಗೆ ಕಂಟಿನ್ಯೂ ಮಾಡಿ ಅದನ್ನು ಆ ವರ್ಷಕ್ಕೆ ಆಡ್ ಮಾಡಿ ತಗೊಳ್ಬಹುದು ಅಲ್ವಾ? ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದ್ರು ಕೃಷ್ಣಮೂರ್ತಿ ಅವರು. ಸರ್, ಈಗ ಇನ್ನೊಂದು ಪಾರ್ಟ್ನರ್ಶಿಪ್ ಫರ್ಮ್ ಬಗ್ಗೆ ಅವರು ಕೇಳಿದ್ರು. ಈಗ ಒಂದು ಪ್ರಾಪರ್ಟಿ ಬೈ ಮಾಡಿದ್ರೆ ಪಾರ್ಟ್ನರ್ ಇನ್ ಎ ಫರ್ಮ್, ಅವರು ಫರ್ಮ್ ಹೆಸರಲ್ಲಿ ತೋರಿಸೋದು ಒಳ್ಳೇದಾ ಇಂಡಿವಿಜುವಲ್ ಹೆಸರಲ್ಲಿ ತೋರಿಸೋದು ಒಳ್ಳೇದಾ ಅಂತ ಕೇಳ್ತಾರೆ ಅವರು. ಅದು ಮನೆ ಅಂತ ಹೇಳಿದ್ರು. ಮನೆ ಅವರ ಒಂದು ಇಂಡಿವಿಜುವಲ್ ಮನೆ ಇದ್ರೆ ಇಟ್ ಹ್ಯಾಸ್ ಟು ಬಿ ಶೋನ್ ಇನ್ ಹಿಸ್ ಇಂಡಿವಿಜುವಲ್ ನೇಮ್ ಅಂಡ್ ನಾಟ್ ಇನ್ ದ ಫರ್ಮ್ ನೇಮ್. ಖಂಡಿತವಾಗ್ಲೂ ಅದರದ್ದು ಇಂಟ್ರೆಸ್ಟ್ ಏನಿದೆ ಅದೆಲ್ಲ ಅವ್ರ ಇಂಡಿವಿಜುವಲ್ ಹೆಸರಲ್ಲೇ ತಗೊಳ್ಬೇಕು, ಫರ್ಮ್ ಹೆಸರಲ್ಲಿ ತಗೊಳ್ಳಿಕ್ಕೆ ಆಗಲ್ಲ. ಸೊ ವಿ ಹ್ಯಾವ್ ಟು ನೌ ಡಿಸೈಡ್ ವೆದರ್ ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದ ಫರ್ಮ್ ಆರ್ ಟು ದಿ ಇಂಡಿವಿಜುವಲ್. ಅದು ಸೇಲ್ ಡೀಡ್ ನೋಡಿದ್ರೆ ಗೊತ್ತಾಗ್ತಲ್ಲ ಸರ್, ಫರ್ಮ್ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಇಂಡಿವಿಜುವಲ್ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅಂತ. ಹೆಸರಲ್ಲಿ ರಿಜಿಸ್ಟರ್ ಆದ್ರೆ ಇಂಡಿವಿಜುವಲ್ ಹೆಸರಲ್ಲೇ ತೋರಿಸಿ ಇಂಡಿವಿಜುವಲ್ ಹೆಸರಲ್ಲೇ ಖರ್ಚು ಅಂತ ಹೇಳಿದ್ರೆ ಖರ್ಚು ಅಂತ ಹೇಳಿ ತೋರಿಸಬಹುದು. ಆಗಲ್ಲ. ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಅದಕ್ಕೆ ಸಪರೇಟ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಲೆಕ್ಕದಲ್ಲಿ ಅದನ್ನ ಸಪರೇಟ್ ಆಗಿ ತೋರಿಸಬೇಕಾಗುತ್ತೆ. ಫರ್ಮ್ಗೆ ದಿಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅನ್ ಎಕ್ಸ್ಪೆಂಡಿಚರ್. ಓಕೆ, ಬಹಳ ಒಂದು ಉತ್ತಮ ಪ್ರಶ್ನೆ ಕೇಳಿದಕ್ಕೆ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳು. ಸರ್, ಈಗ ಅದೇ ಯಾವುದೆಲ್ಲ ಡಿಸ್ಅಲವೆನ್ಸ್ ಅಂತ ನಾವು ಮಾಡ್ತಾ ಇದ್ದೇವೆ. ಒಂದು ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಡಿಸ್ಅಲವೆನ್ಸ್. ಶ್ರೀವತ್ಸ ಅವರೇ, ಬೇರೆ ಯಾವುದು ಡಿಸ್ಅಲವೆನ್ಸ್ ಉಂಟು? ಸರ್ ಈಗ ಆಲ್ರೆಡಿ 40A(3) ಕ್ಯಾಶ್ ಪೇಮೆಂಟ್ ಬಗ್ಗೆ ಡಿಸ್ಅಲವೆನ್ಸ್ ಬಗ್ಗೆ ಮಾತಾಡಿದ್ದಾರೆ. ಹೌದು. ಈಗ ಸೆಕ್ಷನ್ 40A ಅಂತ ಒಂದು ಸೆಕ್ಷನ್ ಉಂಟು. 40A IA ಅದರಲ್ಲಿ ತುಂಬಾ ಬೇರೆ ಡಿಸ್ಅಲವೆನ್ಸ್ ಬರ್ತದೆ. ಇದು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಡಿಸ್ಅಲವೆನ್ಸ್ ಸೆಕ್ಷನ್. ಇದು ಏನ್ ಹೇಳ್ತದೆ ಅಂದ್ರೆ, ನಮಗೆ ಬಿಸ್ನೆಸ್ ಯಾರೆಲ್ಲ ಮಾಡ್ತಾರೆ ಅವರು ಸೆಕ್ಷನ್ 192 ಇಂದ 195 ತನಕ TDS ಡಿಡಕ್ಷನ್ ಮಾಡ್ಲಿಕ್ಕೆ ಉಂಟು. ಕೆಲವೆಲ್ಲ ಪೇಮೆಂಟ್ಗೆ, ಈಗ ಸ್ಯಾಲರಿ ಪೇಮೆಂಟ್ಗೆ, ಕಾಂಟ್ರಾಕ್ಟರ್ ಪೇಮೆಂಟ್ಗೆ, ರೆಂಟ್ ಪೇಮೆಂಟ್ಗೆ. ಅದು TDS ಯಾರಿಗೆ ಡಿಡಕ್ಷನ್?
ಅದು ಟ್ಯಾಕ್ಸ್ ಆಡಿಟ್ ಕೇಸಸ್ ಮಾತ್ರ, correct. ಅಥವಾ ರೆಂಟ್ ಇದ್ರೆ ಇಂಡಿವಿಜುವಲ್ ಮೋರ್ ದನ್ 50,000 per month. ಹೌದು. ಹಾಗೆ ಫರ್ಮ್ ಮತ್ತೆ ಕಂಪನೀಸ್ ಗೆ ಎಲ್ಲಾ ಇದಕ್ಕೆ ಇಂಡಿವಿಜುವಲಿ ಮಾತ್ರ ಅಬೌಟ್ 1 crore And HUF. ಕರೆಕ್ಟ್ ಕಂಪನಿ ಫರ್ಮ್ LLP ಎಲ್ಲಾ ಕೇಸಸ್ ಗೆ TDS ಕಂಪಲ್ಸರಿ ಫಸ್ಟ್ ಡೇ ಇಂಡಿವಿಜುವಲ್ ಗೆ ಟ್ಯಾಕ್ಸ್ ಆಡಿಟ್ ಕೇಸಸ್ ಗೆ TDS ಅಪ್ಲಿಕೇಬಲ್. ಸೊ ಈ ಯಾವ್ದೆಲ್ಲ ಕೇಸಸ್ TDS ಅವರು ಮಾಡಲ್ಲ ಆ ಎಲ್ಲ ಎಕ್ಸ್ಪೆನ್ಸಸ್ ಇದು 30% ಸೆಕ್ಷನ್ 40A ಅಲ್ಲಿ ಡಿಸಲವ್ ಆಗ್ತಾರೆ. 40A ಅಂದ್ರೆ ದ ವರ್ಕ್ ಆಫ್ TDS ಇಸ್ ವೆರಿ TDS ಅಂತ ಹೇಳ್ತೇವೆ ನಾವು. ಆ TDS ಬಗ್ಗೆ ನಾವು ಇನ್ನೊಂದೇ ಒಂದು ಸಪರೇಟ್ ಸಬ್ಜೆಕ್ಟ್ ತಗೊಳ್ಳೋ, ಯಾಕಂದ್ರೆ ಈಗ TDS ಬಗ್ಗೆ ನಾವೀಗ ಹೇಳಿದ್ರೆ ಅದು ನಮ್ಮ ಈ ಸೆಷನ್ ಫುಲ್ TDSಗೆ ಹೋಗ್ತದೆ. ನಮ್ಮ ಒಂದು TDS ಚಾರ್ಟ್ ಕೂಡ ಮಾಡಿದ್ದೇವೆ, ಅದನ್ನು ನಾವು ಈಗ TDS ಚಾರ್ಟ್ ಪ್ರಕಾರ ಕೂಡ ಉಂಟು. ಅದನ್ನು ಕೂಡ ಯಾವ ಪೇಮೆಂಟಿಗೆ ಎಷ್ಟೆಷ್ಟು TDS ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿಗೆ 10%, ಈಗ ಮೊನ್ನೆ ಮೇ 14ರಿಂದ ಮಾರ್ಚ್ 31 ಪ್ಯಾಂಡಮಿಕ್ ಇಂದ 25% ಡಿಸ್ಕೌಂಟ್ ಕೊಟ್ಟಿದ್ದಾರೆ TDSಗೆ. ಡಿವಿಡೆಂಟ್ ಓವರ್ 5,000, ಮುಂಚೆ ಡಿವಿಡೆಂಟ್ ರಿಸೀವರಿಗೆ ಟ್ಯಾಕ್ಸೇ ಇರಲಿಲ್ಲ, ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅಂತ ಕಂಪನಿಯಲ್ಲಿತ್ತು, ಅದು 10% ಇತ್ತು. ಈಗ TDS ಅದನಿಗೆ 7.5 ಮಾಡಿದ್ದಾರೆ. ಪೇಮೆಂಟ್ ಟು ಕಾಂಟ್ರಾಕ್ಟರ್ಸ್ ಇಂಡಿವಿಜುವಲ್ HUF ಆದರೆ 1%, ಬೇರೆ ಯಾರಾದರೂ ಫರ್ಮ್ LLP ಕಂಪನಿ ಬೇರೆ ಯಾವುದಾದ್ರೆ 2%, ಅದಕ್ಕೀಗ 25% ಎಲ್ಲದಕ್ಕೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಕಮಿಷನ್ 10% ಫಾರ್ ಡೊಮೆಸ್ಟಿಕ್ ಫರ್ಮ್, 5% ಫಾರ್ ಅದರ್ಸ್. ರೆಂಟ್ ಇನ್ ಎಕ್ಸೆಸ್ ಆಫ್ 50,000, ಇದನ್ನು ಜನರು ಆಲೋಚನೆ ಮಾಡಬೇಕು. ಈಗ ಏನಾಗ್ತದೆ, ಒಬ್ಬರು ಆ ರೆಂಟ್ ಬಗ್ಗೆ ಹೇಳ್ಬೋದಾ ಸರ್? ರೆಂಟ್ ನೀವೇನ್ ಹಾಕಿದಿರಲಿ 50,000, ದಟ್ ಇಸ್ ಓನ್ಲಿ ಫಾರ್ ಇಂಡಿವಿಜುವಲ್ಸ್. ಎಸ್ ಸರ್. ಅವರಿಗೆ 2,40,000 ರೂಪಾಯಿವರೆಗೆ ರೆಂಟ್ ಕೊಡೋರಿಗೆ ಇದು 50,000 rupees per month. ಇದು 50,000 ಅಂದ್ರೆ ಆಗುತ್ತೆ. ವೇರಾಸ್ ರೆಗ್ಯುಲರ್ ಬಿಸ್ನೆಸ್ ಅಲ್ಲಿ ನಾವು ಏನಾದ್ರು ರೆಂಟ್ ಕೊಟ್ಟ ಪಕ್ಷದಲ್ಲಿ ಅದಕ್ಕೆ 2,40,000 ಇಸ್ ದ ಕಟ್ ಆಫ್ ಅದ್ರ ಮೇಲೆ per annum 2,40,000 ರೂಪಾಯಿ ಪರ್ ಆನಮ್. ಅದ್ರ ಮೇಲೆ ನಾವು TDS ಮಾಡಬೇಕಾಗುತ್ತೆ. ಬ್ರೋಕರ್ 5%, ಕ್ಯಾಶ್ ವಿಡ್ರಾಯಲ್ ಅದು ಬ್ಯಾಂಕ್ ಅವ್ರು ಮಾಡಬೇಕಾಗಿರುವಂತಹ ಒಂದು TDS. ಮಾಡ್ಲಿಲ್ಲದ್ರೆ ಏನಾಗುತ್ತೆ ಅಂತ ನಾನು ಹೇಳ್ತೇನೆ. ಶ್ರೀಯೋತ್ ಸರ್ ಹೇಳ್ತಾರೆ, ದಿ ಎಕ್ಸ್ಪೆಂಡಿಚರ್ ದಟ್ ಇಸ್ ನನ್ನ 6.5 ಕೋಟಿ ಎಕ್ಸ್ಪೆಂಡಿಚರ್ ಅಲ್ಲಿ ಒಂದು 20 ಲಕ್ಷದ ಮೇಲೆ ನಾನು TDS ಮಾಡಬೇಕಿತ್ತು. ಕಾಂಟ್ರಾಕ್ಟರ್ ಕೊಟ್ಟಿದ್ದೀನಿ 2% ಅಥವಾ 1% ನಾನು TDS ಮಾಡಬೇಕಿತ್ತು, ನಾನು ಮಾಡ್ಲಿಲ್ಲ. 20 ಲಕ್ಷದ ಮೇಲೆ ನಾನು TDS ಮಾಡ್ಲೇ ಇಲ್ಲ. ಆದ ಪಕ್ಷದಲ್ಲಿ 30% ಆಫ್ 20 lakhs, ದಟ್ ಇಸ್ 6 lakh rupees. 6 lakhs ವಿಲ್ ಬಿ ಆಡೆಡ್ ಟು ಮೈ ಪ್ರಾಫಿಟ್. 50 ಲಕ್ಷ ನನ್ನ ಪ್ರಾಫಿಟ್ ಅಂತ ಹೇಳಿದೆ, ಆ 50 ಲಕ್ಷಕ್ಕೆ 6 ಲಕ್ಷ ಆಡ್ ಮಾಡ್ಬಿಟ್ಟು 56 ಲಕ್ಷ ಮೇಲೆ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಬೇಕಾಗುತ್ತೆ. ಇನ್ಕಮ್ ವಿಲ್ ಬಿ ಇನ್ಕಮ್ ಆನ್ ವಿಚ್ ಐ ಹ್ಯಾವ್ ಟು ಪೇ ಟ್ಯಾಕ್ಸ್. ಅದಕ್ಕೆ ಎಲ್ಲಿ TDS ಮಾಡಬೇಕು, ಕರೆಕ್ಟ್ ಆಗಿ TDS ಮಾಡಬೇಕು. ಇಲ್ದಿದ್ರೆ my assessing officer will say 30% of that expenditure will be disallowed. And adallade TDS officer can send you the notice for non-deducting of the tax and levy penalty for that also. Allo sir? Initially he will levy interest, and if I have deducted and not paid, the consequences are severe. ನಾನು TDS ಡಿಡಕ್ಟ್ ಮಾಡಿ ನಾನು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಗೌರ್ಮೆಂಟ್ ಹೆಸರಲ್ಲಿ ನಾನು TDS ಡಿಡಕ್ಟ್ ಮಾಡಿ ನಾನು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಐ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಕ್ರಿಮಿನಲ್, ಬಿಕಾಸ್ ಐ ಹ್ಯಾವ್ ಡಿಡಕ್ಟೆಡ್ ಇನ್ ದ ನೇಮ್ ಆಫ್ ಗವರ್ಮೆಂಟ್. ದೇವರ ಹೆಸರಲ್ಲಿ ನಾನು ಡಿಡಕ್ಟ್ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಪಾಪಿ ಆಗ್ತೇನೆ. ಅದೇ ನಾನು ಗವರ್ಮೆಂಟ್ ಹೆಸರಲ್ಲಿ ನಾನು ಕಲೆಕ್ಟ್ ಮಾಡ್ಬಿಟ್ಟು ನಾನು ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಐ ವಿಲ್ ಬಿ ಅ ಕ್ರಿಮಿನಲ್. ಸೊ ಗವರ್ಮೆಂಟ್ ಕ್ಯಾನ್ ಪ್ರಾಸಿಕ್ಯೂಟ್ ಮೀ ಅಂಡ್ ಐ ಕ್ಯಾನ್ ಆಲ್ಸೋ ಜೈಲ್ಡ್. ಸೊ ಅಷ್ಟೊಂದು ಕಾನ್ಸಿಕ್ವೆನ್ಸಸ್ ಇರುತ್ತೆ. ಅಂದ್ರೆ ಪ್ರಾಸಿಕ್ಯೂಷನ್ ಕೂಡ ಆಗ್ಬಹುದು ಅಂತ ಹೇಳಿ ನಿಮ್ಮ ಪ್ರಕಾರ? ಆಗಬಹುದಲ್ಲ. ಇದನ್ನ ಡಿಡಕ್ಟ್ ಮಾಡಿ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಆಗುತ್ತೆ. ಆದ್ರಿಂದ ದ ಸೀರಿಯಸ್ನೆಸ್ ಇಸ್ ಹೈಯರ್. ನಾನು ಡಿಡಕ್ಟೇ ಮಾಡ್ಲಿಲ್ಲ ಹಾಗೆ ಕಟ್ಟಿದೀನಿ ಅಂದ್ರೆ ಬರೀ ಇಂಟ್ರೆಸ್ಟ್. ಡಿಡಕ್ಟ್ ಮಾಡಿ ನಾನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಪ್ರಾಸಿಕ್ಯೂಟೆಡ್ ಮೀನ್ಸ್ ಹಿ ಕ್ಯಾನ್ ಬಿ ಜೈಲ್ಡ್. ಆ ತರ ಒಂದು ಪ್ರಾವಿಷನ್ ಇದೆ. ಸೊ 40A(1)A ಅಲ್ಲಿ there will be a disallowance. ಅಂಡ್ ಮೂರನೇ ಇಂಪಾರ್ಟೆಂಟ್ disallowance will be, ಕೆಲವೆಲ್ಲ ನಾನು ಗವರ್ಮೆಂಟ್ ಹೆಸರಲ್ಲಿ ನಾನು ಕಲೆಕ್ಟ್ ಮಾಡಿರ್ತೇನೆ ಟ್ಯಾಕ್ಸಸ್, ಅಥವಾ GST ಇರ್ಬೋದು, ಅಥವಾ ನಾನು ಎಂಪ್ಲಾಯೀಸ್ ಗೆ ಬೋನಸ್ ಕೊಡ್ತೀನಿ ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನಲ್ಲಿ ಡೆಬಿಟ್ ಮಾಡಿರ್ಬೋದು, ಅಥವಾ ನಾನು ಗ್ರಾಚ್ಯುಟಿ ಅಂತ ಹೇಳಿ ನಾನು ರಿಕಗ್ನೈಸ್ ಗ್ರಾಚ್ಯುಟಿ ಫಂಡ್ ಗೆ ನಾನು ಡಿಡಕ್ಟ್ ಮಾಡಿ ನಾನು ಎಕ್ಸ್ಪೆಂಡಿಚರ್ ಕ್ಲೇಮ್ ಮಾಡಿರ್ಬೋದು. ಅದೇ ಇಂಟ್ರೆಸ್ಟ್ ಟು ಬ್ಯಾಂಕ್ಸ್, ನಾನು ಬ್ಯಾಂಕ್ ಮೇಲೆ ಸಾಲ ತಗೊಂಡು ಅದ್ರ ಮೇಲೆ ಇಂಟ್ರೆಸ್ಟ್ ಇಸ್ ಆಲ್ಸೋ ಅಲೌಡ್, ಅದನ್ನು ನಾನು ಡೆಬಿಟ್ ಮಾಡಿರ್ಬೋದು. ಇದೆಲ್ಲ ಎಕ್ಸ್ಪೆಂಡಿಚರ್ಸ್ ನಾನು ಇದೆಲ್ಲ ಹೇಳಿದಲ್ಲ, ಈ GST ಇರ್ಬೋದು ಅಥವಾ ಎನಿ ಅದರ್ ಟ್ಯಾಕ್ಸಸ್ ಇರ್ಬೋದು. ಸ್ಟ್ಯಾಟ್ಯೂಟರಿ ಪೇಮೆಂಟ್ ಸೆಕ್ಷನ್ 43B, statutory payment, interest to banks or financial institutions, interest on term loan, interest on working capital also, or any interest to banks. Now they have included NBFC also, financial institution also. All these interests will have to be paid
ಬಿಫೋರ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಡ್ಯೂ ಡೇಟ್. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಲಿಕ್ಕೆ ನಮ್ಗೆ ಈಗ 30th November ವರೆಗೆ ಅಂತ ಹೇಳಿದ್ರೆ ನೀವು ಅಷ್ಟುವರೆಗೆ ನಾನು ಕಟ್ಟಬೇಕು. ಇಫ್ ಐ ಹ್ಯಾವ್ ನಾಟ್ ಪೇಡ್ ದಿ ಆಲ್ ದೀಸ್ 43B ಅಂತ ಹೇಳ್ತೇವೆ, ಸೆಕ್ಷನ್ 43B ಅಲ್ಲಿ ಹೇಳುವಂತ ಎಕ್ಸ್ಪೆಂಡಿಚರ್, ಆಲ್ದೋ ಐ ಹ್ಯಾವ್ ಡೆಬಿಟೆಡ್ ಟು ಮೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅನ್ ಎಕ್ಸ್ಪೆಂಡಿಚರ್ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ಅದು ಕೂಡ ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್, ESIC ಮತ್ತೆ ಯಾವುದೆಲ್ಲ ಎಂಪ್ಲಾಯೀಸಿಗೆ ಸಂಬಂಧಪಟ್ಟದ್ದು ಡ್ಯೂಸ್ ಉಂಟಲ್ಲ ಅದನ್ನು ಕೂಡ ನಾವು ಕ್ಲೈಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ P&L ಅಕೌಂಟ್ ನಲ್ಲಿ 6.5 ಕೋಟಿಯಲ್ಲಿ ಲೆಟ್ ಅಸ್ ಸೇ 30 ಲಕ್ಷ ಈ ತರ ಈ ಎಕ್ಸ್ಪೆಂಡಿಚರ್ ಇದ್ದ ಪಕ್ಷದಲ್ಲಿ, ಇಟ್ ಕುಡ್ ಬಿ ಆನ್ ಲೋನ್ ಅಥವಾ GST, ಬೇರೆ ಏನಾದ್ರು ಟ್ಯಾಕ್ಸ್, ಪ್ರಾವಿಡೆಂಟ್ ಫಂಡ್ ESI ಒಂದು ಇನ್ನೊಂದು ತಿಳ್ಕೊಬೇಕು ನಾವು. ಈ ಪ್ರಾವಿಡೆಂಟ್ ಫಂಡ್ ESI ಇಸ್ ಅ ವೆರಿ ಡೇಂಜರಸ್ ಸೆಕ್ಷನ್. ಈ ಮೂಲಕ ಫಸ್ಟ್ ಆಗಿ ಎಲ್ಲ ಬಿಸ್ನೆಸ್ ನಾವು ತಿಳಿಸಬೇಕು. ESI and PF, whatever, it has got two portions, employer's contribution and employee's contribution ಅಂತ ಹೇಳಿ. Correct. Employer's contribution you have got time to pay till the last day of income tax return filing, that is 30th November in this year for financial year 1920, income year 1920. ಅದೇ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಏನಿದೆ, ನಾನು ಎಂಪ್ಲಾಯಿಗೆ 10,000 ರೂಪಾಯಿ ಕೊಡೋದ್ರಲ್ಲಿ 500 ರೂಪಾಯಿ ನಾನು ಡಿಡಕ್ಟ್ ಮಾಡ್ತೀನಿ, ಅವನಿಗೆ 9,500 ರೂಪಾಯಿ ಕೊಡ್ತೀನಿ, ನಾನು ನನ್ನ ಪೋರ್ಷನ್ ಒಂದು 500 ಕೊಡ್ತೀನಿ, ಅವನನ್ನ ಡಿಡಕ್ಟ್ ಮಾಡಿರುವಂತ 500 ಡಿಡಕ್ಟ್ ಮಾಡಿ 1,000 ರೂಪಾಯಿ ನನ್ನ ಡಿಪಾರ್ಟ್ಮೆಂಟ್ ಕಟ್ತೇನೆ. ಅವನ ಒಂದು ಎಕ್ಸ್ಪೆಂಡಿಚರ್, ಅವನ ಒಂದು ಸ್ಯಾಲರಿಯಲ್ಲಿ ನಾನು ಡಿಡಕ್ಟ್ ಮಾಡಿರೋದು ಇಟ್ ಹ್ಯಾಸ್ ಟು ಬಿ ಪೇಡ್ ವಿದಿನ್ 15, ಬಿಕಾಸ್ ಅವನಿಂದ ನಾನು ಡಿಡಕ್ಟ್ ಮಾಡ್ಕೊಂಡು ನನ್ನ ಜೋಬಿಗೆ ಹಾಕೊಂಡು ಇನ್ಕಮ್ ಅಂತ ಹೇಳಿ ತಗೊಂಡು ಇಟ್ ವಿಲ್ ಬಿ ಅಲೌಡ್ ಆಸ್ ಅನ್ ಎಕ್ಸ್ಪೆಂಡಿಚರ್ ಅಂಡರ್ 36(1)(5). ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಹೇಳುತ್ತೆ, ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಫಾರ್ ಆಲ್ ಬಿಸ್ನೆಸ್ ಮ್ಯಾನ್, ಇಟ್ ಶುಡ್ ಬಿ ಪೇಡ್ ವಿದಿನ್ ದ 15th ಆಫ್ ದ ನೆಕ್ಸ್ಟ್ ಮಂತ್. ಈ ತಿಂಗಳ ನಾನು ಏನ್ ಡಿಡಕ್ಟ್ ಮಾಡಿದ್ದೇನೆ 15th ಒಳಗೆ ನಾನು ಕಟ್ಬಿಡ್ಬೇಕು, ಡ್ಯೂ ಡೇಟ್ 15th. 16th ಕಟ್ಟಿದ್ರೆ, ಒಂದು ದಿನ ತಡವಾಗಿ ಕಟ್ಟಿದ್ರೆ, ದಟ್ ಎಕ್ಸ್ಪೆಂಡಿಚರ್ ವಿಲ್ ನೆವರ್ ಬಿ ಅಲೌಡ್ even if you pay within the income tax return filing fee. So employee contribution of PF and ESI has to be paid within 15th of the next month. So ಅದನ್ನ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು ಎಲ್ಲ ಬಿಸ್ನೆಸ್ ಮೆನ್, ಅದರ್ವೈಸ್ ಇಟ್ ವಿಲ್ ನೆವರ್ ಬಿ ಅಲೌಡ್. ಬೇರೆ ಯಾವುದು ಡಿಡಕ್ಷನ್, ಬೇರೆ ಯಾವುದು ಡಿಸಲವೆನ್ಸ್ ಉಂಟು? ಹೌದು ಸರ್. ಈಗ ನಾವು ಸೆಕ್ಷನ್ 40 ಸ್ಮಾಲ್ ಎ ಅಲ್ಲಿ TDS ಡಿಡಕ್ಟ್ ಮಾಡೋದಕ್ಕೆ ಎಲ್ಲ ಯಾವುದೆಲ್ಲ ಡಿಸಲವೆನ್ಸ್ ಅನ್ನು ನೋಡಿದ್ದೇವೆ. ಅದೇ ತರ ಸೆಕ್ಷನ್ 40 ಸ್ಮಾಲ್ ಬಿ ಅಲ್ಲಿ ಎಲ್ಲ ಪಾರ್ಟ್ನರ್ಶಿಪ್ ಇದು ರಿಲೇಟೆಡ್ ಎಲ್ಲ ಡಿಸಲವೆನ್ಸಸ್ ಬರ್ತಿದೆ ಸರ್. ಈಗ ಸ್ಯಾಲರಿ ಪೇಡ್ ಟು ಅ ಸ್ಲೀಪಿಂಗ್ ಪಾರ್ಟ್ನರ್ ಅಂದ್ರೆ ನಾನ್ ವರ್ಕಿಂಗ್ ಪಾರ್ಟ್ನರ್, ಅವರಿಗೆ ಸ್ಯಾಲರಿ ಎಲ್ಲ ಪೇಮೆಂಟ್ ಆದ್ರೆ ಅದು ಡಿಸಲವ್ ಆಗ್ತದೆ. ಮತ್ತೆ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ರೆಮ್ಯುನರೇಷನ್ ಇಲ್ಲ ಸ್ಯಾಲರಿ ಬಗ್ಗೆ ಏನಾದ್ರೂ ಕ್ಲಾಸ್ ಇರದಿದ್ರೆ, ಇಲ್ಲ ಆ ಟೈಮ್ ಪೀರಿಯಡ್ ಇದ್ದು ಬಗ್ಗೆ ಏನಾದ್ರೂ ಸ್ಯಾಲರಿ ಇಲ್ಲದಿದ್ರೆ ಅದೆಲ್ಲ ಡಿಸಲವ್ ಆಗ್ತದೆ. ಅಂದ್ರೆ ಎಷ್ಟು ರೆಮ್ಯುನರೇಷನ್ ಕೊಡ್ಬೇಕು ಅಂತ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಮೆನ್ಷನ್ ಆಗದಿದ್ರೆ. ಇನ್ನೊಂದು ಸೆಕ್ಷನ್ 40B ಸಬ್ಸೆಕ್ಷನ್ 5 ಇದರಲ್ಲಿ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ಸ್ ಕೊಟ್ಟಿದ್ದಾರೆ. ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಫಸ್ಟ್ 3 lakh ಬುಕ್ ಪ್ರಾಫಿಟ್ ಮೇಲೆ 90% ಅಲೌ ಆಗ್ತಾರೆ. ಇನ್ನು ಉಳಿದ ಅಬೌವ್ 3 lakh ಎಷ್ಟು ಪ್ರಾಫಿಟ್ ಬುಕ್ ಪ್ರಾಫಿಟ್ ಉಂಟು ಅದರದ್ದು 60% ಅಲೌ ಆಗ್ತದೆ. ಸೊ ಇದ್ರದ್ದು ಎರಡು ಕಂಬೈನ್ಡ್ ರೆಮ್ಯುನರೇಷನ್ ಗಿಂತ ಜಾಸ್ತಿ ರೆಮ್ಯುನರೇಷನ್ ಕೊಟ್ರೆ ಅದು ಡಿಸಲವ್ ಆಗ್ತದೆ. ಲಾಸ್ ಇದ್ರೆ, ಫರ್ಮಲ್ಲಿ ಲಾಸ್ ಇದ್ರೆ ಎಷ್ಟು ಸ್ಯಾಲರಿ ಕ್ಲೈಮ್ ಮಾಡಬಹುದು? 1.5 ಲಕ್ಷ ತನಕ ಸ್ಯಾಲರಿ ರೆಮ್ಯುನರೇಷನ್ ಅನ್ನ ಇದು ಮಾಡಬಹುದು, ಕ್ಲೇಮ್ ಮಾಡಬಹುದು. ಸೊ ಅದಕ್ಕಿಂತ ಜಾಸ್ತಿ ಇದ್ರೆ ಎಲ್ಲ ಡಿಸಲವ್ ಆಗ್ತದೆ. ಸರ್, ಈಗ ರೂಲ್ 6DD ಅಂತ ಉಂಟು. ಈ ಕ್ಯಾಶ್ ಎಕ್ಸ್ಪೆಂಡಿಚರ್ ಸರ್ಟೆನ್ ಎಕ್ಸೆಪ್ಷನ್ಸ್ ಆರ್ ದೇರ್ ಇನ್ ರೂಲ್ 6DD. ಅದರ ಪ್ರಕಾರ ಯಾವುದೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರೂ ಡಿಸೆಲೋ ಆಗುವುದಿಲ್ಲ. ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳ್ಬೋದಾ ಸರ್? ಈಗ ಮುಂಚೆನೆ ಹೇಳಿದ್ವಿ, ಸೆಕ್ಷನ್ 40A(3) ಅಲ್ಲಿ 10,000ಕ್ಕಿಂತ ಹೆಚ್ಚು ಒಂದು ದಿನಕ್ಕೆ ನಾವು ಕೊಟ್ಟ ಪಕ್ಷದಲ್ಲಿ ದಟ್ ವಿಲ್ ನಾಟ್ ಬಿ ಅಲೌಡ್ ಆಸ್ ಅನ್ ಎಕ್ಸ್ಪೆಂಡಿಚರ್. ಇದಕ್ಕೆ ಸರ್ಟನ್ ಎಕ್ಸೆಪ್ಷನ್ಸ್ ಹ್ಯಾವ್ ಬೀನ್ ಪ್ರೊವೈಡೆಡ್ ಇನ್ ರೂಲ್ 6DD. ನಾನು agriculturist, very important. If I buy anything from the agriculturist or cultivator or producer, ನಾನು ಹೋಗ್ಬಿಟ್ಟು if I am buying vegetables or some fruits, mango fruits, and I am a dealer in fruits, so I have to pay 1 lakh ಕೊಟ್ಬಿಟ್ಟು ನಾನು ಪರ್ಚೇಸ್ ಮಾಡಿದೆ ಒಂದೇ ದಿನಕ್ಕೆ 10,000 ರೂಪಾಯಿಗಿಂತ ಹೆಚ್ಚು ಕೊಟ್ಟ ಪಕ್ಷದಲ್ಲಿ, ಬಿಕಾಸ್ he is an agriculturist, grower, producer, ಅವನಿಂದ ನಾನು ಪರ್ಚೇಸ್ ಮಾಡಿರೋದ್ರಿಂದ it will not be considered as a disallowance. Okay. I can pay to an agriculturist, grower or producer to buy agricultural produce. Agriculturist, animal husbandry, fisheries ಎಲ್ಲ ಬರ್ತಲ್ಲ ಸರ್ ಅದರಲ್ಲಿ? Animal husbandry ಅಂತ ಹೇಳಿದ್ರೆ ನಾನು ಕ್ಯಾಟಲ್ ನ ಪರ್ಚೇಸ್ ಮಾಡಿದ್ರೆ ಅಥವಾ ಫಿಶಸ್ ನ ಪರ್ಚೇಸ್ ಮಾಡಿದ್ರೆ ಅಥವಾ ಜೇನು ಅಥವಾ ಹನಿ ಬಿ ರೇರಿಂಗ್ ಅಂತ ಹೇಳಿ ಪರ್ಚೇಸ್ ಮಾಡಿದ್ರೆ, ಅಥವಾ ಪೌಲ್ಟ್ರಿ
ಪೌಲ್ಟ್ರಿ ನಾನು ಪರ್ಚೇಸ್ ಮಾಡಿದ್ರೆ ಇಟ್ ಇಸ್ ಆಲ್ ಕನ್ಸಿಡರ್ಡ್ ಆಸ್ ನಾಟ್ ಟು ಬಿ ಡಿಸಲೌಡ್ Sir, that is directly from the growers or farmers ಅಥವಾ boat owners. It's very important that it should be from the grower. ಈಗ ನಾನು ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ನಾನು ಪರ್ಚೇಸ್ ನಾನು ಹೋಗ್ಬಿಟ್ಟು ನೀವು ಹೇಳಿದ್ರಲ್ಲ ಪ್ಯಾಡಿ, ನಾನು 5 ಲಕ್ಷ ಪ್ಯಾಡಿ ಪರ್ಚೇಸ್ ಮಾಡಿ ನಾನು ಪರ್ಚೇಸ್ ಮಾಡ್ಬಿಟ್ಟು ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಾನು ಇಟ್ ನಾಟ್ ಬಿ ಡಿಸಲೌಡ್ ಇನ್ ಮೈ ಹ್ಯಾಂಡ್ಸ್. ಅದೇ ನೀವು ಬಂದ್ಬಿಟ್ಟು ಇದೇ ಪ್ಯಾಡಿ ನನ್ನ ಹತ್ರ ಪರ್ಚೇಸ್ ಮಾಡಿದ್ರೆ, ನೀವು 5 ಲಕ್ಷ ನನಗೆ ಕ್ಯಾಶ್ ಕೊಟ್ರೆ, ಇಟ್ ವಿಲ್ ನಾಟ್ ಬಿ ಕಮಿಂಗ್ ಆಸ್ ಅನ್ ಎಕ್ಸೆಪ್ಷನ್ ಫಾರ್ ಯು. ಇಟ್ ವಿಲ್ ಬಿ ಎ ಡಿಸಲವೆನ್ಸ್ ಅಂಡರ್ 40A3. ಅದೇ ಫಿಶ್ ಡೈರೆಕ್ಟ್ ಬೋಟ್ ಓನರ್ಸ್ ಹತ್ರ, ನಾವು ಕರಾವಳಿಯ ಜಿಲ್ಲೆ ಆದ್ರಿಂದ ಡೈರೆಕ್ಟ್ ಬೋಟ್ ಓನರ್ಸ್ ಹತ್ರ ಫಿಶ್ ತೆಕ್ಕೊಂಡು ಅದಕ್ಕೆ ಕ್ಯಾಶ್ ಪೇಮೆಂಟ್ ಮಾಡಿದರೆ, ಈ ಫಿಶ್ ಪ್ರೊಸೆಸಿಂಗ್ ಯೂನಿಟ್ಸ್ನವರು ಎಕ್ಸ್ಪೋರ್ಟ್ನವರಾದರೆ ಕ್ಯಾಶ್ ಪೇಮೆಂಟ್ ಮಾಡಿದ್ರು ಅಲೌಡ್. ಅದೇ ಫಿಶ್ ಟ್ರೇಡರ್ಸ್ ಅಥವಾ ಫಿಶ್ ಮಿಡ್ಲ್ ಮ್ಯಾನ್ ಅಥವಾ ಫಿಶ್ ಡೀಲರ್ಸ್ ಹತ್ರ ನಾವು ಬೈ ಮಾಡಿದರೆ ಅದು ನಾವು ಅಕೌಂಟ್ ಪೇ ಕ್ರಾಸ್ ಚೆಕ್, ಬ್ಯಾಂಕ್ ಡ್ರಾಫ್ಟ್ ಆರ್ ನೆಫ್ಟ್ ಆರ್ ಡಿಜಿಟಲ್ ಮೋಡಲ್ಲೇ ಮಾಡಬೇಕಾಗ್ತದೆ ಅಲ್ವಾ ಸರ್? ಪರ್ಮಿಟೆಡ್ ಮೋಡ್ಸ್ 10,000ಕ್ಕಿಂತ ಹೆಚ್ಚು ಪರ್ಚೇಸ್ ಮಾಡಿದ ಪಕ್ಷದಲ್ಲಿ. ಅದೇ ತರ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸೆಪ್ಷನ್ಸ್ ಆರ್ ದೇರ್ ಇನ್ ರೂಲ್ 6DD. ಯಾವ ಊರಿನಲ್ಲಿ ಬ್ಯಾಂಕಿಂಗ್ ಫೆಸಿಲಿಟಿ ಇಲ್ಲ, ಇವತ್ತದು ತುಂಬಾ ಕಮ್ಮಿ, ಬಿಕಾಸ್ ಎಲ್ಲಾ ಊರಿನಲ್ಲೂ ಬ್ಯಾಂಕಿಂಗ್ ಫೆಸಿಲಿಟೀಸ್ ಬಂದ್ಬಿಟ್ಟಿದೆ. ಸೊ ಆದ್ರಿಂದ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ದಟ್. ಆದ್ರೆ ರಜೆ ದಿನ ಸರ್, ಸಂಡೇ bank on a day in which the bank is on strike ಅಥವಾ the day on which the bank is on a holiday, ಆ ದಿನನೂ ನಾನು ಕ್ಯಾಶ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಬಿಕಾಸ್ ನಮಗೆ DD ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ, ಪರ್ಮಿಟೆಡ್ ಮೋಡ್ಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಇದನ್ನು ಒಂದು ದೊಡ್ಡ ಪ್ರಶ್ನೆ. ಇದನ್ನ ಸದ್ಯದಲ್ಲಿ ತೆಗಿತಾರೆ ಬಿಕಾಸ್ ಪರ್ಮಿಟೆಡ್ ಮೋಡ್ಸ್ ಇವತ್ತು ಅಕೌಂಟ್ ಪೇ ಚೆಕ್ ಅಥವಾ ನಾವು NEFT ಯು ಕ್ಯಾನ್ ಡೂ ಇಟ್ ಟುಡೇ ಆಲ್ಸೋ. ಸಂಡೇ ಅಲ್ಲೂ ಕುತ್ಕೊಂಡು ನಾನು ಅಕೌಂಟ್ ಪೇ ಚೆಕ್ ಬಟ್ ಅವರಿಗೆ ದುಡ್ಡು ಕೈಯಲ್ಲಿ ಸಿಗುದಿಲ್ಲ ಅಲ್ಲ ಸರ್, ಅರ್ಜೆಂಟ್ ಇದ್ರೆ ಅವ ಡ್ರಾ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಅದು ಹೌದು. ಆದ್ರಿಂದ ದೇ ಫಾರ್ ದ ಮೂಮೆಂಟ್ ಗಿವನ್ ಇಟ್ ಆಸ್ ಅ ಎಕ್ಸೆಪ್ಷನ್. ಸರ್, ಈಗ ಒಂದು ಕ್ವಶನ್, ಒಬ್ಬ ಜ್ಯುವೆಲ್ಲರಿ ಅಂಗಡಿಯವ ಇವತ್ತು ಸಂಡೇ ಓಪನ್ ಮಾಡಿ ಕುತ್ಕೊಳ್ತಾನೆ. ಒಬ್ಬ ಅರ್ಜೆಂಟ್ ಅವನದು ಆಭರಣ ಯಾವುದೋ ಒಂದು ಹಾಸ್ಪಿಟ್ಲಿಗ ಮೆಡಿಕಲ್ ಅರ್ಜೆಂಟ್ ಅವನಿಗೆ ದುಡ್ಡು ಬೇಕು, ಆ ಚಿನ್ನವನ್ನು ಅವರಿಗೆ ಮಾರ್ತಾರೆ, ಅವ್ರದ್ದು ಆಭರಣ. ಆವಾಗ ಚಿನ್ನದ ಅಂಗಡಿಯವ ಅವನಿಗೆ ಕ್ಯಾಶ್ ಕೊಟ್ಟರೆ, ಕ್ಯಾಶಲ್ಲಿ ಒಂದು 2 ಲಕ್ಷ 3 ಲಕ್ಷ ಎಷ್ಟಾಗಿ ಕೊಟ್ಟರೆ ಅದು ಡಿಸ್ಅಲೌಡ ಅಲೌಡ? ಅದು ಒಳ್ಳೆ ಕ್ವಶನ್. ಸಿ ಬಿಕಾಸ್ ಇಟ್ ಇಸ್ ಆನ್ ಅ ಸಂಡೇ ಹೇಳಿದ್ರಲ್ಲ, ಈ ಟ್ರಾನ್ಸಾಕ್ಷನ್ ಸಂಡೇ ಆನ್ ಅ ಡೇ ಆನ್ ವಿಚ್ ದ ಬ್ಯಾಂಕ್ ಇಸ್ ಹಾಲಿಡೇ, ನಾನು ಇಟ್ ವಿಲ್ ಕಮ್ ಅಂಡರ್ ರೂಲ್ 6DD ಎಕ್ಸೆಪ್ಷನ್. ಆದ್ರೆ 269 ST ಬರ್ತಾ ಅಲ್ಲ ಸರ್, ಅಬೌಟ್ 2 lakhs. ಕೇಳಿದ್ದು ನನ್ನ ಪಾಯಿಂಟ್ ಆಫ್ ವ್ಯೂ. ಐ ಆಮ್ ಅ ಜ್ಯುವೆಲರ್. ನೀವು ಬಂದ್ಬಿಟ್ಟು ನನಗೆ ಜ್ಯುವೆಲರಿ ಮಾರಿದ್ರೆ, ನಾನ್ ನಿಮಗೆ 3 ಲಕ್ಷ ಕ್ಯಾಶ್ ಕೊಟ್ಟ ಪಕ್ಷದಲ್ಲಿ, ನಿಮಗೆ ಯಾರನ್ನ ಕ್ಯಾಶ್ ತಗೊಳ್ತಾರೋ ಅವರಿಗೆ 269 ST ಅನ್ವಯಿಸುತ್ತದೆ. ಬಟ್ ಅದಕ್ಕೆ ಪೆನಾಲ್ಟಿ ಏನಾಗುತ್ತೆ ಅಂತ ಹೇಳಿದ್ರೆ 100% ಆಫ್ ದಿ ಅಮೌಂಟ್ ಕಲೆಕ್ಟೆಡ್ ವಿಲ್ ಬಿ ದ ಪೆನಾಲ್ಟಿ. ಯಾರಿಗೆ ಯಾರು ಕ್ಯಾಶ್ ತಗೊಳ್ತಾನೋ. ನಾನ್ ಜ್ಯುವೆಲರ್, ನೀವು ಬಂದು ಅರ್ಜೆಂಟ್ ನನಗೆ 3 ಲಕ್ಷ ಬೇಕು ಅಂತ ಹೇಳಿ ನೀವು ಜ್ಯುವೆಲರಿ ನನಗೆ ಕೊಡ್ತೀರಿ. ನನ್ನ ಜ್ಯುವೆಲರ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಿದ್ರೆ, ಅವನು ಬಿಕಾಸ್ ಇಟ್ ಇಸ್ ಆನ್ ಅ ಹಾಲಿಡೇ, ರೂಲ್ 6DD ಸೇಸ್ ಯು ಕ್ಯಾನ್ ಬೈ ಜ್ಯುವೆಲರಿ ಬೈ ಪೇಯಿಂಗ್ ಇಟ್ ಆನ್ ಅ ಹಾಲಿಡೇ. ಅದರ್ವೈಸ್ ನಾನು ಅಕೌಂಟ್ ಪೇ ಚೆಕ್ ಕೊಡ್ತಿದ್ದೆ, ಅವ್ನ ಅಕೌಂಟ್ ಅಲ್ಲಿ ಹಾಕೊಂಡು ಇಮಿಡಿಯೇಟ್ಲಿ ಡ್ರಾ ಮಾಡ್ಕೊಳ್ತಿದ್ದ ಅಂತ ಒಂದು ಪ್ರಶ್ನೆ. ಸೊ ಬಿಕಾಸ್ ಇಟ್ ಇಸ್ ಆನ್ ಹಾಲಿಡೇ, ರೂಲ್ 6DD ಹೆಲ್ಪ್ಸ್ ಮೀ ಇನ್ ನಾಟ್ ಡಿಸಲ್ವಿಂಗ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪೆಂಡಿಚರ್. ಈಗ ಯಾರು ಮಾಡಿದನೋ ಅವನ್ ಪಾಯಿಂಟ್ ಆಫ್ ವ್ಯೂ ಇಂದ 269 ST ಕಾಂಟ್ರವೆನ್ಷನ್ ಆಗುತ್ತೆ. ಅದಕ್ಕೆ ಪೆನಾಲ್ಟಿ ಇಸ್ ಟೋಲ್ಡ್ ಅಂಡರ್ 271 DA. ಅಲ್ಲಿ ಪೆನಾಲ್ಟಿ ಹೇಳುತ್ತದೆ, ಇಫ್ ಯು ಕ್ಯಾನ್ ಪ್ರೂವ್ ದಟ್ ಯು ಹ್ಯಾವ್ sufficient and good reasons, you have a good enough reason why you had to take that 2 lakhs and above. ನನಗೆ ಅರ್ಜೆಂಟ್ ಆಸ್ಪತ್ರೆಗೆ ಹೋಗ್ಬೇಕಿತ್ತು, ಆದ್ರಿಂದ ನನಗೆ ಆ ದುಡ್ಡು ಬೇಕೇ ಬೇಕಿತ್ತು ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿಲ್ ನಾಟ್ ಲೆವಿ ಪೆನಾಲ್ಟಿ ಆನ್ ಸಚ್ ಟ್ರಾನ್ಸಾಕ್ಷನ್ಸ್ ಆಲ್ಸೋ. ಓಕೆ, ಬಹಳ ಒಂದು ಉತ್ತಮ. ಈಗ ಚೌಲ್ಟ್ರಿಯಲ್ಲಿ ಮದುವೆ ಮನೆಗೆ ಬುಕ್ ಮಾಡ್ಲಿಕ್ಕಿದ್ರೆ ಅಂತ ಟೈಮಲ್ಲೆಲ್ಲ ಕ್ಯಾಶ್ ಕೊಟ್ರೆ ಕೊಟ್ಟವನಿಗೆ ಡೇಂಜರ್, ತಕೊಂಡವನಿಗಿಂತ ಅಲ್ವಾ ಸರ್? ಅಲ್ಲ, ಇಬ್ರಿಗೂ ಡೇಂಜರ್. ಚೌಲ್ಟ್ರಿಯಲ್ಲಿ 20 ಅವನು ಎಕ್ಸ್ಪೆಂಡಿಚರ್ ಕ್ಲೇಮ್ ಮಾಡಲ್ಲ. ನಾರ್ಮಲಿ ಚೌಲ್ಟ್ರಿ ಎಕ್ಸ್ಪೆಂಡಿಚರ್ ಇಸ್ ನಾಟ್ ಅ ಬಿಸಿನೆಸ್ ಎಕ್ಸ್ಪೆಂಡಿಚರ್ ಅನ್ಲೆಸ್ ದಟ್ ಚೌಲ್ಟ್ರಿ ಅಲ್ಲ. 2 ಲಕ್ಷದ ಮೇಲೆ ಕ್ಯಾಶ್ ಅಲ್ಲಿ ಕೊಟ್ರೆ ಕೊಟ್ಟವನಿಗೆ ಕಷ್ಟ, ತಕೊಂಡವನಿಗಿಲ್ಲ. ತಗೊಂಡವರು 2 ಲಕ್ಷಕ್ಕಿಂತ ಹೆಚ್ಚು ತಗೊಂಡ ಪಕ್ಷದಲ್ಲಿ ಅವನು 269 ST ಕಾಂಟ್ರವೆನ್ಷನ್ ಮಾಡ್ತಾನೆ. ಅದರಲ್ಲಿ ಪರ್ ಪರ್ಸನ್ ಪರ್ ಡೇ ಅಥವಾ ಪರ್ ಟ್ರಾನ್ಸಾಕ್ಷನ್ ಅಥವಾ ಪರ್ ಇವೆಂಟ್ ಆರ್ ಅಕೇಶನ್ 3 ರೀತಿಯಲ್ಲೂ ನಿರ್ಬಂಧ ಹಾಕಿದ್ದಾರೆ. ಸೊ ಅದನ್ನು ನಾವು ಸರ್, ಇದು ಇನ್ಕಮ್ ಟ್ಯಾಕ್ಸ್ ಅನ್ನೋದು ದೊಡ್ಡ ವಾಸ್ಟ್ ಸಬ್ಜೆಕ್ಟ್. ಈಗ ನಾವೊಂದು ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಸಂದರ್ಭ ಬಂದಿದೆ. ಕೊನೆಯದಾಗಿ ಗ್ರಾಹಕರಿಗೆ ಪ್ರಪ್ರಥಮವಾಗಿ ನಮ್ಮ ಬಿಸ್ನೆಸ್ ಮ್ಯಾನ್ನವರಿಗೆ ಶ್ರೀವತ್ಸ, ನಿಮ್ಮದು ಕಿವಿ ಮಾತಿಯನ್ನು 1 ಮಿನಿಟಲ್ಲಿ ನೀವು ಹೇಳಬೇಕು. ಎಸ್ ಸರ್.
ಅದೇ ಈಗ ಹೋದ ವಾರದಲ್ಲಿ ಸಹ ನಾವು ಹೇಳಿದ್ದೇವೆ ಎಂತ ನಮ್ಮ ನರೇಂದ್ರ ಮೋದಿ ಅವರ ಗವರ್ಮೆಂಟ್ ಹೇಗೆ ಟ್ಯಾಕ್ಸ್ ಪೇಯರ್ಸ್ಗೆ ಎಂಕರೇಜ್ ಮಾಡ್ತಾ ಇದ್ದಾರೆ, ಈ ಸ್ಕ್ರೂಟಿನಿ ಎಲ್ಲ ಕಡಿಮೆ ಮಾಡ್ತಾ ಇದ್ದಾರೆ. ಹಾಗೆ ಈ 44AD ಅಂತಹ ಒಳ್ಳೆ ಸಿಂಪ್ಲಿಫೈಡ್ ರಿಟರ್ನ್ಸ್ ಅನ್ನ ಸಹ ಕೊಡ್ತಾ ಇದ್ದಾರೆ. ತುಂಬಾ SSCs ಬಂದು ಇಂಥ ಸೆಕ್ಷನ್ಸ್ ಅನ್ನ ಉಪಯೋಗಿಸಿ ಅವರು ಟ್ಯಾಕ್ಸ್ ಕಟ್ಟಿ ನೇಷನ್ ಬಿಲ್ಡಿಂಗ್ ಗೆ ಸಹಾಯ ಮಾಡ್ಬೇಕಂತ ಒಂದು ವಿನಂತಿ. ಆದಷ್ಟು ಜನ ಲೈಮ್ ಲೈಟ್ ಬಂದು ಯಾರಿಗೆ 2.5 ಲಕ್ಷದಕ್ಕಿಂತ ಜಾಸ್ತಿ ಆದಾಯ ಉಂಟು ಅವರೆಲ್ಲ ಕಂಪಲ್ಸರಿ ರಿಟರ್ನ್ ಫೈಲ್ ಮಾಡಬೇಕು. 5 ಲಕ್ಷದವರೆಗೆ ಅವ್ರಿಗೆ ರಿಬೇಟ್ ಇದ್ರೂ ಕೂಡ 2.5 ಲಕ್ಷದಕ್ಕಿಂತ ಜಾಸ್ತಿ ಆದಾಯ ಇದ್ರೆ ಅವ್ರು ಕಂಪಲ್ಸರಿ ರಿಟರ್ನ್ ಫೈಲ್ ಮಾಡ್ಬೇಕಂತ ನಿಮ್ಮ ಒಂದು ಕಿವಿ ಮಾತು. ಅದೇ ರೀತಿ ಸರ್ ಗುರುರಾಜಾಚಾರ್ಯ ಅವರು, ನೀವು ಕಿವಿ ಹಿಡಿದು ಈಗ ಮಾತಾಡಿದಿರಿ, ಈಗ ನಿಮ್ಮ ಕಿವಿ ಮಾತು ಏನಂತ ಹೇಳಿ. ನಾನು ಮುಂಚೆನೆ ಹೇಳಿದೆ ಕ್ಯಾಶ್ ಕಸಕ್ಕೆ ಸಮಾನ. ಆದಷ್ಟು ಕ್ಯಾಶ್ ಅನ್ನ ಕಮ್ಮಿ ಮಾಡಿ ಟ್ರಾನ್ಸಾಕ್ಷನ್ಸ್, ಯಾಕಂದ್ರೆ ನ್ಯೂ ಕ್ಯಾಶ್ ಅಲ್ಲಿ ಕೊಟ್ಟ ಪಕ್ಷದಲ್ಲಿ ದ ಅದರ್ ಪರ್ಸನ್ ವಿಲ್ ನೆವರ್ ಅಕೌಂಟ್ ಇಟ್ ಎಟ್ ಆಲ್. ಆದ್ರಿಂದ ನಮ್ಮ ಎಕಾನಮಿ ಗ್ರೋ ಆಗ್ಬೇಕು ಅಂತ ಹೇಳಿದ್ರೆ ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ಹೆಚ್ಚಾಗ್ಬೇಕು. ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ಹೆಚ್ಚಾದ್ರೆ ಟ್ಯಾಕ್ಸ್ ಕಟ್ಟೋರು ನಮ್ಮಂತವ್ರು ನಿಮ್ಮಂತವ್ರು ಯಾರು ಟ್ಯಾಕ್ಸ್ ಕಟ್ತಾ ಇದಾರೆ ಅವರ ಟ್ಯಾಕ್ಸ್ ರೇಟ್ ಇನ್ನೂ ಕಮ್ಮಿ ಆಗುವಂತ ಸಾಧ್ಯತೆಗಳಿದೆ. ಸೊ ಆದ್ರಿಂದ enable the government to capture more number of taxpayers so that the payers who are otherwise paying taxes will get reduced. But ಇನ್ನೊಂದು ಎರಡನೇ ಪಾಯಿಂಟ್ ನಾನು ಹೇಳ್ಬೇಕು ನಾಯಕರಿಗೆ, ನೀವು 5 ಕೋಟಿ ಟರ್ನ್ ಓವರ್ ಟ್ಯಾಕ್ಸ್ ಆಡಿಟ್ ಅಪ್ಲಿಕೇಶನ್ ಇಸ್ ಫ್ರಮ್ ನೆಕ್ಸ್ಟ್ ಇಯರ್ ಅಂತ ಹೇಳಿದ್ರೆ ಅದು ಲಾಸ್ಟ್ ಇಯರ್ ಗೆ ಅಪ್ಲೈ ಆಗುತ್ತೆ. ಬಟ್ ಆ ಅಪ್ಲೈ ಆಗ್ಬೇಕಂತ ಹೇಳಿದ್ರೆ ಕಂಡೀಷನ್ಸ್, 2 ಕಂಡೀಷನ್ಸ್ ಇದೆ. 5%, less than 5% of my total receipts and less than 5% of my total payment should be in ಕ್ಯಾಶ್. ಆ ಸಂದರ್ಭದಲ್ಲಿ ನನ್ನ ಟರ್ನ್ ಓವರ್ ಫಾರ್ ಟ್ಯಾಕ್ಸ್ ಆಡಿಟ್ ಪರ್ಪಸ್ ವಿಲ್ ಗೋ ಅಪ್ ಟು 5 crores. ಇದೆರಡು ವಿಷಯ. ನಾನು ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಿಮ್ಮೊಟ್ಟಿಗೆ ಕುತ್ಕೊಂಡಿದ್ದಕ್ಕೆ. ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಸೋ ಮಚ್ ಸರ್. ಈಗ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ಮುಕ್ತಾಯದ ಸಂದರ್ಭ ಬಂದಿದೆ. ಗಗನಂ ಗಗನಾಕಾರಂ ಸಾಗರಸ್ಯ ಸಾಗರೋಪಾದಿ ಗುರುರಾಜಸ್ಯ ಗುರುರಾಜರೇವ ಸಮಂ ಅಂತ ಹೇಳ್ತಾ, ಈ ಗುರುರಾಜರೇ ಒಂದು ಸಾಟಿ ಅಂತ ಹೇಳ್ತಾ, ಇಂಥ ಒಂದು ಅದ್ಭುತವಾದ ಒಂದು ನಿಮ್ಮ ವರ್ಣನೆ ಸಿಂಪ್ಲಿಫೈಡ್ ಆಗಿ ಕಬ್ಬಿಣದ ಕಡಲೆಯನ್ನು ನಿಜವಾದ ಒಂದು ಕಡಲೆಗಿಂತ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ತಿನ್ನುವ ಹಾಗೆ ನೀವು ಎಲ್ಲರಿಗೂ ಮನದಟ್ಟು ಮಾಡಿಕೊಟ್ಟಿದ್ದೀರಿ. ಈ ಒಂದು ನಿಮ್ಮ ಅಮೂಲ್ಯ ಸಮಯವನ್ನು, ಅದು ಆದಿತ್ಯವಾರ, ಬೇರೆ ದಿನ ನೀವು ತುಂಬ ಬ್ಯುಸಿ ಇರ್ತಾರೆ, ಆದಿತ್ಯವಾರದ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ನಿಮ್ಮ ಒಂದು ರಸದೌತಣದ ಮೂಲಕ ಉಣಬಡಿಸಿದ್ದೀರಿ. ನಿಮಗೆ ನಮ್ಮ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ ಕಾರ್ಯಕ್ರಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ಅದೇ ರೀತಿ ನಮ್ಮ ಶ್ರೀವತ್ಸ ಭಟ್, ನೀವು ಕೂಡ ಸತತ 2ನೇ ಇನ್ನಿಂಗ್ಸಲ್ಲಿ ಕೂಡ ಒಂದು ಸೆಂಚುರಿ ಬಾರಿಸಿದ್ದೀರಿ. ಪ್ರಥಮ ಮ್ಯಾಚಲ್ಲೇ ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ ಎರಡರಲ್ಲಿ ಕೂಡ ಸೆಂಚುರಿ ಬಾರಿಸಿದಿರಿ. ಇದೇ ರೀತಿ ಇನ್ನೂ ಅನೇಕ ಸೆಂಚುರಿಯನ್ನು ಬಾರಿಸಲಿ, ನಿಮ್ಮ ಇನ್ನೂ ಪ್ರೊಫೆಷನಲ್ ಲೈಫ್ ಉಜ್ವಲವಾಗಲಿ ಅಂತ ಹೇಳ್ತಾ, ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮ ಮುಕ್ತಾಯ ಮಾಡುವ ಮುಂಚೆ ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬಿಸ್ನೆಸ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ, ಈ ಎಲ್ಲರಿಗೂ ಈ ಟೀಚರ್ಸ್ ಡೇಯ ಶುಭಾಶಯಗಳನ್ನು ಕೂಡ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ಮರುಪ್ರಸಾರ ಇದೇ ಬುಧವಾರ 9:30 ಗಂಟೆಗೆ ಸರಿಯಾಗಿ ಪುನಃ ಮರುಪ್ರಸಾರಗೊಳ್ಳಲಿದೆ. ಅಷ್ಟರವರೆಗೆ ನಿಮ್ಮ ಯಾವುದೇ ಒಂದು ಡೌಟ್ ಇದ್ದರೆ, ಏನಾದರೂ ಕನ್ಫ್ಯೂಷನ್ ಇದ್ದರೆ, ನೀವು ಇದನ್ನು ಫೇಸ್ಬುಕ್ಕಲ್ಲಿ ಆಲ್ರೆಡಿ ಲೈವಲ್ಲಿ ಬಂದಿದೆ, ಅದನ್ನು ಕೂಡ ನೀವು ನೋಡ್ಬೋದು, ಅಥವಾ ನೀವು ಬುಧವಾರ ರಾತ್ರಿ 9:30ಗೆ ನೋಡ್ಬೋದು. ಅದೇ ರೀತಿ ನಮ್ಮ ಎಲ್ಲ 82 ಆಯ್ತು, ಈಗ 83ನೇ ಎಪಿಸೋಡ್ ಕೂಡ ನಮ್ಮ ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೇವೆ ಅಂತ ಹೇಳ್ತಾ, ಇದು ನಮ್ಮ ಕುಡ್ಲ, ಇದು ನಿಮ್ಮ ಕುಡ್ಲ, ಇದು ನಮ್ಮೆಲ್ಲರ ಕುಡ್ಲ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. Thank you.